ಹಾಯ್, ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಈ ವರ್ಷ 56,000 ಪೋಸ್ಟ್ಗಳನ್ನ ನೋಟಿಫಿಕೇಶನ್ ಮಾಡದಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗೂ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಕೆಎಸ್, ಎಫ್ಡಿಎ, ಎಸ್ಟಿಎ, ಎಇಜಿ ಸಾಕಷ್ಟು ನೋಟಿಫಿಕೇಶನ್ ಆಗೋದಿದೆ. ಆ ನಿಟ್ಟಿನಲ್ಲಿ ನಮ್ಮ ಅಶ್ವಮೇಧ ಐಎಎಸ್ ಚಾನೆಲ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದ್ರೆ HYT ಮೂಲಕ 2026 ಟ್ರೆಂಡ್ ಅಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಆ ವಿಷಯ ಪರಿಣಿತರನ್ನ ಕರೆಸಿ ತರಗತಿಗಳನ್ನ ಮಾಡ್ಕೊಡ್ತೀವಿ. ಪ್ರಸ್ತುತವಾಗಿ ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಲೇಖಕರು ಆಗಿರುವಂತಹ ಸ್ಪರ್ಧಾ ಇತಿಹಾಸ ಪುಸ್ತಕದ ಲೇಖಕರು ಆರ್ ಮಂಜುನಾಥ್ ಸರ್ನ ಇತಿಹಾಸದ ಪ್ರಶ್ನೆಗಳು ಅಂದ್ರೆ 2026 ಟ್ರೆಂಡ್ಗೆ ಹೆಂಗ್ ಹಿಸ್ಟ್ರಿ ಕ್ವೆಶನ್ಸ್ ಬರ್ತವೆ ಅಂತ ಡಿಸ್ಕಸ್ ಅವರೇ ಮಾಡ್ತಾರೆ. ಸರ್, ವೆಲ್ಕಮ್ ಟು ದಿಸ್ ಕ್ಲಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಇತಿಹಾಸ ಪುಸ್ತಕ ಸಾಕಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಜೊತೆಗೆ ದಿ ಬೆಸ್ಟ್ ಕಂಟೆಂಟ್ ಇರುವಂತಹ ಪುಸ್ತಕ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಿಮ್ಮ ಬುಕ್ ಸ್ಟಾಲ್ ಅಲ್ಲಿ ಒಂದ್ಸತಿ ಹೋಗಿ ನೋಡಬಹುದು, ಚೆಕ್ ಮಾಡಿ ಒಂದ್ಸಲ. ಎಸ್ ಸರ್. ಸರ್, ಓವರ್ ಟು ಸರ್. ಸರ್, ಸ್ಪರ್ಧಾ ಇತಿಹಾಸ ಪುಸ್ತಕ ಕರ್ನಾಟಕ ರಾಜ್ಯದ ಬಹುತೇಕ ಸ್ಪರ್ಧಾರ್ಥಿಗಳಿಂದ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಪುಸ್ತಕ. ನಾನು ಸಾಕಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇವತ್ತಿನ ಟ್ರೆಂಡ್ಗೆ ಏನೆಲ್ಲ ಪ್ರಶ್ನೆ ಬರ್ಬೋದು ಅಂತಕ್ಕಂಥದ್ದನ್ನ ಸಾಕಷ್ಟು ಊಹಿಸಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದಕ್ಕಾಗಿ ಕೆಸೆಟ್ಟು, ನೆಟ್ಟು, ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು, ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಅಪ್ಡೇಟ್ ಕೂಡ ಮಾಡಿದ್ದೀನಿ. ಈ ಪುಸ್ತಕದ ವಿಶೇಷತೆ ಏನು ಅಂದ್ರೆ 4 ಪಾರ್ಟ್ಗಳಿದೆ ಸರ್. ಅಂದ್ರೆ ಎಸ್ ಸರ್, ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಒಂದೇ ಬುಕ್ ಅಲ್ಲಿ ಅವೈಲಬಲ್ ಇದೆ ಸರ್. ಇದನ್ನೇ ಅಲ್ಟಿಮೇಟ್ ಅಂತಾನೂ ಕೂಡ ನಾವೇನು ಹೇಳ್ತಿಲ್ಲ ಸರ್. ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀವಿ. ಇದ್ರ ಜೊತೆಗೆ ವಿದ್ಯಾರ್ಥಿಗಳ ಎಫರ್ಟು ಕೂಡ ಇದ್ರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ಅನ್ನ ತಗೋಬಹುದು ಸರ್. ಇನ್ನೊಂದೇನು ಅಂದ್ರೆ, ಎಷ್ಟೇ ಕಂಟೆಂಟ್ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿರ್ಲಿ, ಪ್ರಶ್ನೆಗಳನ್ನ ಅರ್ಥೈಸಿಕೊಳ್ಳುವಲ್ಲಿ ವಿಫಲವಾದ್ರೆ ಉತ್ತರ ತಪ್ಪಾಗಿರುತ್ತೆ ಸರ್. ಇವತ್ತು ಕೇವಲ ಬುಕ್ಕು ಅಥವಾ ಇತಿಹಾಸ ಸಂಪನ್ಮೂಲ ವ್ಯಕ್ತಿಗಳನ್ನ ನಂಬ್ಕೊಂಡ್ರೆ ಉತ್ತರ ಬರೆಯಕ್ಕಾಗಲ್ಲ ಸರ್. ವಿದ್ಯಾರ್ಥಿಗಳಿಗೆ ವಿವೇಚನೆ ಮಾಡುವ ಸಾಮರ್ಥ್ಯ ಇರಬೇಕು. ಅದಕ್ಕೆ ನೀವು ಎಕ್ಸಾಂಪಲ್ ಹೇಳಿ ಸರ್ ಅಂತ ನಮ್ಮ ಹುಡುಗರು ಕೇಳ್ತಾರೆ. ಅದಕ್ಕೆ ಇವತ್ತಿನ ತರಗತಿಯ ಮೂಲಕ 2026ರಲ್ಲಿ ನೀವು ಓದಿರ್ತಕ್ಕಂಥ ಕಂಟೆಂಟ್ ಅನ್ನೇ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ನೀವು ಯಾವ ರೀತಿ ಅದನ್ನ ಉತ್ತರ ಬರಿಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಬ್ರು ಕೂಡ ಇವತ್ತು ಡಿಸ್ಕಸ್ ಮಾಡೋಣ ಸರ್. ಈ ಒಂದು ಚಾನಲ್ಗೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್. ಸೊ ಈಗ ನಾವು ಹಿಸ್ಟ್ರಿಯಲ್ಲಿ ಮೋಸ್ಟ್ HYTs ಅಂದ್ರೆ HYTs ಅಂತ ಹೇಳಿದ್ರೆ ಈ ಟಾಪಿಕ್ಸ್ ಎಕ್ಸಾಮ್ ಅಲ್ಲಿ ಬಂದೇ ಬರ್ತವೆ. ಈ ಟಾಪಿಕ್ಸ್ ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಒಂದು 10 MCQ ಸೀರೀಸ್ ನ ಮಾಡ್ತಾ ಇದೀವಿ. ಸೊ ಮೊದಲನೇ ಕ್ವೆಶನ್ ಗೆ ಹೋಗೋಣ. ಸರ್ ಇತಿಹಾಸದ ಕುರಿತಾಗಿ ವಿಶ್ಲೇಷಣೆಯನ್ನ ಮಾಡ್ತಾರೆ. ಸೊ ಮೊದಲನೇದಾಗಿ ಇದು ಒಂದು HYT ಸರ್. ಸರ್, ಈಗ ಇತಿಹಾಸ ಪುಸ್ತಕ ಎತ್ಕೋತಾರೆ ಎಲ್ಲಾ ಸ್ಟೂಡೆಂಟ್ಸ್ ಬುಕ್ ಎತ್ಕೊಂಡಾಗ ಓದ್ತಾ ಇರ್ಬೇಕಾರೆ ನನಗೆ ರೀಸೆಂಟ್ಲಿ 1-3 ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕೇಳ್ತಾ ಇದ್ರು, ಹಿಸ್ಟ್ರಿ ಓದಿದ್ರೆ ಅರ್ಥ ಆಗಲ್ಲ ಒಂದು, ಆಮೇಲೆ ಫ್ಯಾಕ್ಟ್ ಗಳನ್ನ ನೆನ್ಪಿಟ್ಕೊಳಕ್ಕಾಗಲ್ಲ, ಡೇಟ್ ಗಳು ಬರ್ತವೆ, ಎಷ್ಟು ಡೇಟ್ ನ ನೆನ್ಪಿಟ್ಕೊಳ್ಳೋಣ. ಸೊ ಇದು ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಕ್ವೆಶನ್ ಸರ್. ಹಾಗಿದ್ರೆ ಎಲ್ಲಾ ಡೇಟ್ಸ್ ನೆನ್ಪಿಟ್ಕೋಬೇಕಾ ಅಥವಾ ಯಾವ್ದಾದ್ರು ತುಂಬಾ ರಿಲೆವೆಂಟ್ ಡೇಟ್ಸ್ ನ ನೆನ್ಪಿಟ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ ಸರ್. ಇಲ್ಲಿ ಪಾಯಿಂಟ್ ಏನು ಅಂದ್ರೆ ಸರ್, ನಮ್ಮ ಹುಡುಗರು ನನ್ನ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ನನಗೆ ರಿಲೇಷನ್ ಅಂದ್ರೆ ಒಂದು ನನ್ನ ಪ್ರೀತಿ ಪಾತ್ರ ಸ್ಟೂಡೆಂಟ್ಸ್ಗಳನ್ನ ನಾನು ಅವ್ರು ಓದೋದನ್ನ ಅಬ್ಸರ್ವ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಸ್ವಿಗಳನ್ನೆಲ್ಲ ಗೋಡೆ ಮೇಲೆ ಬರ್ದಾಕ್ಬಿಟ್ಟು ಬೆಳಗ್ಗೆ ಮಲಿಕಂಡಾಗ ನೋಡ್ತಾರೆ, ರಾತ್ರಿ ಎದ್ದಾಗ ನೋಡ್ತಾರೆ. ಇದು ಗಾಬರಿ ಹುಟ್ಟಿಸುತ್ತೆ ಸರ್, ನೆನಪಲ್ಲಿ ಉಳಿಯಲ್ಲ. ನಾವು ಕಂಟೆಂಟ್ ಅನ್ನ ಯಾವ ರೀತಿ ಓದ್ತೀವಿ ಅದೇ ರೀತಿ ಇಸ್ವಿನೂ ಕೂಡ ಓದ್ಕೊಂಡು ಹೋದಾಗ ಸರ್, ನೀವೀಗ ಎಕ್ಸಾಮ್ ಅಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಥವಾ KS ಫಿಲಿಮ್ಸ್ ಎಕ್ಸಾಮ್ ಅಂತ ಕಳಿ ಸರ್, ಈ ಎರಡೂ ಎಕ್ಸಾಮ್ ಅಲ್ಲಿ PC ಇರ್ಲಿ KS ಇರ್ಲಿ ಸರ್, ನೀವೇನಾರ ಥಿಯರಿ ಎಕ್ಸಾಮ್ ಬರೀತೀರಾ ಸರ್? ಅಪ್ ಟು PC ಟು ಪ್ರಿಲಿಮ್ಸ್ ಥಿಯರಿ ಎಕ್ಸಾಮ್ ಬರೀತೀರಾ ಸರ್? ಇಲ್ಲ. ಅಂದ್ರೆ ಅರ್ಥ ಏನು, ಈಗ ಅವರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಕೊಟ್ಟಿರೋ ಆಪ್ಷನ್ ಅಲ್ಲಿ ಸರಿಯಾಗಿರೋದು ಯಾವ್ದು ಅಂತ ಗುರುತಿಸ್ಬೇಕು, ರೈಟ್ ಅಲ್ವಾ ಸರ್? ಹಂಗಾಗಿ ನೀನ್ ಸುಮ್ನೆ ಕಂಟೆಂಟ್ ಓದ್ದಂಗೆ ಇಸ್ವಿಗಳನ್ನ ಓದ್ಕೊಂಡು ಹೋಗಿರೋ. ಇಸ್ವಿ ನೋಡಿದ ತಕ್ಷಣ ಏನಾಗುತ್ತೆ, ಎಲ್ಲೋ ನೋಡಿದೀನಿ ಅನ್ನೋದು ನೆನಪು ಬರುತ್ತಾ ಬರಲ್ವಾ ಸರ್? ಅವಾಗ ಟಿಕ್ ಹಾಕಿದ್ರೆ ಸಾಕು. ಅದು ಅದರ್ವೈಸ್ ಇವ್ರು ಬರೇ ಗಟ್ ಮಾಡ್ತಾ ಕೂತ್ರೆ ಟೈಮ್ ಕಿಲ್ ಆಗುತ್ತೆ ಸರ್. ಆಮೇಲೆ ಒಂದು ಸರ್, ಇನ್ನೊಂದು ಎರಡನೇದೇನು ಅಂದ್ರೆ, ಏನ್ ಇಸ್ವಿ ಮೇಲೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಸರ್? 102 ಅಲ್ವಾ ಸರ್? 102 ಪ್ರಶ್ನೆಗೋಸ್ಕರ 25,000 ಇಸ್ವಿ ನೀವು ಗಟ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಟೈಮ್ ಕಿಲ್ ತಾನೆ ಅಲ್ವಾ ಸರ್? ಹಾಗಾಗಿ 102 ಕ್ವಶನ್ಸ್. ಅದ್ರಲ್ಲೂ ಒಂದು ಟೆಕ್ನಿಕ್ ಸರ್. HK ಕೇಳಿದ್ರೆ ಏನ್ ಕೇಳ್ತಾನೆ ಸರ್? ಕ್ರೋನಾಲಜಿಕಲ್ ಆರ್ಡರ್ ಕೇಳ್ತಾನೆ, ಹೌದಲ್ವಾ ಸರ್? ನೀವು ಓದೋದೇ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಓದ್ಕೊಂಡ್ರೆ ಯಾವ ಘಟನೆ ಆದ್ಮೇಲೆ ಯಾವ ಘಟನೆ ಆಯ್ತು ಅಂತ ಇಸ್ವಿ ಗೊತ್ತಿಲ್ಲ ಅಂದ್ರೂ ಒಂದ್ ಬ್ಲೈಂಡ್ ಮೆಥಡ್, ಈ ಘಟನೆ ಆದ್ಮೇಲೆ ಈ ಘಟನೆ ಆಗಿದೆ ಅಂತ ಗೊತ್ತಾಗುತ್ತಾ?
ಆವಾಗ ಇಸ್ವಿನೇ ಬೇಕಿಲ್ವಲ್ಲ ಸರ್, ಇದಾದ್ಮೇಲೆ ಇದಾಯ್ತು ಬರ್ಕೊಂಡು ಹೋಗ್ಬಿಟ್ರಾಯ್ತಲ್ಲ ಸರ್. ಸೊ ಹಾಗಾಗಿ ಇಸ್ವಿ ಬಗ್ಗೆ ವರಿ ಮಾಡಿ ನಂಗೂ ಬಹಳ ಪ್ರಶ್ನೆ ಸರ್. ಹೆಂಗ್ ನೆನ್ಪಿಟ್ಕೊತೀರಾ ಸರ್, ಹೆಂಗ್ ಗಟ್ ಮಾಡ್ತೀರಾ ಸರ್? ನೆನ್ಪಿಟ್ಕೊಳ್ಳೋದು ಬೇಡ, ಗಟ್ ಮಾಡೋದು ಬೇಡ. ನೀವು ಕಾಮನ್ ಕಂಟೆಂಟ್ ಹೆಂಗ್ ಓದ್ತಿರೋ ಅದನ್ನು ಓದ್ರಿ. ನೀವು ಆಪ್ಷನ್ ನೋಡಿದಾಗ ತಾನೇ ನೆನಪು ಬರುತ್ತೆ. ಇದಕ್ಕೆ ಇನ್ನೊಂದು ಟೆಕ್ನಿಕ್ ಸರ್, ನಾನು ಓದಿರೋದೆಲ್ಲ ನೆನಪು ಬರಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಓದಿರೋದೆಲ್ಲ ನೆನಪು ಬಂದ್ರೆ ನಾವು ಸರ್ವಜ್ಞಗಳಾಗ್ಬಿಡ್ತೀವಿ ಸರ್. ಹಾಗಾಗಿ ಓದಿದ್ದೆಲ್ಲ ನೆನಪು ಬರೋದೇನ್ ಬೇಕಾಗಿಲ್ಲ. ನೀವು ಕಾಮನ್ ಆಗಿ ಓದ್ಕೊಂಡೋಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ. ಆ ಬಿಡಿಸ್ಬೇಕಾದ್ರೆ ನಿಮ್ಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ವಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಗೊತ್ತಿದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ, ನಾನು ಓದಿರೋದು ನೆನಪದಪ್ಪ ಅಂತ. ಗೊತ್ತಿಲ್ಲ ಅಂದ್ರೆ ನೀನ್ ಮರುಪರೀಕ್ಷೆ ಮಾಡ್ಕ, ಏನಂತ ಇವ್ಯಾಲ್ಯೂಯೇಟ್ ಮಾಡ್ಕ, ಏನಂತ ಆ ಕಂಟೆಂಟ್ ನಿಂಗೆ ಅರ್ಥ ಆಗ್ಲಿಲ್ವಾ, ಆ ಕಂಟೆಂಟ್ ನ ನೀನ್ ಓದೇ ಇರ್ಲಿಲ್ವಾ, ಆ ಕಂಟೆಂಟ್ ಇನ್ ಸ್ವಲ್ಪ ರಿವಿಷನ್ ಬೇಕಾಗಿತ್ತಾ, ಪ್ರಾಕ್ಟೀಸ್ ಮಾಡ್ಕ ಅಷ್ಟೇನೇನೆ. ಓದಿರೋದೆಲ್ಲ ತಲೆಯಲ್ಲಿ ನೆನಪು ಬರಬೇಕು ಅನ್ನೋದು ಏನಿಲ್ಲ ಸರ್. ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸಿದಾಗ ಇರೋದು ಗೊತ್ತಿದ್ರೆ ಸಾಕು ಸರ್. ಎಸ್. ಸೊ ಆ ನಿಟ್ಟಿನಲ್ಲಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಇದು ಯಾವುದು? ಭಾರತ ಸರ್ಕಾರ ಕಾಯ್ದೆ 1935. ಸರ್ ನಿದ್ದೆಗಣ್ಣಲ್ಲಿ ಕೇಳಿದ್ರು ಚಾರ್ಟರ್ ಆಕ್ಟ್ ಆಫ್ 1813 ಬರೀ 20 ವರ್ಷಕ್ಕೊಂದ್ಸತಿ ಮಾಡ್ಕೊಂಡು ಹೋಗ್ತಾರೆ. 1793ರಿಂದ 1813, 1833, 1853, ಅದಾದ್ಮೇಲೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗುತ್ತೆ. ಸೊ ಚೇಂಜ್ ಆಗುತ್ತೆ ಸರ್. ಇಷ್ಟು ಕಾಯ್ದೆಗಳನ್ನ ಓದೋ ಅವಶ್ಯಕತೆ ಇಲ್ಲ. ಇವೆರಡೂ ಇಂಪಾರ್ಟೆಂಟ್ ಸರ್. 1813, 1833 ಸರ್. ಓವರ್ ಟು ಸರ್ ಮಾತಾಡ್ತಾರೆ ಹಿಸ್ಟ್ರಿ ಕುರಿತಾಗಿ, ಬಟ್ ಇದಕ್ಕೊಂದು ವ್ಯಾಲ್ಯೂ ಎಡಿಷನ್ ನಾನು ಮಾಡ್ತೀನಿ ಸರ್. ಸರ್ 1813 ಏನಾಗುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿದು ಮೋನೋಪೋಲಿ ಇರುತ್ತೆ. ಮೋನೋಪೋಲಿ ಅಂದ್ರೆ ಅವ್ರು ಮಾತ್ರ ಭಾರತದಲ್ಲಿ ಟ್ರೇಡ್ ಮಾಡ್ತಿರ್ತಾರೆ. 1813 ಅದನ್ನ ಅಬಾಲಿಷ್ ಮಾಡಿ ಬ್ರಿಟಿಷ್ ಬೇರೆ ಕಂಪನೀಸ್ಗೂ ಪರ್ಮಿಷನ್ ಕೊಡುತ್ತೆ. ಹಂಗಾಗಿ 1813 ನಿದ್ದೆಗಣ್ಣಲ್ಲಿ ಕೇಳಿದ್ರು ಬರ್ಬೇಕು. ಯಾವ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಮೋನೋಪೋಲಿಯನ್ನ ಅಬಾಲಿಷ್ ಮಾಡಿದ್ರು? 1813. ಸರ್ 1833 ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇರುವಂತಹ ಒಂದು ನೇಮ್ ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ ಸರ್. 2023-24 UPSC ಕ್ವೆಶನ್. ಯಾವ ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಹಾಗಾಗಿ ಇವೆರಡೂ ಕಾಯ್ದೆಗಳು ಇಂಪಾರ್ಟೆಂಟ್ ಸರ್, ಹಿಸ್ಟ್ರಿ ಇವೆರಡು ಡೇಟ್. ಅದಾದ್ಮೇಲೆ 1935 ಮತ್ತು 1919 ಯಾಕಂದ್ರೆ ಮತಕ್ಷೇತ್ರವನ್ನ ಕೊಡ್ತಾರೆ. ಎಸ್ ಸರ್. ಸಪರೇಟ್ ಎಲೆಕ್ಟೋರೇಟ್ ಯಾವ ಕಾಯ್ದೆ ಮುಖಾಂತರ ಮಾಡಿದ್ರು? 1909 ಮುಸಲ್ಮಾನರಿಗೆ ಸಪರೇಟ್ ಎಲೆಕ್ಟೋರೇಟ್ ನ ಇದು ಮಾಡ್ತಾರೆ. 1919 ಮಾಂಟೆಗೋ ಕ್ಲೆಮ್ಸ್ಫೋರ್ಡ್ ಅಲ್ಲಿ ಬೇರೆ ಧರ್ಮದವ್ರಿಗೂ ಅಂದ್ರೆ ಜೈನ, ಪಾರ್ಸಿ ಮತ್ತೆ ವಿಮೆನ್ಸ್ ಅವರಿಗೂ ಸಪರೇಟ್ ಎಲೆಕ್ಟೋರೇಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 1919 ಇನ್ನೊಂದಕ್ಕೆ ಇಂಪಾರ್ಟೆಂಟ್ ಸರ್. ಪ್ರಾಂತ್ಯಗಳಲ್ಲಿ ಪ್ರಾವಿನ್ಷಿಯಸ್ ಅಲ್ಲಿ ಡೈರ್ಕ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡೈರ್ಕಿ ಮಾಡಿ ಸರ್ 2 ಸಬ್ಜೆಕ್ಟ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ ಮತ್ತೆ ರಿಸರ್ವ್ಡ್ ಸಬ್ಜೆಕ್ಟ್ ಅಂತ. 2022 UPSC ಕ್ವೆಶನ್. ನೆನ್ಪಿಟ್ಕೊಳಕ್ ಆಗಲ್ಲ ಸರ್, ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವ್ದು ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್, ಈ ಕೆಳಗಿನವುಗಳಲ್ಲಿ ಯಾವ್ದು ರಿಸರ್ವ್ಡ್ ಸಬ್ಜೆಕ್ಟ್ಸ್ ಅಂತ ಕೊಡ್ತಾನೆ ಸರ್. ಹೆಂಗ್ ನೆನ್ಪಿಟ್ಕೊಳ್ಳೋ? ನಂಗೂ ಎಕ್ಸಾಮ್ ಅಲ್ಲಿ ಕೇಳಿದ್ರು ಬರಲ್ಲ. ಸೊ ಬಟ್ ನೀವು ನನಗೆ ಹೇಳ್ಕೊಟ್ಟಿದ್ರಿ ಒಂದ್ಸತಿ. ಏನಂದ್ರೆ ಈ ಟ್ರಾನ್ಸ್ಪೋರ್ಟ್ ಈ 1919 ಕಾಯ್ದೆಯಲ್ಲಿ ಏನ್ ಇದು ಮಾಡ್ತಾರಲ್ಲ, ಪ್ರಮುಖವಾಗಿರುವಂತವನ್ನ ಬ್ರಿಟಿಷ್ ಇಟ್ಕೋತಾರೆ, ಅವ್ನು ರಿಸರ್ವ್ ಮಾಡಿ ಇಟ್ಕೋತಾರೆ. ಯಾವ್ಯಾವ ಇಂಪಾರ್ಟೆಂಟ್ ಇಲ್ವಲ್ಲ ಅವನ್ನೆಲ್ಲ ಇಟ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇಂಡಿಯನ್ ಮಿನಿಸ್ಟರ್ಸ್ ಕೊಡ್ತಾರೆ. ಎಕ್ಸಾಂಪಲ್ ಹೆಲ್ತ್, ಎಜುಕೇಶನ್, ಇರಿಗೇಷನ್ ಇವೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸ್, ಲಾ ಇವೆಲ್ಲ ರಿಸರ್ವ್ ಮಾಡಿ ಅವ್ರು ಬ್ರಿಟಿಷರು ಅವ್ರು ಇಟ್ಕೋತಾರೆ. ಸೊ ಹಿಂಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದಿದ್ರೆ ಇಟ್ ವುಡ್ ಬಿ ಗುಡ್. ಅದಾದ್ಮೇಲೆ 1919 ಸರ್ ಯಾವುದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನ್ UPSC ಅಂತ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾಗತ್ತೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 1926 ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈ ಪ್ರಶ್ನೆಗೆ ಬರೋಣ ಸರ್. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬಹುತೇಕ ಭಾರತ ಸರ್ಕಾರದ ಪ್ರಸ್ತುತ ಸಂವಿಧಾನ ಇದರಿಂದಲೇ ಸ್ವೀಕರಿಸಿರ್ತಕ್ಕಂಥದ್ದು. ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಸರ್? ಇದು ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಸ್ವಾಯತ್ತತೆ ಪರಿಚಯಿಸಿತು ಸರ್. ಇವಾಗಿನ ನೀವು ಹೇಳಿದ್ರಿ ಏನಂತ? ಪ್ರಾಂತೀಯ ಸ್ವಾಯತ್ತತೆ ಪರಿಚಯಿಸಿತು, ಪ್ರಾವಿನ್ಷಿಯಲ್ ಅಟಾನಮಿ. ಹೌದು, ಕರೆಕ್ಟ್ ಸರ್. ಹಂಗಾರೆ ಈಗ ನಮ್ ಪ್ರಕಾರ ಏನು? ಒಂದನೇದು ಕರೆಕ್ಟ್. ಒಂದ್ ನಿಮಿಷ ಸರ್, ಇಲ್ಲಿ ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಹುಡುಗರಿಗೆ. ಎಸ್ ಸರ್. ಈಗ ಒಂದನೇದು ಕರೆಕ್ಟ್. ಒಂದನೇದು ಯಾವ್ದಾವ್ದು ನೋಡ್ರಿ. ಹಾ ಸರ್, ಎಲ್ಲ ಎರಡನೇದ್ರಲ್ಲೂ ಮೂರಲ್ಲೂ. ಈಗ ಗೋ ಟು ಸೆಕೆಂಡ್ ಆಪ್ಷನ್. ಇದು ಅಖಿಲ ಭಾರತ ಒಕ್ಕೂಟ ಸ್ಥಾಪನೆಗೆ ಅವಕಾಶ ನೀಡಿತು. ಅಂದ್ರೆ ಇಂಡಿಯನ್ ಯೂನಿಯನ್ ಅದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಂತ. ಹೌದು, 1935 ಕಾನ್ಸ್ಟಿಟ್ಯೂಷನ್ ಎಷ್ಟೊಂದು. ಹಾಗಾಗಿ ಎರಡನೇದು ಕರೆಕ್ಟ್ ಸರ್. ಈಗ ಎರಡನೇದು ಎಲ್ಲದು ಹುಡ್ಕನ ಸರ್. ಈ ಕಡೆ ನೋಡಿ, ಇಲ್ಲಿ
1 2 ರೈಟ್ ಐತೆ, ಇದಿರ್ಬೋದು ಸರ್ ಉತ್ತರ. ಹಾ ಸರ್. ನೋಡೋಣ ಸಾಧ್ಯತೆ. 1 2 3 ಐತೆ, ಇದು ಇರ್ಬೋದು ಉತ್ತರ ಸಾಧ್ಯತೆ. ಬಿಕಾಸ್ ಆಫ್ 1 ಇದೆ 2 ಇದೆ, ಜೊತೆಗೆ 1 3 4 ಇದೆ ಸರ್, ಇಲ್ಲಿ 2 ಇಲ್ಲ. ಹಾ ಸರ್. ಹಂಗಾಗಿ ಇದು ಉತ್ತರ ಅಲ್ಲ, ಹೋಯ್ತು ಸರ್. ಇದು ಹಾ ಸರ್. 3 ಡಿಲೀಟ್ ಮಾಡಿ. ಹ್ಮ್ 1 2 3 4 ಇದೆ, ಹಾಗಾಗಿ ಇದು ಉತ್ತರ ಇರ್ಬೋದು. ಈಗ ನಮ್ಗೆ 3 ಡೌಟ್ ಇದೆ, ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂದ್ರೆ 3ನೇ ಇದಕ್ಕೆ ಹೋಗ್ಬೇಕು ಸರ್. ಹೌದು. ಇದು ಪ್ರಾಂತೀಯ ಮಟ್ಟದಲ್ಲಿ ದ್ವೈತ ಆಡಳಿತವನ್ನು ರದ್ದುಪಡಿಸಿತು. ಅಂದ್ರೆ ನಾವೇನು 1919ರಲ್ಲಿ ಡಯಾರ್ಕಿನ ಪ್ರಾವಿನ್ಷಿಯಲ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರಲ್ಲ, ಅದನ್ನ 1935ರಲ್ಲಿ ರದ್ದುಪಡಿಸಿ ಕೇಂದ್ರ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಂಗಾಗಿ 3ನೇ ಪಾಯಿಂಟ್ ರೈಟ್. 3ನೇ ಪಾಯಿಂಟ್ ರೈಟ್. ಈಗ ಬನ್ನಿ ಸರ್. ಈಗ ಹಂಗಾದ್ರೆ 1 2 3 ಸರಿ, ಈಗ ಹೇಳಿರೋ 3ರಲ್ಲಿ 3 ಸರಿ. ಹೌದು. ಹಂಗಾರೆ ಫಸ್ಟ್ ಪಾಯಿಂಟ್ ಹೋಯ್ತು, 2 ಹೋಯ್ತು ಸರ್. ಈಗ ನಮ್ಗೀಗ 50-50. ಯಾಕೆ ಇದನ್ನ ಹೇಳ್ಕೊಡ್ತಿದೀನಿ ಅಂದ್ರೆ, ಸಮ್ ಟೈಮ್ ಈ ತರ ನೋಡ್ಕೊಂಡು ಹೋದಾಗ 4 ಪಾಯಿಂಟ್ ನಮಗೆ ಗೊತ್ತಿಲ್ಲ ಅಂತಾಗ ಅಟ್ಲೀಸ್ಟ್ ನೀವು 2ರಲ್ಲಿ ಒಂದು 50-50 ಮಾಡ್ಬೋದಾ ಸರ್? ಹೌದು. ಗೊತ್ತಿರುವಂತದ್ದನ್ನ ಇನ್ಫಾರ್ಮೇಶನ್ ಅನ್ನ ಬಳಸಿ ಆನ್ಸರ್ ಮಾಡಿ. ಈಗ 4ನೇ ನೋಡಿದ್ರೆ ನಮ್ಗೆ ಉತ್ತರ ಗೊತ್ತಾಗೋದು. ಅಂದ್ರೆ ಪ್ರಾಂತೀಯ ಮಟ್ಟದಲ್ಲಿ ದ್ವೈತ ಆಡಳಿತನ ರದ್ದುಪಡಿಸ್ತಾರೆ, ಕೇಂದ್ರ ಮಟ್ಟದಲ್ಲಿ ದ್ವೈತ ಆಡಳಿತನ ಪರಿಚಯಿಸ್ತಾರೆ. ಸೊ ಹಾಗಾಗಿ 1 2 3 4 2 ಕರೆಕ್ಟ್. ಸುದರ್ಶನ್ ಸರ್ ಹೇಳ್ತಾ ಇದ್ರೆ 1935 ಆಕ್ಟ್ ಪ್ರಕಾರ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4. ಆಪ್ಷನ್ 4. 1 2 3 4 4 ಸರಿಯಾಗಿದೆ. ನೀವು ನಿಮ್ ನೋಟ್ಸ್ ಅಲ್ಲಿ ಏನ್ ಬರ್ಕೋಬೇಕು ಅಂತ ಹೇಳಿದ್ರೆ, ಪ್ರಾಂತೀಯ ಸ್ವಾಯತ್ತತೆ ಯಾವ ಕಾಯ್ದೆ ಮುಖಾಂತರ ಪರಿಚಯಿಸಿತು? 1935. ಬೈ ಹಾರ್ಟ್ ಗೊತ್ತಿರಬೇಕು. ಒಕ್ಕೂಟ ಸ್ಥಾಪನೆಗೆ 1935. ಪ್ರಾಂತೀಯ ಮಟ್ಟದಲ್ಲಿ ದ್ವೈತ ಸರ್ಕಾರನ ಯಾವ ಕಾಯ್ದೆಯ ಮುಖಾಂತರ ಅಬಾಲಿಷ್ ಮಾಡಿದ್ರು? 1935. ಒನ್ ವರ್ಡ್ ಗೊತ್ತಿರಬೇಕು. ಕೇಂದ್ರ ಮಟ್ಟದಲ್ಲಿ ದ್ವೈತ ಆಡಳಿತವನ್ನು ಯಾವ ಕಾಯ್ದೆ ಮೂಲಕ ಪರಿಚಯಿಸಿತು? 1935. ಇದು ಫ್ಯಾಕ್ಟ್ ಸರ್. ಒನ್ ವರ್ಡ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಸರ್. 99% ಬರ್ಬೋದು ಸರ್. ಇಲ್ಲೊಂದು ಟೆಕ್ನಿಕ್, ಇನ್ನೊಂದು ಇದೇ ಪ್ರಶ್ನೆ ಹಿಂಗೂ ಕೇಳ್ತಾನೆ ಸರ್. ಈಗ ಹಿಂಗೂ ಕೇಳಿದಾನೆ, ಹಿಂಗೂ ಕೇಳ್ತಾನೆ. ಇತ್ತೀಚೆಗೆ 2025-26ರಲ್ಲಿ 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆ ಸರಿಯಾಗಿದೆ, 4 ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾನೆ. ಈಗ ನೀವ್ ಹೇಳಿರೋ ಪ್ರಕಾರ 4 ಸ್ಟೇಟ್ಮೆಂಟ್ ಕರೆಕ್ಟ್, ಹಾಗಾಗಿ ಸರಿಯಾದ ಉತ್ತರ 4 ಹೇಳಿಕೆಗಳು ಸರಿಯಾಗಿವೆ. ಈ ತರನು ಕೇಳ್ತಾರೆ. ಎಸ್ ಸರ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸರ್. ಓವರ್ ಟು ಸರ್. ಸರ್ ಹಿಂಗೆ ಈಗ ನೋಡಿ ಸರ್, ಈಗ ಕ್ವಶನ್ಸ್ ಈಗ ಬೆಳಗಾವಿ ಕಾಂಗ್ರೆಸ್ ಏನಿದ್ದೀರಾ ಸರ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಮೊದಲನೇ ಕಾರಣ ಹೇಳ್ಬಿಡ್ತೀನಿ ಸರ್, ಇದು ನಮಗೆ ಪ್ರೈಡ್, ಗೌರವ, ಹೆಮ್ಮೆ. ಯಾಕೆಂದ್ರೆ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಂತ, ನಮ್ಮ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ, ನಮ್ಮ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸರ್. ನಮ್ಮ ಕನ್ನಡ ನಾಡಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸ್ತಾರೆ. ವಿಶೇಷತೆ ಏನಪ್ಪಾ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ 1924 ಬೆಳಗಾವಿ ಅಧಿವೇಶನ ಅಲ್ವಾ ಸರ್? ಕರ್ನಾಟಕದಾಗೆ, ಇಂಡಿಯಾದಾಗ ಎಷ್ಟು ಸ್ಟೇಟ್ ಇದ್ದು, ಎಷ್ಟು ಅಧಿವೇಶನಗಳಾಗಿವೆ. ಗಾಂಧೀಜಿಯವರು 1919 1947 ಸ್ವತಂತ್ರ ಹೋರಾಟದಲ್ಲಿ ತೊಡಗಿದ್ದಾರೆ. ಆದ್ರೆ ಕನ್ನಡ ನಾಡಿನಲ್ಲಿ ನಡೆದಂತ ಅಧಿವೇಶನದಲ್ಲಿ ಅಧ್ಯಕ್ಷ ಆಗಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಿಟ್ಬಿಡಿ ಸರ್. ಕನ್ನಡ ನಾಡು ಎಂತ ಪುಣ್ಯ ಕನ್ನಡಿಗನಿಗೂ ಗೊತ್ತಿರಬೇಕಾದ ವಿಚಾರ, ಮತ್ತೆ ಪ್ರೈಡ್ ಕೇಳ್ತಾನೆ ಅಲ್ವಾ ಸರ್? ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂತ ಅಧಿವೇಶನ. ಎಸ್ ಸರ್. ಹಾಗಾಗಿ ಅದ್ರ ಮೇಲೆ ಪ್ರಶ್ನೆಗಳು ಕಾಮನ್ ಆಗಿರ್ತವೆ ಸರ್. ಈಗ ನಾವು ಕಾಮನ್ ಆಗಿರೋ ಪಾಯಿಂಟ್ ಹೇಳಲ್ಲ, ಹುಡುಗರು ಓದಿರ್ತಾರೆ. ನಾವೀಗ ಏನ್ ಪಾಠ ಮಾಡ್ತಾ ಇರೋದು, 2026ರ ಪ್ರಶ್ನೆ ಪತ್ರಿಕೆಯ ಟ್ರೆಂಡಿಂಗ್ ಹೆಂಗಿದೆ ಅಂತ ಅಲ್ವಾ ಸರ್? 2026ರಲ್ಲಿ ಪ್ರಶ್ನೆಯನ್ನ ಹೆಂಗ್ ಕೇಳ್ತಾರೆ ಸರ್ ಅಂತ. ಈಗ ನಾವು ಅದೇ 1924ರಲ್ಲಿ ನಡೆದ ಅಧಿವೇಶನದಲ್ಲಿ ಗಾಂಧೀಜಿ ಅಧ್ಯಕ್ಷರಾಗಿದ್ರು. ಇದು 39ನೇ ಅಧಿವೇಶನ. ಈ ತರ ಕಾಮನ್ ಪಾಯಿಂಟ್. ಇಲ್ಲಿ ಉಹಿಲಗೋಳ್ ನಾರಾಯಣರಾವ್ ಅವರು ರಚಿಸಿದ ಉದಯವಾಗಲಿ ಚೆಲುವ ಕನ್ನಡ ನಾಡನ್ನು ಆಡಲಾಯಿತು. ಅದು ಏನು ಸಭಾಂಗಣವನ್ನ ವಿಜಯನಗರದ ವೇದಿಕೆಯಂತೆ ಸಿಂಗರಿಸಲಾಗಿತ್ತು. ದ್ವಾರ ಬಾಗಿಲನ್ನು ವಿರೂಪಾಕ್ಷ ದೇವಾಲಯದ ಶಿಖರದಂತೆ ಸಿಂಗರಿಸಲಾಗಿತ್ತು. ಕುಡಿಯುವ ನೀರಿಗೆ ಪಂಪಸಾಗರ ಎಂದು ಹೆಸರಿಡಲಾಗಿತ್ತು. ಈ ತರ 10 ಹಲವು ಪಾಯಿಂಟ್ಗಳು ಕಾಮನ್ ಪಾಯಿಂಟ್. ನನ್ನ ವಿದ್ಯಾರ್ಥಿ ಓದಿರ್ತಾನೆ ಸರ್. ಆದ್ರೆ ಸರ್, ಈಗ ಪೊಲೀಸ್ಗೆನೆ ಈ ತರ ಕೇಳೋ ಸಾಧ್ಯತೆ ಇದೆ ಸರ್. ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಹೆಂಗೆ ಡಿಫ್ರೆಂಟ್ ಆಗಿ ಕೇಳ್ಬೋದು? ಕಾಮನ್ ಆಗಿ ಇದುವರೆಗೂ ನಾನು ಹೇಳಿದ ಪಾಯಿಂಟ್ಸ್ ಕಾಮನ್ ಪಾಯಿಂಟ್ಸ್ ಸರ್. ಕರ್ನಾಟಕ ರಾಜ್ಯದ ಬಹುತೇಕ ವಿದ್ಯಾರ್ಥಿಗಳು ಓದಿರ್ತಾರೆ ಸರ್. 26 ಟ್ರೆಂಡ್ ಈ ಪ್ರಶ್ನೆ ಹೆಂಗ್ ಕೇಳಬಹುದು ಹಂಗಂತ. ಈಗ ನನಗೆ ಹೇಳಿದ್ನಲ್ಲ ಬೇಸಿಕ್ ಪಾಯಿಂಟ್ಸ್, ಅದನ್ನ ಓದಬಾರ್ದು ಅಂತಲ್ಲ ನಾನು ಹೇಳ್ತಿರೋದು. ಅದರ ಜ್ಞಾನದ ಜೊತೆಗೆ ಈ ಜ್ಞಾನವನ್ನ ಆಡ್ ಮಾಡ್ಕೊಬೇಕು ಡೆಪ್ತ್ ಆಗಿ. ನಾನು KS ಹುಡುಗರ್ನ ಬೇಕಾದ್ರೆ KS ಎಕ್ಸಾಮ್ ಕಾಲದಾಗ ಮನ್ಸಿಗೆ ಇಟ್ಕೊಂಡು ಮಾತಾಡ್ತೀನಿ. ಸಾರಿ ಸರ್. ಈಗ ನನಗೆ ನನ್ನ PC ಹುಡುಗರೇ ಇಂಪಾರ್ಟೆಂಟ್. ಯಾಕೆ ಗೊತ್ತಾ ಸರ್? ಬಹಳ ಜನ ಹೇಳ್ತಾರೆ PC-ನಾ ಅಂತಾರೆ ಸರ್. ಅವ್ರಿಗೇನ್ ಗೊತ್ತು ಸರ್? ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ 50,000 ಸಂಬಳ ಇದೆ ಸರ್. ಅವ್ರ ಮನೆಗೆ ಯಾರು ಬಡ ತಂದೆ ತಾಯಿ ಇರ್ತಾರಲ್ಲ ಸರ್,
ಅವ್ರಿಗೆ ಅದು ಡಿಸಿ ನೌಕರಿ. ತಿಂಗಳಿಗೆ 1,000 ರೂಪಾಯಿನೂ ನೋಡದಂತ ತಂದೆ ತಾಯಿಗಳಿರ್ತಾರಲ್ಲ ಸರ್, ಅದು ಆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆ ತಂದೆ ತಾಯಿಗೆ SP ಹುದ್ದೆ ಇದ್ದಂಗೆ ಸರ್. ಹೌದು ಸರ್. ನಮ್ಮ ಅಕ್ಕಪಕ್ಕ ಊರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ನನ್ನ ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಅವ್ರ ತಂದೆ, ಈಗ ಸರ್ ನನ್ ಮನು ಅಂತ ಒಬ್ಬ ವಿದ್ಯಾರ್ಥಿ ಇದ್ದೆ ಸರ್. ಆ ವಿದ್ಯಾರ್ಥಿ ಒಂದ್ಸಲಿಂದ ಸ್ಯಾಲ್ರಿ ಎಷ್ಟು ಅಂತ ಕೇಳಿದೆ ಸರ್. ನಾನು 35,000 ಕಣೋ ಅಂದ್ರೆ ಅಳಕ್ ಶುರು ಮಾಡಿದೆ ಸರ್. ಯಾಕೋ ಅಂತ ಕೇಳಿದ್ರೆ ನಮ್ಮಪ್ಪ ಅವಾಗ, ಇದು ಆಲೆ ಒಂದ್ 3-4 ವರ್ಷ ತಿಂಗಳು ಘಟನೆ, ಯಾಕಂದ್ರೆ ನಮ್ಮಪ್ಪ ಜೀವನದಲ್ಲಿ 35,000 ಹಣನ ಒಟ್ಟಿಗೆ ನೋಡೇ ಇಲ್ಲ ಸರ್ ಅಂದ. ತಿಂಗಳ ಬರುತ್ತೆ ಅಲ್ಲ, ಅವಾಗ ನಾನು 3-4 ವರ್ಷ ತಿಂದ್ರೆ ಆ ತಂದೆ ತಾಯಿಗೆ ಎಷ್ಟು ಖುಷಿ ಇರ್ಬೋದು ನೀವು ಅಬ್ಸರ್ವ್ ಮಾಡಿ ಸರ್. ಹಾಗಾಗಿ ನಮ್ಗೆ ಪೊಲೀಸ್ ಹುದ್ದೆನೂ ಕೂಡ ಯಾವುದೇ ಹುದ್ದೆಗಳಿರಲಿ ಚಿಕ್ಕದಲ್ಲ ದೊಡ್ಡದಲ್ಲ, ಅವ್ರವ್ರ ರೇಂಜ್ಗೆ ಅವ್ರವ್ರ ಪರಿಸ್ಥಿತಿಗೆ ಒಂದ್ ಮನೆ ಬೆಳಗುತ್ತೆ. ಎಂತ ಪಾಯಿಂಟ್ ಹೇಳಿದ್ರಿ ಸರ್ ನೀವು, ಒಂದ್ ಕುಟುಂಬನೇ ಬದಲಾಗ್ಬಿಡುತ್ತೆ. ರೈಟ್ ಸರ್. ಹಾಗಾಗಿ ಯಾಕೆ ಹೇಳ್ತೀನಿ ಅಂದ್ರೆ ಸರಳವಾಗಿ ಓದ್ಬೇಡ್ರಿ, ಓದೋದ್ನ ಡೆಪ್ತ್ ಆಗಿ ಓದ್ರಿ. ಪ್ರಶ್ನೆ ಪತ್ರಿಕೆ ಈಸಿಯಾಗಿ ಬಂದ್ರೆ ನೀನು ಉತ್ತರ ಬರೀತೀನಿ, ನಾನು ಉತ್ತರ ಬರೀತೀನಿ ಸರ್. ಮತ್ತೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ 60% ಈಸಿ ಇರುತ್ತೆ. ಹೌದು. 20% ಮೀಡಿಯಂ ಇರುತ್ತೆ. ಹೌದು. 20% ಕಷ್ಟ ಇರುತ್ತೆ. ಈಸಿ ಇರೋದು, ಮೀಡಿಯಂ ಇರೋದು ಎಲ್ಲರೂ ಆನ್ಸರ್ ಮಾಡ್ತಾರೆ. ಹೌದು. ಇಲ್ಲೆಲ್ಲ ಓದ್ತಿರುವಂತ ವಿದ್ಯಾರ್ಥಿಗಳು ನಂದು 1 ಮಾರ್ಕ್ ಇಂದ ಹೋಯ್ತು, ಹೌದು, ಅರ್ಧ ಮಾರ್ಕ್ಸ್, ಕಾಲ್ ಮಾರ್ಕ್ಸ್ ಇಂದ ಹೋಯ್ತು. ಹೌದು ಸರ್. ಸರ್ ಅಂದ್ರೆ ಈ ವ್ಯತ್ಯಾಸ ಮಾಡುವಂತದ್ದು ಒಂದೇ ಪ್ರಶ್ನೆ. ಹೌದು ಸರ್. ಇಲ್ಲ 2 ಪ್ರಶ್ನೆ. ಹೌದು. ಆ 2 ಪ್ರಶ್ನೆಗೆ ಯಾರು ಎಕ್ಸಾಮ್ ಅಲ್ಲಿ ಉತ್ತರ ಆಗ್ತದೆ ಈ ತರ, ಸೊ ಯು ವಿಲ್ ಗೆಟ್ ಥ್ರೂ. ಎಸ್ ಸರ್. ಅಂಡ್ ಈ ಸತಿ 4,000 ಸರ್ ಪೋಸ್ಟ್ ಇರುತ್ತೆ. ಅದಕ್ಕೆ 4,000ಕ್ಕಿಂತ ಜಾಸ್ತಿ CAR DR. ಹೌದು, ಈಸಿ ಇದ್ ಮಾಡಬಹುದು. ಹೌದು. ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು, ಈಗ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ KS ಬಂದಾಗ ಅದಕ್ಕೆ ಇನ್ನೂ ಡೆಪ್ತ್ ಆಗಿ ನಾನು ಹೇಳ್ಕೊಡ್ತೀನಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರು ಇಂಥ ಪ್ರಶ್ನೆಗಳು ನಮಗೆ ಬೇಡ ಅಂತ ಸ್ಕಿಪ್ ಮಾಡಬೇಡ್ರಿ. ನಿಮ್ಗೋಸ್ಕರನೇ ನಾನು ವಿಶೇಷವಾಗಿ ಇಂಥ ಪ್ರಶ್ನೆಗಳನ್ನ, ಯಾರು ಬರೀಲಿಕ್ಕೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಅಪಾಯಿಂಟ್ ಆಗೋ ಹುಡುಗ ಬರಿಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಚೂಸ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ ಸರ್. ನೋಡಿ, ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನ, ಅಂದ್ರೆ 1924 ಅಲ್ಲಿ ನಡೀತು. ಯೂನಿಟಿ ಕಾಂಗ್ರೆಸ್ ಸೆಷನ್ ಅಂತ ಕರೀತಾರೆ. ಕ್ವಶನ್ MCQ ಆಗುತ್ತೆ. ಎಸ್ ಸರ್. ಕೆಳಗಿನ ಯಾವ ಅಧಿವೇಶನವನ್ನು ಯೂನಿಟಿ ಕಾಂಗ್ರೆಸ್ ಸೆಷನ್ ಅಲ್ವಾ ಸರ್? ಅಲ್ಲೇ ಒಂದ್ ಪಾಯಿಂಟ್ ನಿಮ್ಗೆ ಉತ್ತರ ಸಿಕ್ಬಿಡ್ತು. ನೋಟ್ಸ್ ಮಾಡ್ಕೋಬೇಕು. ಹೌದು, HYT. ಎಸ್ ಸರ್. ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದ ಇತರ ಅಧಿವೇಶನಗಳು ಯಾವುವು ಸರ್? ಒಂದ್ಸಲಿ ನಾನ್ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಾದ್ರೆ ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಚಿತ್ರನಟಿ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಯಾಕ ಪ್ರಶ್ನೆ ಕೇಳಿದ್ರು ಅಂದ್ರೆ, ಹೇಮಾ ಮಾಲಿನಿಯವರು ಅದೇ ವರ್ಷ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ರಾಜ್ಯಸಭೆಗೆ ಅದಕ್ಕೆ ರಿಲೇಟೆಡ್ ಆಗಿ ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಚಿತ್ರನಟಿ ಯಾರು ಅಂತ ಕೇಳಿದ್ರು. ನಮ್ಗೆಲ್ಲ ಯಾರು ಸರ್ ಅವಾಗ ಗೈಡ್ ಮಾಡೋರು ಇದ್ದಿದ್ದು? ಏನೋ ಒಂಚೂರು ಪೇಪರ್ ಓದ್ಕೊಂಡಿದ್ದು, ಹೇಮಾ ಮಾಲಿನಿ ಸೆಲೆಕ್ಟ್ ಆಗ್ಯವಳೆ ಅಂತ ಗೊತ್ತಿತ್ತು, ಆಪ್ಷನ್ ಆಗಿ ಹೇಮಾ ಮಾಲಿನಿ ಇತ್ತು, ಹಾಕ್ಬಿಟ್ಟ ಸರ್. ನಮ್ಗೆ ಅವಾಗ ಕೆಲಸ ಸಿಕ್ಲಿಲ್ಲ. ಯಾಕೆಂದ್ರೆ ಅವನ್ ಕೇಳಿದ್ದು ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಚಿತ್ರನಟಿ, ಐ ಥಿಂಕ್ ನರ್ಗಿಸ್ ದತ್ತೋ ಏನೋ, ಹೇಮಾ ಮಾಲಿನಿ ಅಲ್ಲ, ನರ್ಗಿಸ್ ದತ್ತೋ ಏನೋ. ನಾವ್ ಹೇಮಾ ಮಾಲಿನಿ ಹಾಕ್ಬಿಟ್ಟು ನಾನು ಕನೆಕ್ಟ್ ಆಗದೆ, ನಾನು ಪಿಡಿವಾದೆ ಅಂದ್ರೆ ಆಗ್ಲೇ ಇಲ್ಲ. ಅಂದ್ರೆ ಪ್ರಶ್ನೆ ಹೆಂಗ್ ಕೇಳ್ತಾನೆ ಅಂದ್ರೆ, 1924 ಬೆಳಗಾವಿ ಅಧಿವೇಶನದ ವಿಶೇಷತೆ ಕೇಳಲ್ಲ, ಅದರ ಜೊತೆಗೆ ಬೆಳಗಾವಿಯಲ್ಲಿ ನಡೆದಂತ ಇತರ ಅಧಿವೇಶನಗಳು ಯಾವ ಅಂತ ಸರ್. ಈಗ ಒಂದೇದೇನಿದೆ, ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ, ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ ಕರೆಕ್ಟ್ ಸರ್. ಅದು ಈ ಅಧಿವೇಶನ ನಡೆದಿತ್ತು. ಹಾಗಾಗಿ ಎ ಸರಿಯಾಗಿದೆ. 4 ಆಪ್ಷನ್ ಅಲ್ಲೂ ಎ ಇದೆ. ನನ್ನ ಕೈಲಿ ಗುರ್ಸಕ್ ಆತಿಲ್ಲ, ನನ್ ಕಾಣದೇ ಇದ್ರು ಈ ಕಡೆ ಬಂದ್ಬಿಡ್ಲಾ ಸರ್? ಸರ್ ಈಗ ಎ ಸರಿಯಾಗಿದೆ, ಏನ ಗುರ್ಸಕ್ ಆತಿಲ್ಲ, ಹೌದಲ್ವಾ ಸರ್? ಈಗ ಏನಾಯ್ತು, ಎ ಸರಿಯಾಗಿದೆ, ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ. ಎರಡನೇದೇನು, ಅಖಿಲ ಭಾರತ ಹಿಂದೂ ಮಹಾಸಭಾ ಸಮ್ಮೇಳನ, ಇದ್ರ ಜೊತೆಗೆ ನಡೆದಂತ ಮತ್ತೊಂದು ಸಮ್ಮೇಳನ. ಬಿ ಆಲ್ಸೋ ಕರೆಕ್ಟ್ ಸರ್, AB ಸರಿಯಾಗಿದೆ, ABC ಸರಿಯಾಗಿದೆ, ABD ಸರಿಯಾಗಿದೆ, ABCD ಸರಿಯಾಗಿದೆ. AB 4 ಆಪ್ಷನ್ ಅಲ್ಲಿ ಇರೋದ್ರಿಂದ ಮತ್ತೆ ನಾನು ಡಿಸೈಡ್ ಮಾಡಕ್ ಆಯ್ತಾ ಇಲ್ಲ. ಅರ್ಥ ಆಯ್ತು? ಕ್ವಶನ್ ಹಿಂಗಿರುತ್ತೆ ಸರ್. ನೆಕ್ಸ್ಟ್, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಇದು ಕರೆಕ್ಟ್ ಸರ್, ಇದು ಕೂಡ ನಡೆದಿತ್ತು. ಇಲ್ಲಿಗೆ ಈ ಮೊದಲನೇ ಆಪ್ಷನ್ ಸಿ ಇಲ್ಲ, ಹಂಗಾಗಿ ಇದು ರಾಂಗ್ ಹೋಯ್ತು. ಹುಡುಗರಿಗೆ ಕಾಣ್ತಾ ಇತ್ತಲ್ಲ, ಇಲ್ಲೂ ಸಿ ಇಲ್ಲ, ಇದು ಹೋಯ್ತು. ಇಲ್ಲೂ ಸಿ ಇಲ್ಲ. ಹಾಗಾದ್ರೆ 2 ಮತ್ತು ಒಂಚೂರು ಹಿಂದಕ್ಕೆ ಹೋಗ್ಬಿಟ್ಟು ವಾಪಸ್ ಬನ್ನಿ ಸರ್, ಹುಡುಗರಿಗೆ ಕಾಣ್ಲಿ. ಇಲ್ಲಿ ನೋಡಿ, ಒಂದೇದು ಹೋಯ್ತು, ಎರಡನೇದು ಹೋಯ್ತು. ನಮ್ಗಾಗಾದ್ರೆ ಸರಿಯಾದ ಉತ್ತರ ಇದು 2 ಆಗಿರ್ಬೇಕು, ಇಲ್ಲ 4 ಆಗಿರ್ಬೇಕು. ಯಾವಾಗಲೂ ನೀವು ಉತ್ತರ ಹಿಂಗೆ ನಿಮಗೆ ಈ 4 ಪಾಯಿಂಟ್ ಗೊತ್ತಿಲ್ಲ ಅಂದಾಗ ಈ ತರ ಡಿಲೀಟ್ ಮಾಡ್ಕೊಂಡು ಹೋಗ್ರಿ, ಗೊತ್ತಿರೋದ್ನೋ ಡಿಲೀಟ್ ಮಾಡ್ಕೊಂಡು ಹೋಗ್ರಿ. 4ನೇದು ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ, ದಿಸ್ ಇಸ್ ಆಲ್ಸೋ ರೈಟ್ ಸರ್. ಸೊ ದೇರ್ ಫಾರ್ ರೈಟ್ ಆನ್ಸರ್ ಇಸ್ ABCD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ.
ಎ ಸರಿಯಾಗಿದೆ, ಬಿ ಸರಿಯಾಗಿದೆ, ಸಿ ಸರಿಯಾಗಿದೆ, ಡಿ ಸರಿಯಾಗಿದೆ. Therefore answer is ಎ ಬಿ ಸಿ ಡಿ ಸರಿಯಾಗಿದೆ. ಒನ್ಸ್ ಅಗೇನ್ ರಿಪೀಟ್, ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನ 1924ರಲ್ಲಿ ನಡೆದಿದ್ದು ಯುನಿಟಿ ಕಾಂಗ್ರೆಸ್ ಸೆಷನ್ ಎಂದು ಕರೀತೀವಿ. ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದ ಇತರ ಅಧಿವೇಶನಗಳು ಯಾವುವು ಅಂದ್ರೆ ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ, ಅಖಿಲ ಭಾರತ ಹಿಂದೂ ಮಹಾಸಭಾ ಸಮ್ಮೇಳನ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ. Therefore ರೈಟ್ ಆನ್ಸರ್ ಇಸ್ ಎ ಬಿ ಸಿ ಡಿ ಸರಿಯಾಗಿದೆ. 4 ಆಪ್ಷನ್ಸ್ ಸರಿಯಾಗಿದೆ. ನೆಕ್ಸ್ಟ್ ಎಸ್ ಸರ್, ನೆಕ್ಸ್ಟ್ ಕ್ವಶನ್ ಸರ್. ಪೆನ್ನು ರೆಡ್ ಕಲರ್ ತಗೊಂಡ್ಬಿಡೋಣ ಸರ್, ಯಾಕಂದ್ರೆ ಎಸ್ ಸರ್. ಆನ್ಸರು ಇದು ಎಲ್ಲೋ ಇರೋದ್ರಿಂದ. ಎಸ್ ಸರ್, ನೆಕ್ಸ್ಟ್ ಈಗ ಸರ್ ನೆಕ್ಸ್ಟ್ ನೋಡಿ, ಈ ತರ ಈಗೊಂದೀಗ 2 ABCD ಫಾರ್ಮೆಟ್ ಅಲ್ಲಿ ಕ್ವಶನ್ ಕೊಟ್ಟ ಸರ್ ಹುಡುಗರಿಗೆ. 2026ಗೆ ಎಸ್ ಸರ್. PC-ಗೂ ಈ ತರ ಒಂದು ಕ್ವಶನ್ ಇರ್ಬೋದು, KS-ಗೂ ಈ ತರ ಕ್ವಶನ್ಸ್ ಇರ್ಬೋದು. ಹೌದು. ಹಿಂದೆ ನಮ್ಮ KSET ನೆಟ್ಗಳಲ್ಲಿ ಮಾತ್ರ ಈ ತರ ಕ್ವಶನ್ಸ್ ಕೇಳ್ತಾ ಇದ್ರು. 2026ರಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಈ ತರ ಕ್ವಶನ್ ಕೇಳ್ತಾರೆ ಸರ್. ಇದನ್ನ ನಮ್ಮ ಪಾಪ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗಂಗೆ ಓದಕ್ಕೆ 10 ನಿಮಿಷ ಬೇಕಾಗುತ್ತೆ, ಅವ್ನು ಕೊಟ್ಟಿರೋ 90 ನಿಮಿಷದಾಗ ಅವ್ನ ಆನ್ಸರ್ ಹೆಂಗ್ ಸರ್ ಬರೀಬೇಕು? ಓಕೆ. ನಾನು ಇದನ್ನ ಅದಕ್ಕೆ ನಮ್ಮ ಹುಡುಗರಿಗೆ ಟ್ರಿಕ್ ಅಲ್ಲಿ ಹೇಳ್ಕೊಡ್ತೇನೆ, ಎಸ್ ಸರ್. ಅಲ್ವಾ ಸರ್? ಹಾ ಸರ್. ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್, ನನಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ ಅನ್ನು ಅಷ್ಟೇ ಶೇರ್ ಮಾಡ್ತಾ ಇದ್ದೀನಿ. ಎಸ್ ಸರ್. ನಾನು ಇತಿಹಾಸದಲ್ಲಿ ಮೇಧಾವಿನೂ ಅಲ್ಲ, ಪಂಡಿತನೂ ಅಲ್ಲ, ಇತಿಹಾಸಕಾರನೂ ಅಲ್ಲ. ಹಾ ಸರ್. ನಾನು ನಿಮ್ಗಿಂತ ಒಳ್ಳೆ ಇತಿಹಾಸದ ವಿದ್ಯಾರ್ಥಿ. ಹಾ ಸರ್. ಯಾಕಂದ್ರೆ ನಾನು ಇತಿಹಾಸವನ್ನ ಹೆಚ್ಚು ಓದ್ತೀನಿ. ನಾನು ಬೇರೆ ಸಬ್ಜೆಕ್ಟ್ ಓದೋದೇ ಇಲ್ಲ. ನನ್ನ ತಾಯಿ ಇತಿಹಾಸ, ಎಸ್ ಸರ್. ನಾನು ಪೊಲಿಟಿ, ಜಿಯೋಗ್ರಫಿ ಯಾವ್ದೂ ಓದಲ್ಲ ಸರ್. ಯಾ ಸರ್. ಯಾವತ್ತು KS ನಾವು ಬಿಟ್ಟುವೋ ಅವತ್ತಿಂದ ಇತಿಹಾಸದಲ್ಲಿ ಏನಾರ ಸಾಧನೆ ಮಾಡ್ಬೇಕು ಅಂತೇಳಿ ಪುಸ್ತಕ ಬರೆಯಕ್ ಶುರು ಮಾಡಿದ್ದು. ಸೊ ಹಾಗಾಗಿ ಇತಿಹಾಸ ಇದು ನಾವ್ ಹೇಳ್ತಿರೋದೇ ಅಲ್ಟಿಮೇಟ್ ಅಂತ ಹೇಳ್ತಿಲ್ಲ ಸರ್. ಎಸ್ ಸರ್. ಎಸ್ ಸರ್. ನಾನು ಕಲ್ತಿರ್ತಕ್ಕಂಥ ವಿದ್ಯೆಯನ್ನ ನನ್ನ ಪ್ರಾಮಾಣಿಕವಾಗಿ ನಿಮ್ಗೆ ಅರ್ಪಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಹೆಲ್ಪ್ ಆದ್ರೆ ಸುದರ್ಶನ್ ಸರ್ದು ನಮ್ದು ಪುಣ್ಯ, ಎಸ್ ಸರ್. ರೈಟ್ ಅಲ್ವಾ ಸರ್? ಎಸ್ ಸರ್. ಯಾಕನ್ನ ಹೌದು, ಶಿಕ್ಷಕರಾಗಿ ಒಂದು ನಮ್ಮದು ನಮ್ಮದು ಹೆಮ್ಮೆ ವಿಚಾರ. ಅಲ್ಲ ಸರ್, Yes. ಅಷ್ಟೇ. ನಾವ್ ಹೇಳದ್ ಫೈನಲ್ ಅಥವಾ ಇನ್ನೇನೋ ನಾವು ಇತಿಹಾಸ ತಜ್ಞರು ನಡೆದಾಡುವ ಇತಿಹಾಸ ಯಾವುದೂ ಅಲ್ಲ ನಾವು. ಎಸ್ ಸರ್. ಎಸ್ ಪ್ರಶ್ನೆ. ಸರ್ ಈಗ ಪ್ರಶ್ನೆ ನೋಡಿ, ಈ ಫಾರ್ಮೆಟ್ ಪ್ರಶ್ನೆನೆ ಸರ್ ನಮ್ಮ ಹುಡುಗರಿಗೆ ಟಫ್ ಆಗೋದು. ಅಣ್ಣ ನೋಡ್ರೋ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ, ಗಮನ ಕೊಟ್ಟು ನೋಡ್ರಿ. ನೋಡಿ ಇಲ್ಲಿ ಪ್ರಸ್ತಾವನೆ ಎ ಅಂತ ಇದೆ ಸರ್, ಇದನ್ನ ಗುರುತಿಸ್ಬೇಕು ನೀವು ಫಸ್ಟ್. ಅಂದ್ರೆ assertion ಕೊಟ್ಟಿರ್ತಾನೆ. ಎಸ್ ಸರ್. Yes. ಎ ಹೇಳಿಕೆಯನ್ನು ಕೊಡ್ತಾನೆ. ಹೇಳಿಕೆ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಇದನ್ನ ಗುರುತಿಸ್ಕೊಬೇಕು. ಎ 1900. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ. ಎಸ್ ಸರ್. ಯಾವ ತರ ಪ್ರಶ್ನೆನ ಕೊಡ್ತಾರೆ ಅಂತ ಹೇಳಿ, ಬಿಕಾಸ್ ಕೆಲವೊಬ್ಬರಿಗೆ ಗೊತ್ತಿರೋರಿಗೆ ಬುದ್ಧಿವಂತರಿಗೆ ವಿಲ್ಲನ್. ಯಾವ ತರ ಪ್ರಶ್ನೆ ಇರುತ್ತೆ ಅಂದ್ರೆ, ಮಂಜುನಾಥ್ ಸರ್ ಅಶ್ವಮೇಧ IAS ಅಕಾಡೆಮಿಗೆ ಬಂದಿದ್ದಾರೆ, ಹೌದು, ಕಾರಣ ಕೊಡ್ತಾರೆ, ಆಟ ಮಾಡಲು ಬಂದಿದ್ದಾರೆ. ಇದ್ದಾರೆ. ಅಂದ್ರೆ ಒಂದು ಹೇಳಿಕೆಯನ್ನ ಕೊಟ್ಟು ಅದಕ್ಕೆ ರೀಸನ್ ಕೊಟ್ಟಿರ್ತಾರೆ. ಎಸ್ ಸರ್. ಸಮಟೈಮ್ಸ್ ರೀಸನ್ ಸರಿ ಇರ್ಬೋದು, ತಪ್ಪಿರ್ಬೋದು. ಹೌದು. ಸ್ವಲ್ಪ ಪೇಷನ್ಸ್ ಇಂದ ಓದಿ ಅಣ್ಣ ಫೈಂಡ್ ಔಟ್ ಮಾಡ್ಬೋದು. ಅಣ್ಣ 2026 ಟ್ರೆಂಡಿಂಗು ನಾವು ಇದೇ ಬರ್ತದೆ ಅಂತ ಹೇಳ್ತಾ ಇಲ್ಲ, ಈ ಮಾಡೆಲ್ ಅಲ್ಲಿ ಬರುತ್ತೆ. ಮಾಡೆಲ್ ಅರ್ಥ ಮಾಡ್ಕೊಳ್ಳಿ, ಟೆನ್ಷನ್ ಆಗ್ಬೇಡ್ರಿ. ಆ ಪ್ರಪಂಚದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಅದನ್ನ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಮಸ್ಯೆ ಏನು ಸುದರ್ಶನ್ ಸರ್ ಚಾನಲ್ ನಲ್ಲಿ ಕಮೆಂಟ್ ಮಾಡಿ, ಅದನ್ನ ಓದಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಸಮಸ್ಯೆಗೆ ಪರಿಹಾರಗೆ ಬಗೆಹರಿಸ್ತೀವಿ. ಅಲ್ಲ ಸರ್, ಕಮೆಂಟ್ ಮಾಡಿ, ನಿಮ್ ಸಮಸ್ಯೆ ಏನ್ ಕಮೆಂಟ್ ಮಾಡಿ. ಟೆನ್ಷನ್ ಆಗ್ಬೇಡಿ, ಪ್ರೆಷರ್ ಆಗ್ಬೇಡಿ, ನಾವಿರದೆ ನಿಮ್ಮ ಟೆನ್ಷನ್ ಕಡಿಮೆ ಮಾಡುತ್ತೆ. ಎಸ್ ಸರ್. ಇಲ್ಲಿ ನೋಡಿ, 1932ರಲ್ಲಿ ಮಹಾತ್ಮ ಗಾಂಧೀಜಿ ಪುಣೆ ಅಥವಾ ಪೂನಾದಲ್ಲಿ ಉಪವಾಸವನ್ನ ಆಚರಿಸಿದರು. ಫಾಸ್ಟಿಂಗ್ ಹೇಳಿಕೆ ಎ. ಇದಕ್ಕೆ ಕಾರಣ ಏನು? ಆರ್. ಇದನ್ನ ನೆನ್ಪಿಟ್ಕೋಬೇಕು ಸರ್. AR ರೀಸನ್ ಕೋಮುವಾದಿ ಪ್ರಶಸ್ತಿಯ ಕಮ್ಯುನಲ್ ಅವಾರ್ಡ್ 1932 ಮೂಲಕ ಪ್ರತ್ಯೇಕ ಮತದಾರರ ಹಕ್ಕುಗಳನ್ನು ನೀಡುವುದನ್ನ ಮಹಾತ್ಮ ಗಾಂಧೀಜಿ ವಿರೋಧಿಸಿದರು. ಸರ್, ಹುಡುಗನಿಗೆ ಇಡೀ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಸರ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗ್ತಾ ಇರ್ತದೆ. ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಸಿಪೇಟ್ ಮಾಡಲ್ಲ. ಭಾರತದ ಪ್ರಮುಖ ರಾಜಕೀಯ ಪಕ್ಷ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ರೌಂಡ್ ಟೇಬಲ್ ಮೊದಲನೇ ಕಾನ್ಫರೆನ್ಸ್ ಫೇಲ್ಯೂರ್ ಆಗುತ್ತೆ. ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗಿ ಗಾಂಧೀಜಿನ ಕರ್ಸ್ಕತ್ತಾರೆ, ಅಥವಾ ಕಾಂಗ್ರೆಸ್ ನ ರೆಪ್ರೆಸೆಂಟೇಟಿವ್ ಆಗಿ ಗಾಂಧೀಜಿ ಹೋಗ್ತಾರೆ. ಈ ಅಧಿವೇಶನದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ನಮ್ ಗಾಂಧೀಜಿ. ಅಲ್ಲೇನಾಗುತ್ತೆ, ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡ್ಲಿಕ್ಕೆ, ಯಾಕಂದ್ರೆ ಬ್ರಿಟಿಷ್ ಅವ್ರು ಗೊತ್ತಿರಬೇಕು ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಪ್ರತಿ ಧರ್ಮಕ್ಕೂ ಅಥವಾ ಪ್ರತಿ ಕ್ಷೇತ್ರಕ್ಕೂ ಕೂಡ ಮತಕ್ಷೇತ್ರಗಳನ್ನ ಪ್ರತ್ಯೇಕವಾಗಿ ಕೊಟ್ಟು ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. 1909ರಲ್ಲಿ ಏನು ಸಪರೇಟ್ ಎಲೆಕ್ಟೋರೇಟ್ ನ ಮುಸ್ಲಿಮ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. 1919ರಲ್ಲಿ ಏನು ಬೇರೆ ಧರ್ಮದವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರದಲ್ಲಿ ಹಿಂದೂ ಧರ್ಮದಲ್ಲಿ ಸಪರೇಟ್ ಜನಾಂಗದಲ್ಲಿ ಎಲೆಕ್ಟೋರೇಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಗಾಂಧೀಜಿಯವರು ಎರಡು ಜೈಲಲ್ಲಿ ಉಪವಾಸ ಕುತ್ಕೋತಾರೆ. ಯಾಕೆ ಹೇಳ್ತೀನಿ ಕೇಳಿ ಸರ್. ಗಾಂಧೀಜಿಯವರು ಅರ್ಧಕ್ಕೆ ಸಭೆಯನ್ನ ವಿರೋಧಿಸಿ
ಯಾಕಂದ್ರೆ ಬ್ರಿಟಿಷ್ನವರು ಹೆಂಗಾರ ಮಾಡಿ ಭಾರತನ ಹೊಡಿಬೇಕು ನಾವು ಹೊಡೆದಾಡ್ಕತ್ತಿದ್ರೆ ತಾನೇ ಅವ್ರ ಶೇಫು ಹೌದು ಅಂತೇಳಿ ಕಮ್ಯುನಲ್ ಮೇಲೆ ಇದನ್ನ ಹೌದು ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಗಾಂಧೀಜಿನ ವಿರೋಧಿಸಿ ವಾಪಸ್ ಬರ್ತಾರೆ. ಹಾ ಸರ್ ಬಂದು ಮತ್ತೆ ಕಾನೂನು ಭಂಗ. ಇಷ್ಟೊತ್ತಿಗೆ ಇಂಡಿಯಾದಲ್ಲಿ ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಫಾರ್ಮ್ ಆಗಿರುತ್ತೆ. ಹಾ ಸರ್ 1930 ಎಸ್ ಸರ್ ನಡೀತಾ ಇರ್ತದೆ. ಗಾಂಧೀಜಿ ತಾತ್ಕಾಲಿಕವಾಗಿ ವಾಪಸ್ ತಕೊಂಡು ಇಲ್ಲಿ ಹೋಗಿರ್ತಾರೆ. ಹಾ ಸರ್ 1932 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದದಂತೆ. ಹಾ ಸರ್ ಯಾವಾಗ ಇದು ಫೇಲ್ಯೂರ್ ಆಗುತ್ತೆ, ಎರಡನೇ ದುಂಡು ಮೇಜಿನ ಸಮ್ಮೇಳನದಿಂದ ಗಾಂಧೀಜಿ ವಾಪಸ್ ಬರ್ತಾರೆ. ವಾಪಸ್ ಬಂದವರು ಕಾನೂನು ಭಂಗ ಚಳವಳಿಯನ್ನ ರೀಸ್ಟಾರ್ಟ್ ಮಾಡ್ತಾರೆ. ಓಕೆ ಆಗ ಗಾಂಧೀಜಿನ ಹಿಡಿದು ಪೂನಾದ ಯರವಾಡ ಜೈಲ್ಗೆ ಹಾಕ್ತಾರೆ. ಇಲ್ಲೂ ಒಂದು ಪಾಯಿಂಟ್ ಇದೆ ಸರ್. ಹೌದು ಗಾಂಧೀಜಿನ ಕಾನೂನು ಭಂಗ ಚಳವಳಿ ಸಂದರ್ಭದಲ್ಲಿ ಬಂಧಿಸಿಟ್ಟ ಜೈಲ್ ಯಾವುದು ಕ್ವಶನ್ ಒನ್ ವರ್ಡ್ ಸರ್? ಮಾತಾಡಿದ್ರೆ ಬರೀ ಎಕ್ಸಾಮ್ ಪಾಯಿಂಟ್. ಎಕ್ಸಾಂಪಲ್ ಎಸ್ ಸರ್, ಪೂನಾದ ಯರವಾಡ ಜೈಲಲ್ಲಿ ಇರ್ತಾರೆ. ಇಲ್ಲಿದ್ದಾಗ ಏನಾಗುತ್ತೆ, 1932 ನಮ್ಮ ಯಾರು ಆಗಸ್ಟ್ 16ನೇ ತಾರೀಕು ಹಾ ಸರ್ ಕಮ್ಯುನಲ್ ಅವಾರ್ಡ್ ಅನ್ನ ಇಂಗ್ಲೆಂಡ್ ನ ಪ್ರಧಾನಿ ಮ್ಯಾಕ್ಸೈಡ್ ಡೊನಾಲ್ಡ್, ಈಗ ಹೆಂಗೋ ಕಾಂಗ್ರೆಸ್ ಒಪ್ಲಿಲ್ವಲ್ಲ, ಏಕ ಪ್ರಕಾರವಾಗಿ ಅನೌನ್ಸ್ ಮಾಡ್ಬಿಡ್ತಾನೆ. ಹಾ ಸರ್ ಗಾಂಧೀಜಿಗೆ ನನ್ನ ದೇಶ ಕಮ್ಯುನಲ್ ಆಧಾರದ ಮೇಲೆ ವಿಭಾಗ ಆಗೋದು ಇಷ್ಟ ಇಲ್ಲ ಅಂತೇಳಿ ತಕ್ಷಣಕ್ಕೆ ಉಪವಾಸ ಕೂರ್ತಾರೆ. ಹಾ ಸರ್ ಉಪವಾಸ ಸತ್ಯಾಗ್ರಹ ಗಾಂಧೀಜಿಯ ಹೋರಾಟದ ಒಂದು ತಂತ್ರ. ಹೌದು ಉಪವಾಸ ಸತ್ಯಾಗ್ರಹ ಕೂರ್ತಾರೆ. ಈಗ ಇಲ್ಲಿ ಇದಕ್ಕೆ ಆನ್ಸರ್ ಹೆಂಗ್ ಸರ್ ಮಾಡೋದು ನೋಡಿ, ಆಪ್ಷನ್ ನೋಡಿ. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಸರಿಯಾದ ಕಾರಣವಾಗಿದೆ. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಸರಿಯಾದ ಕಾರಣವಲ್ಲ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ, ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಇದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಬಿಡ್ರಪ್ಪ. ಒಂದ್ಸಲಿ ಕ್ವಶನ್ ನೋಡ್ಕೊಳ್ಳಿ. ಯಾವುದೇ ಪ್ರಶ್ನೆಗಳು ಈ ತರ ಬರ್ಲಿ, ಆಪ್ಷನ್ ಹಿಂಗೆ ಇರ್ತವೆ, ನೀವೇನು ಓದಕ್ ಹೋಗ್ಬೇಡಿ. ಈಗ ಓದ್ಕೊಬೇಡಿ, ಎಕ್ಸಾಮ್ ಆಗಿ ಏನ್ ಜಾಸ್ತಿ ಇದನ್ನ ಟೈಮ್ ತಗೊಂಡು ಓದ್ಬೇಡಿ. ಏನ್ ನಮ್ಮ ಹುಡುಗರು ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರ್ ಸರಿಯಾದ ಕಾರಣ ಇದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಫೇಲ್ಯೂರ್ ಮಾಡ್ತಾರೆ ಸರ್. ಟೈಮ್ ತಾಂತಾರೆ ಸರ್. ಅವನು ಉತ್ತರ ಸರಿಗ್ ಬರೀಲಿ ಸರ್. ನಾನು ಹುಡುಗರಿಗೆ ಏನ್ ಹೇಳ್ತಾ ಇದ್ದೀನಿ, ಈ 4 ಪಾಯಿಂಟ್ ನೋದಕ್ಕೆ ನೀವು 4 ನಿಮಿಷ ಖರ್ಚು ಮಾಡಂಗಿಲ್ಲ. ಒಂದ್ ಕ್ವಶನ್ 4ರಿಂದ 5 ನಿಮಿಷ ಖರ್ಚು ಮಾಡಿದ್ರೆ 90 ನಿಮಿಷಕ್ಕೆ 100 ಕ್ವಶನ್ ಹೆಂಗ್ ಬರೀತೀರಾ ನೀವು? ಬಿಟ್ಬಿಡ್ತೀರಾ. ಅದಕ್ಕೆ ಇದು ಈಗಲೇ ಪ್ರಿಪೇರ್ ಆಗ್ರಿ. ಈ ತರ ಯಾವುದೇ ಪ್ರಶ್ನೆ ಕಂಡ್ರೆ ಕೆಳಗಡೆ ಆಪ್ಷನ್ ಹಿಂಗೆ ಇರ್ತವೆ. 99% ತಪ್ಪಂತ ನೋಡ್ಬಿಡ್ರಿ, ಇದನ್ನ ಮುಗೀತು. ಎಕ್ಸಾಮ್ ಆಗಿ ಇದನ್ನ ನೋಡ್ತಾ ಕೂರ್ಬೇಡ್ರಿ. ಸುಮ್ನೆ ಒಂದ್ಸಲ ಹಿಂಗ್ ಕಣ್ಣಾಡ್ಸ್ರಿ ಏನೋ ಚೇಂಜಸ್ ಐತಾ ಅಂತ. ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ ಸರ್? ಮೊದಲನೇ ಸ್ಟೇಟ್ಮೆಂಟ್ ನೋಡಿ. 1932 ಮಹಾತ್ಮ ಗಾಂಧೀಜಿ ಪುಣೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದರು. ಸರ್ ಇದು ನಮ್ಮ ಹುಡುಗರು ಓದಿರ್ಬೇಕು, ಇದನ್ನ ಓದಿಲ್ದೆ ಇದು ಓದಿರ್ಲೇಬೇಕು ಸರ್. ಗಾಂಧೀಜಿ 1932 ಯರವಾಡ ಜೈಲ್ ಉಪವಾಸ ಸತ್ಯಾಗ್ರಹ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಉತ್ತರ ಬರೆಯಕ್ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಮುಂದಕ್ಕೆ ಹೋಗ್ಬಿಡಿ. ಇದಕ್ಕೆ ಯಾವ್ದು ಟೆಕ್ನಿಕ್ ಇಲ್ಲ. ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಈ ಕ್ವಶನ್ ನಿಮ್ದಲ್ಲ. ಯಾಕಂದ್ರೆ 1932 ನಾನು ಓದಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಪ್ರಶ್ನೆಗೆ ಅತಿ ಹೆಚ್ಚು ಸಮಯನ ಹಾಕ್ಬಾರ್ದು. ಇದನ್ನ ಬಿಟ್ಬಿಡಿ. ಯಾಕಂದ್ರೆ ನಿಮ್ಗೊಂದು ಟೆಕ್ನಿಕ್ ಗೊತ್ತಿರ್ಲಿ. ಏನಪ್ಪಾ ಮಾಸ್ಟರ್ ಇಬ್ರು ಸೇರ್ಕೊಂಡ್ ಬರೀ ಕಂಟೆಂಟ್ ಕಿಂತ ಟೆಕ್ನಿಕ್ ಅಂತಾರೆ. ನಿಮ್ ಮಾಡ ಯಾರನ್ನ ಹೇಳ್ತಾ ಇದೀವಿ, ತಪ್ಪುಗಳನ್ನ ಹೇಳ್ತಾ ಇದೀವಿ ಅಷ್ಟೇ. ನಾವು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಯಾರು 100ಕ್ಕೆ 100 ತೆಗೆದು ಅಪಾಯಿಂಟ್ ಆಗಲ್ಲ ಸರ್. ಎಷ್ಟು ಸರ್? ಒಂದು 60ರಿಂದ 70 ತೆಗೆದ್ರೆ ನೆಗೆಟಿವ್ ಅಲ್ಲಿ ಅಪಾಯಿಂಟ್ ಆಗುತ್ತೆ ಸರ್. 15 ಕ್ವಶನ್ ಅನ್ನ ನಾನು ಯಾವ್ದು ಎಕ್ಸಾಮ್ ಅಲ್ಲಿ ಮುಟ್ಟಲ್ಲ ಅಂತ ಗೊತ್ತಿರ್ಬೇಕು. ಹೌದು 85 ಕ್ವಶನ್ ಅಷ್ಟೇ. ಹೌದು ಆ 85 ಕ್ವಶನ್ ಅಷ್ಟೇ ಓದ್ತೀನಿ. ಹೌದು ಇನ್ನು 15 ಕ್ವಶನ್ ಅದನ್ನೇ ಸರ್ ನಾನು ಹೇಳ್ತಾ ಇರೋದು. 100ಕ್ಕೆ 100 ಯಾರು ತೆಗಿಯಲ್ಲ. ಒಂದ್ 60-70 ತೆಗೆದ್ರೆ ಅಪಾಯಿಂಟ್ ಆಗ್ತದೆ. ಹಾಗಾಗಿ ಗೊತ್ತಿಲ್ಲದ್ರ ಬಗ್ಗೆ ಟೈಮ್ ಕಿಲ್ ಮಾಡಬೇಡ್ರಿ ಸರ್. 1932 ಗಾಂಧೀಜಿ ಉಪವಾಸ ಮಾಡಿರೋದೇ ನಾನು ಒಂದ್ ಇಸ್ಕು ನೋಡೇ ಇಲ್ಲ ಅಂದ್ರೆ ಎಷ್ಟು ಯೋಚನೆ ಮಾಡಿರ್ತಾನೆ ಗೊತ್ತು ಸರ್. ಸುದರ್ಶನ್ ಸರ್ನೆಲ್ಲ ನಾನು ನೋಡಿದ್ದೀನಿ ಅಂದ್ರೆ ನೆನಪು ಬರುತ್ತೆ, ಎಲ್ಲಿ ನೋಡಿದ್ದೆ ಅಂತ. ಅಮೆರಿಕದಲ್ಲಿ ಯಾರೋ ತಿಮ್ಮಪ್ಪವನ್ನೇ ನೋಡಿದ್ದೀರಾ ಅಂದ್ರೆ ಎಷ್ಟು ಗ್ಯಾಪಿಸ್ಕೊಂಡ್ರು ತಾನೇ ನೆನಪು ಬರ್ತಾನೆ ಸರ್. ಹಾಗಾಗಿ ನಮ್ಮ ಉತ್ತರ ಅಲ್ಲ, ಬಿಟ್ಟು ಬಿಡಿ ಇದು. ಈಗ ಓದಿದ್ದೀನಿ ಸರ್. ಈ ಕಂಟೆಂಟ್ ನಾಲೆಡ್ಜ್ ನನಗಿದೆ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. 1932 ಮಹಾತ್ಮ ಗಾಂಧೀಜಿ ಪುಣೆ ಅಥವಾ ಪೂನಾದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಎಸ್ ಸರ್, ಇದನ್ನ ಓದಿದ್ದೀನಿ ಸರ್. ಎ ಸರಿಯಾಗಿದೆ ಸರ್, ಎ ಸರಿಯಾಗಿದೆ ಸರ್. ಎ ಸರಿ ಅಂದ ತಕ್ಷಣ ಇಲ್ಲಿ ನೋಡ್ಬೇಡ್ರಿ, ಆಗ್ಲೇ ಹೇಳ್ಕೊಟ್ವಲ್ಲ. ಆ ಟೆಕ್ನಿಕ್ ಇದಕ್ಕೂ ಅಪ್ಲೈ ಆಗಲ್ಲ. ಬಟ್ ಅಂದ್ರೂ ಅಪ್ಲೈ ಆಗುತ್ತೆ ಸರ್. ಇಲ್ಲಿ ನೋಡಿ ಏನ್ ತಪ್ಪಾಗಿದೆ ಇದು ತೆಗೆದು ಬಿಡೋಣ. ಆಯ್ತು, ನಿಮ್ ಲೆಕ್ಕದಲ್ಲಿ ಅದಕ್ಕೂ ಬಂದ್ಬಿಡೋಣ ಸರ್. ಒಂದನ್ನ ಮಾತ್ರ ಡಿಲೀಟ್ ಮಾಡ್ಬೋದು ಅಷ್ಟೇ ಸರ್. ಈ ತರ ನೋಡಿ ಒಂದನ್ನ ಇನ್ನು 3 ಜಸ್ಟ್ ಆಗಲ್ಲ. ಹಾಗಾಗಿ ಇದಕ್ಕೆ ಬೇರೆ ಟೆಕ್ನಿಕ್ ಏನು ಅಂದ್ರೆ ಎ ಸರಿಯಾಗಿದೆ, ರೈಟ್ ಸರ್, ಎ ಸರಿಯಾಗಿದೆ ತಕ್ಷಣ ಇಲ್ಲಿ ಉತ್ತರ ನೋಡ್ಲೇಬೇಡ್ರಿ, ಟೈಮ್ ಕಿಲ್. ಸರ್ ಹೇಳಿದ್ರು ಒಂದೊಂದು ತೆಗಿಬೋದು ಅಷ್ಟೇ, 3 ತೆಗಿಯಕ್ಕಾಗಲ್ಲ. ನೆಕ್ಸ್ಟ್ ಈಗ 6 ನೋಡ್ಬೇಕು ನೀವು. ಏನು? ಕೋಮುವಾದಿ ಪ್ರಶಸ್ತಿಯ ಮೂಲಕ ಪ್ರತ್ಯೇಕ ಮತದಾರರ ಹಕ್ಕುಗಳನ್ನ ನೀಡುವುದನ್ನ ಮಹಾತ್ಮ ಗಾಂಧೀಜಿ ವಿರೋಧಿಸಿದರು. ನಾನು ಈಗ ತಾನೇ ಹೇಳಿದೆ ತಾನೆ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಯಾಕೆ ವಾಪಸ್ ಬಂದ್ರು, ಮತ್ತೆ ಗಾಂಧೀಜಿನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ. ಸ್ಟೇಟ್ಮೆಂಟ್ ಆರ್ ಆಲ್ಸೋ ಅವರು ವಿರೋಧ ಮಾಡಿರೋದ್ರಿಂದ ಅದು ಉಪವಾಸ ಮಾಡ್ತಿರ್ತಾರೆ. ಹೌದು, ಅದನ್ನ ಮುಂದಕ್ಕೆ ಕೇಳೋಣ ಸರ್. ಅದನ್ನ ಮುಂದಕ್ಕೆ ಕೇಳೋಣ. ಈಗ ಏನ್ ಹೇಳೋಣ, ಈಗ ಆರ್ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪ? ಯಾಕಂದ್ರೆ ಎಲ್ಲವೂ ಇದೇ ತರ ಇರಲ್ಲ. ಈಗ ಇವ್ನು ಕಂಡ್ಕೊಬೇಕಾಗಿರೋದು ಎ ಸರಿ. ಈಗ ಆರ್ ಸರಿನಾ ತಪ್ಪ ಸರ್?
ಕರೆಕ್ಟ್ ಅಲ್ವಾ ಸರ್? ನೀವ್ ಹೇಳ್ದಂಗೆ ಇದು ಹೊರಟೋಯ್ತು ಸರ್. ಎ ಸರಿಯಾಗಿದೆ, 6 ತಪ್ಪಾಗಿದೆ ಅಂದ್ರಲ್ಲ, 6 ಸರಿಯಾಗೈತೆ, 2 ಡೆಡ್ ಸರ್. 2 ಪಾಯಿಂಟ್ ಹುಡುಕ್ತಾ 2 ಡೆಡ್ ಆಗ್ಬಿಡ್ತವೆ. ಈಗ ನಮಗ್ ಡೌಟ್ ಆಗೋದು ಈ 2 ಮೇಲೆ ಅಲ್ವಾ ಸರ್? ಗಾಂಧೀಜಿ ಉಪವಾಸ ಮಾಡಿದ್ರು, ಗಾಂಧೀಜಿ ಉಪವಾಸ ಮಾಡಿದ್ರು. ಯಾಕೆ ಉಪವಾಸ ಮಾಡಿದ್ರು? ಕಮ್ಯುನಲ್ ಅವಾರ್ಡ್ ಅನ್ನ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಏನ್ ಘೋಷಣೆ ಮಾಡ್ದ ಅದನ್ನ ವಿರೋಧಿಸಿ ಉಪವಾಸ ಮಾಡಿದ್ರು. ದೇರ್ ಫೋರ್ ಎ ಸರಿಯಾಗಿದೆ, ಆರ್ ಸರಿಯಾಗಿದೆ. ಈ ಎಗೆ ಕಾರಣ ಈ ಆರೇ ಆಗಿದೆ. ಇದಕ್ಕೋಸ್ಕರನೇ ಗಾಂಧೀಜಿ ಉಪವಾಸ ಮಾಡಿದ್ದು. ದೇರ್ ಫೋರ್ ರೈಟ್ ಆನ್ಸರ್ ಇಸ್ ಎ, ಒಂದು ಸರಿಯಾದಂತ ಉತ್ತರ. ಸಮ್ ಟೈಮ್ ಏನಾಗುತ್ತೆ ಸರ್, ಏನೂ ಸರಿ ಇರ್ತದೆ, ಆರೂ ಸರಿ ಇರ್ತದೆ, ಬಟ್ ಎಗೆ ಆರ್ ಕಾರಣ ಅಲ್ಲ. ಇದನ್ನ ಗುರ್ತಿಸ್ಕೋಬೇಕು. ಫಸ್ಟ್ ಎ ಸರಿನಾ ನೋಡ್ಬೇಕು, ಆರ್ ಸರಿನಾ ನೋಡ್ಬೇಕು, ಅದಕ್ಕಿದು ಕಾರಣನ ನೋಡ್ಬೇಕು. ಇಷ್ಟ ಐತೆ ಸರ್. ಸರ್ ನೀವು ತುಂಬಾ ಟೈಮ್ ತಗೊಂಡ್ರಿ ಹೇಳಕ್ಕೆ, ನಾವ್ ಇಷ್ಟೊಂದು ಟೈಮ್ ತಗೊಳಕ್ ಆಗುತ್ತಾರೆ? ನಿಮ್ಗೆ ಅರ್ಥ ಆಗ್ಲಿ ಅಂತ ಎಕ್ಸ್ಪ್ಲನೇಷನ್ ಮಾಡಕ್ ಟೈಮ್ ತಗೊಂಡಿದೀವಿ. ನನಗಿದು ಚಿಟ್ಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ, 2 ರಿಂದ 3 ಸೆಕೆಂಡ್. ನಾನು ಈ ಕೆಳಗಡೆ ಎಲ್ಲ ನೋಡ್ಕೊಂಡ್ ಕೂತ್ಕೊಳಲ್ಲ. ಫಸ್ಟ್ ನೋಡೋದು ಎ ಸ್ಟೇಟ್ಮೆಂಟ್ ಕರೆಕ್ಟಾ, ಆ ಸ್ಟೇಟ್ಮೆಂಟ್ ಕರೆಕ್ಟಾ, ಇದಕ್ಕೂ ಏನೋ ಸಂಬಂಧ ಐತಾ ಇಲ್ವಾ. ಒಂದ್ಸರಿ ಒಂದ್ ತಪ್ಪು ಅಂದ್ರೆ ಈ 2 ಲೈನ್ ನೋಡೋದೇ ಇಲ್ಲ ನಾನು. ನನಗೆ ಬಹಳ ಟೆನ್ಷನ್ ಇಲ್ಲ ಇದು. ಮೋಸ್ಟ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರಿಗೆ ಏನ್ ಮಾಡ್ತಾರೆ, ಒಂದ್ ಸರಿ ಕೊಡ್ತಾನೆ, ಒಂದ್ ತಪ್ಪು ಕೊಡ್ತಾನೆ. ಪೊಲೀಸ್ ಕಾನ್ಸ್ಟೇಬಲ್ಗೆ KS FD SDA ಏನ್ ಮಾಡ್ತಾನೆ, ಈ ತರ ಕೊಡ್ತಾನೆ, ರೀಸನ್ ಕೊಡ್ತಾನೆ, 2 ಸರಿ ಕೊಡ್ತಾನೆ, ಕರೆಕ್ಟಾ ತಪ್ಪಾ ಅಂತ ತಿಳಿಸ್ತಾನೆ. ಅಂಡರ್ಸ್ಟುಡ್? ಅಂಡರ್ಸ್ಟುಡ್? ಸೊ ಹಾಗಾಗಿ ಇದಕ್ಕೆ ಈ ತರ ಉತ್ತರ ಬರೀಬೇಕು ಸರ್. ಇದು 2026 ಟ್ರೆಂಡ್ ಸರ್. ನಮ್ ಹುಡುಗರು ಮೆಚ್ಚಿ ನಮ್ ಕ್ಲಾಸ್ ಅನ್ನ ಏನಾರ ಒಪ್ಪಿ ಈ ಕ್ಲಾಸ್ ಬೇಕು ಸರ್, ಈ ತರ ಹಿಸ್ಟ್ರಿ ಕ್ಲಾಸ್ ಬೇಕು ಸರ್ ನಮ್ಗೆ ಅಂತ ನಿಮಗೆ ಕಮೆಂಟ್ ಮಾಡಿದ್ರೆ, ನೀವು ಕಮೆಂಟ್ ನೋಡ್ತಿರಲ್ಲ, ಕಂಟಿನ್ಯೂ ಮಾಡೋಣ. ನೀವಿಬ್ರು ಟೈಮ್ ವೇಸ್ಟ್ ಮಾಡ್ತೀರಾ ಬೇಡ ಸರ್ ಅಂದ್ರೆ ನಾವೇನ್ ಪಾಠ ಮಾಡೋದ್ ಬೇಡ ಸರ್. ರೈಟಾ ಸರ್? ಈ ತರ ಬೇಕು ಹುಡುಗರಿಗೆ ಮಾರ್ಗದರ್ಶನ ಅಂದ್ರೆ ನಾನು ಇನ್ನೊಂದ್ ಸ್ವಲ್ಪ ನನಗೆ ಟೈಮ್ ಇದ್ದಾಗ ಸರ್ ಎವ್ರಿ ಡೇ ಅಂತ ಮಾತು ಕೊಡಲ್ಲ. ಯಾಕಂದ್ರೆ ನಂದೇ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಆ ಚಾನಲ್ ಅಲ್ಲಿ ನಾನು ಕರ್ನಾಟಕ ಹಿಸ್ಟ್ರಿನ ಉಚಿತವಾಗಿ ಮಾಡ್ತಾ ಇದ್ದೀನಿ. ಬಟ್ ದಿನ ಮಾಡ್ರಿ ಅಂತಾರೆ ಹುಡುಗರು. ನಿಮಗೆ ಗೊತ್ತು ನಂದೇ ಆದಂತ ಟೈಮ್ ಶೆಡ್ಯೂಲ್ ಇದೆ. ಪಾಪ ನೀವು ಆಗಲೇ 1-2 ತಿಂಗಳಿಂದ ಕರೆದ್ರು, ಇವತ್ತು ಬಂದಿದ್ದೀನಿ. ಹಾಗಾಗಿ ಕಷ್ಟ ಸಾಧ್ಯ ಇದೆ, ಬಟ್ ಜಾಸ್ತಿ ಕ್ಲಾಸ್ ಮಾಡ್ಕೊಡ್ತೀವಿ. ಇದನ್ನ ಮಾತು ಕೊಡೋಣ. ಅದು ಹುಡುಗರಿಗೆ ಬೇಕು ಅಂದ್ರೆ ಅವ್ರು ಕಮೆಂಟ್ ಮಾಡಿದ್ರೆ, ಬೇಡ ಅಂದ್ರೆ ಬೇಡ. ಎಸ್ ಸರ್. ಈಗ ನೆಕ್ಸ್ಟ್ ಇನ್ನೊಂದು ಟ್ರೆಂಡ್, ಕೆಳಗಿನವುಗಳಲ್ಲಿ ಯಾವುವು ಸರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಿ ಗೊತ್ತಾ, ಕೆಳಗಿನವುಗಳಲ್ಲಿ ಯಾವ ಸರಿ ಕೇಳಿದಾರೆ, ಈಗ ಸರಿ ಇದೇ ಮೈಂಡ್ ಸೆಟ್ ತಗೋಬೇಡ್ರಿ. ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿ, ನೀವು ಕೆಳಗಿನವುಗಳಲ್ಲಿ ಎಕ್ಸೈಟ್ಮೆಂಟ್, ಎಕ್ಸಾಮ್ ಎಕ್ಸೈಟ್ಮೆಂಟ್, ಇದು ಇವೆಲ್ಲ ಅರ್ಥ ಆಗ್ಬೇಕಾಗಿರೋದು ನಿಮ್ಗೆ. ಇದು ಹೇಳಿ ಸರ್ ಇನ್ನೊಂದ್ಸಲ ನೀವು. ಸರ್ ಯಾವ ಸರಿ ಅಂದ್ರೆ ಎಷ್ಟೊಂದ್ ಸತಿ ನಾವೇ ಟ್ರಾಪ್ ಆಗ್ತೀವಿ. ಹೌದು, ಯಾಕೆಂದ್ರೆ ಸೈಕಾಲಜಿಕಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು. ಏನಂತ ಸರಿನೇ ಹುಡ್ಕದ್ ನಾವಲ್ಲಿ, ಇಲ್ಲಿ 4 ಆಪ್ಷನ್ ಹುಡುಕಿರೆ ಸರಿನೇ ಹುಡ್ಕದ್ ನಾವು. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸರಿ ಅಂತ ಇಲ್ಲಿ ಕೇಳಿದಾರೆ, ಸಮ್ ಟೈಮ್ಸ್ ತಪ್ಪಾಗಿ ಕೇಳಿರ್ತಾರೆ. ಸೊ ಪ್ರಾಪರ್ ಆಗಿ ಒಂದ್ಸತಿ ಕ್ವೆಶ್ಚನ್ ಪೇಪರ್ ನ ನೋಡ್ಬೇಕು. ಎಸ್ ಸರ್, ಎಸ್ ಸರ್. ಇದನ್ನ ಸರಿಯಾಗಿ ನೋಡ್ರಿ ಅಪ್ಪ. ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ, ನೀವು ಏನೇನು ಕ್ವಶನ್ ಜೊತೆಗೆ ಏನೇನು ಎರರ್ಸ್ ಮಾಡ್ಬೋದು ಅನ್ನೋದನ್ನ ಕರೆಕ್ಟ್ ಮಾಡ ಟ್ರೈ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ನಮಗೂ 10-12 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಟೀಚಿಂಗ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿ ಓದಿರ್ತಾನೆ ಸರ್, ಎಕ್ಸಾಮ್ ಪ್ರಶ್ನೆ ಅರ್ಥ ಮಾಡ್ಕೊಳಲ್ಲ ಸರ್, ಉತ್ತರ ಬರೀ ತಪ್ಪು ಬರ್ದ್ಬಿಟ್ಟು ಬಂದು ಈಚಿಗೆ ಬಂದು ಗೋಗರಿತಾನೆ ಸರ್. ಈಚಿಗೆ ಬಂದ್ಮೇಲೆ ಮುಗೀತಾ ಸರ್ ಲೈಫ್. ಅದಕ್ಕೆ ಆ ಎರರ್ಸ್, ನೀವು ಹೇಳ್ಕೊಟ್ಟಿರ್ತಕ್ಕಂಥ ಎರರ್ಸ್ ಗಳನ್ನೇ, ನಿಮ್ಮ ಅಣ್ಣಂದಿರು ಅಕ್ಕಂದಿರು ಹೇಳ್ಕೊಟ್ಟಿರ್ತಕ್ಕಂಥ ಎರರ್ಸ್ ನ ಇವತ್ತು ನೀವು ತಮ್ಮಂದಿರಿಗೆ ತಂಗಿಯಂದಿರಿಗೆ ಹೇಳ್ತಾ ಇದೀವಿ. ಎಸ್ ಸರ್. ನೆಕ್ಸ್ಟ್ ಈಗ ನೋಡಿ ಸರ್, ಈಗ ಯಾವ ಸರಿ ಅಂತ ಕೇಳಿದಾನೆ ನಮ್ಗೆ. 1940ರಲ್ಲಿ ಪಾಕಿಸ್ತಾನ ನಿರ್ಮಾಣವನ್ನು ಮೊಹಮ್ಮದ್ ಇಕ್ಬಾಲ್ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು. ಸರ್ ಇದನ್ನ ನೋಡಿದ ತಕ್ಷಣ ಏ ಸರಿ ಸರ್, ಏ ಸರಿ ಸರ್. ಯಾಕಂದ್ರೆ 1940ಲಿ ಪಾಕಿಸ್ತಾನ ಘೋಷಣೆ ಆಗಿದೆ ಅಧಿಕೃತವಾಗಿ. ಮಾತ್ರ ನೋಡುವಂತ ಚಾನ್ಸಸ್ ಜಾಸ್ತಿ. ಆಮೇಲೆ ಇಲ್ಲಿ ಸರ್ ಒಂದ್ ನಿಮಿಷ, ಮೊಹಮ್ಮದ್ ಅಂತ ಬೇರೆ ನೋಡ್ತೀವಿ. ಇದು ಸರಿ ಅನ್ಸುತ್ತೆ ಸರ್. ಸರಿನಾ? ತಪ್ಪು. ಯಾಕೆ ತಪ್ಪು? ಮೊಹಮ್ಮದ್ ಅಲಿ ಜಿನ್ನ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ಮೊಹಮ್ಮದ್ ಇಕ್ಬಾಲ್ ಅಧ್ಯಕ್ಷತೆಯಲ್ಲೆಲ್ಲ. ಮತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಕ್ವೆಶ್ಚನ್ ಪೇಪರ್ ನೋಡ್ಬೇಕು. ಎಸ್ ಸರ್. ಕ್ವೆಶ್ಚನ್ ಪೇಪರ್ ನೋಡಿದಾಗ ಎಸ್ ಸರ್, ಇಲ್ಲಿ 2 ಫ್ಯಾಕ್ಟ್ ಇದೆ. ಯಾವುದು? 1940 ಮತ್ತೆ ಮೊಹಮ್ಮದ್ ಇಕ್ಬಾಲ್. ಸರ್ ಈಗ ನೀವೇ ಒಬ್ಬ ಎಕ್ಸಾಮ್ ಪೇಪರ್ ಸೆಟ್ಟರ್ ಅಂತ ತಿಳ್ಕೊಳ್ಳಿ. ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿರ್ತೀರಾ. ಈ 4 ಹೇಳಿಕೆನ ಸರಿ ಮಾಡ್ತೀರಾ, 4 ಹೇಳಿಕೆನ ತಪ್ಪು ಮಾಡ್ತೀರಾ? ಮಾಡಲ್ಲ. ಯೂಶಲಿ ಯಾವಾರು 1-2 ಸರಿ ಮಾಡಿ 1-2ನ ತಪ್ಪು ಮಾಡಿರ್ತಾರೆ. ಈಗ ಒಂದು ಹೇಳಿಕೆಯಲ್ಲಿ ಕಂಪ್ಲೀಟ್ ಅದರ ಗ್ರಾಮೆಟಿಕಲ್ನೇ ಚೇಂಜ್ ಮಾಡ್ಬೇಕು ಅಂದ್ರೆ ಕ್ವೆಶ್ಚನ್ ಪೇಪರ್ ಆಗುತ್ತೆ. ಆಗಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಈ 2 ಫ್ಯಾಕ್ಟ್ ಇರೋ ಹತ್ರ
ಯಾವ್ದಾದ್ರು ಒಂದು ಫ್ಯಾಕ್ಟ್ ನ ತಪ್ಪು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಈ ತರ ಪ್ರಶ್ನೆಗಳಿಗೆ ಚಾನ್ಸಸ್ ತಗೊಳ್ಳಿ. ಅಂದ್ರೆ 2 ಫ್ಯಾಕ್ಟು 3 ಫ್ಯಾಕ್ಟು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇತ್ತು ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ 100% ಅಲ್ಲ ಸರ್, 100% ಅಲ್ಲ ಸರ್, ಮೋಸ್ಟ್ ಆಫ್ ದಿ ಟೈಮ್ಸ್ ತಪ್ಪಾಗುವಂತ ಚಾನ್ಸಸ್ ಇರುತ್ತೆ. ಅವ್ನು ಸಮ್ ಟೈಮ್ಸ್ 1940 ಬದಲು 41 ಕೊಡೋದು, 39 ಕೊಡೋದು, ಈ ತರ ಮಾಡ್ಬಿಟ್ಟಿರ್ತಾನೆ. ಎಸ್ ಸರ್, ಓವರ್. ಎಸ್ ಸರ್. ಸರ್ ಹಾಗಾಗಿ ಇಲ್ಲಿ ಒಂದನೇ ಹೇಳಿಕೆ ತಪ್ಪಾಗುತ್ತೆ. Yes. ಯಾಕೆ ತಪ್ಪಾಗುತ್ತೆ ಅಂದ್ರೆ ಇದು 1940ರಲ್ಲಿ ಪಾಕಿಸ್ತಾನ ನಿರ್ಮಾಣವನ್ನ ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಧ್ಯಕ್ಷತೆಯಲ್ಲಿ ತೆಗೆದುಕೊಳ್ಳಲಾಯಿತು ಸರ್. ಲಾಹೋರ್ ಹಾ. ಹಾ. ಹೌದು ವರ್ಷ ಇಂಪಾರ್ಟೆಂಟ್. ಹೌದು. ಅಧ್ಯಕ್ಷ ಯಾರು? ಜಿನ್ನಾ. ಹಾಗಾಗಿ ಇಕ್ಬಾಲ್ ಅಲ್ಲ. Therefore ಈ ಸ್ಟೇಟ್ಮೆಂಟ್ ರಾಂಗ್ ಅಂದ್ಮೇಲೆ ತೆಗ್ದಾಕನ ಅಂದ್ರೆ ಇದು ತೆಗೆದೆ ಮಜಾ ಇರೋದಿಲ್ಲೇ ಸರ್. ಒಂದ್ ಸ್ಟೇಟ್ಮೆಂಟ್ ನೋಡ್ತಿದಂಗೆ ಒಂದು ಉತ್ತರ ಸಿಕ್ಬಿಡ್ತು. ಈ ತರ ಟೆಕ್ನಿಕಲ್ ಕ್ವಶನ್ಸ್ 1-2 ಇರುತ್ತೆ, ನೋಡಕ್ ಟಫ್ ಕಾಣುತ್ತೆ. ಸ್ವಲ್ಪ ಟೆಕ್ನಿಕ್ ಬಳಸಿರೆ BC ಮಾತ್ರ ಸರಿ. ಒಂದು ಇನ್ಫಾರ್ಮೇಶನ್ ಗೊತ್ತಿದ್ರು ಆಗೋಯ್ತು. ಎಸ್ ಸರ್. ನೆಕ್ಸ್ಟ್ ಸರ್ವೆಂಟ್ ಆಫ್ ಇಂಡಿಯಾವನ್ನ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪಿಸಿದ್ರು. ನೀವು ನೋಟ್ಸ್ ಅಲ್ಲಿ ಬರ್ಕೋಬೇಕು. ಏನು ಸರ್ವೆಂಟ್ ಆಫ್ ಇಂಡಿಯಾ ಯಾರು ಸ್ಥಾಪನೆ ಮಾಡಿದ್ರು? ಹೌದು, ಗೋಪಾಲಕೃಷ್ಣ ಗೋಖಲೆ. ಎಷ್ಟರಲ್ಲಿ? 1905ರಲ್ಲಿ. ಭಾರತದ ಪವಿತ್ರ ಗಂಗೆ ಅಂತಾರೆ ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ. ಈ ಕೆಳಗಿನವರುಗಳಲ್ಲಿ ಯಾರನ್ನು ಭಾರತದ ಪವಿತ್ರ ಈ ಗೋಪಾಲ್ ಕೃಷ್ಣ ಗೋಖಲೆ ಅವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಪ್ರಕಟಿಸಿದ ಪತ್ರಿಕೆ ಹಿತವಾದಿ. ಸರ್ 2018 PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಪ್ರಶ್ನೆ ಕೇಳ್ತೇನೆ ಸರ್. ಏನಂತ ಗೊತ್ತಾ? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಹಿತವಾದಿ ಪತ್ರಿಕೆ ಎಲ್ಲಿಂದ ಪ್ರಕಟವಾಗುತ್ತದೆ? ಪುಣೆ, ನಾಗ್ಪುರ, ಬಾಂಬೆ, ಕಲ್ಕತ್ತಾ. ಫಸ್ಟ್ ಆಫ್ ಆಲ್ ನಮ್ಮ ಹುಡುಗನ್ಗೆ ಇದ್ರ ಪತ್ರಿಕೆ ನೆನಪಿರೋದೇ ಕಷ್ಟ. ಎಲ್ಲಿಂದ ಅಂದಾಗ ಈ ಕ್ವಶನ್ ಬಿಟ್ಟು ಅಣ್ಣ ಎದ್ದ ಆಚೆ. ಮೋಸ್ಟ್ ಆಫ್ ಆಲ್ ಬುಕ್ ಅಲ್ಲೂ ಸಿಗಲ್ಲ ಇದು. ನಿಮ್ ಬುಕ್ ಅಲ್ಲಿ ಸಿಗುತ್ತಾ ಸರ್? ಸಿಗುತ್ತೆ. ಯಾಕೆ ಸಿಗುತ್ತೆ ಸರ್? ನಾನು ಕ್ವಶನ್ ಪೇಪರ್ ನ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ಇಟ್ಕೊಂಡು ಬುಕ್ ನ ಅಪ್ಡೇಟ್ ಮಾಡ್ತೀನಿ. ರೆಫರೆನ್ಸ್ ಬುಕ್ಗಳನ್ನ ಓದಿದೀನಿ, ಇಲ್ಲ ಅಂತಲ್ಲ. ಮೋಸ್ಟ್ ಆಫ್ ರೆಫರೆನ್ಸ್ ಬುಕ್ ನಿಮ್ಗೆ ಗೊತ್ತು ನಾನು ಎಷ್ಟು ಓದ್ತೀನಿ ಅಂತ. ಆದ್ರೆ ಬರೀ ರೆಫರೆನ್ಸ್ ಬುಕ್, ಯಾಕಂದ್ರೆ ಇತಿಹಾಸಕ್ಕೆ 1-2 ರೆಫರೆನ್ಸ್ ಬುಕ್ ಇಲ್ಲ ಸರ್. ಇತಿಹಾಸನೇ ಒಂದು ಗ್ರಂಥಾಲಯ ಸರ್, ಲಕ್ಷ ಜನ. ಹಾಗಾಗಿ ಯಾವ ಪುಸ್ತಕದಲ್ಲಿ ಕೇಳಿರ್ತಾರೋ ನಮಗೆ ಗೊತ್ತಿಲ್ಲ. ಇಲ್ಲಿ ಫ್ಯಾಕ್ಟ್ ಗೊತ್ತಿರಬೇಕು. ಸರ್ವೆಂಟ್ ಆಫ್ ಇಂಡಿಯಾ ಗೋಪಾಲಕೃಷ್ಣ ಗೋಖಲೆ ಹಿತವಾದಿ 1905. ಇದು ಸರ್, ಇದು PU ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿತ್ತು. ನಾಗಪುರದಿಂದ ಪ್ರಕಟವಾಗುತ್ತೆ. ಪತ್ರಿಕೆ ಯಾವ ಇದರಿಂದ ಪ್ರಾರಂಭವಾಗುತ್ತೆ ಅಂದ್ರೆ ನಾಗಪುರ ಪ್ರಕಟವಾಗುತ್ತೆ. ಈ ತರ ಆಲ್ ಇಂಡಿಯಾ ಕ್ವಶನ್ ಪೇಪರ್ಸ್, ಕರ್ನಾಟಕ ಕ್ವಶನ್ ಪೇಪರ್, KSET, ನೆಟ್ ನನ್ನ ಪುಸ್ತಕದಲ್ಲಿ ಅಪ್ಡೇಟ್ ಮಾಡಿದೀನಿ. ಮ್ಯಾಕ್ಸಿಮಮ್ ಸೋರ್ಸ್ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಅರ್ಥ ಆಯ್ತಲ್ಲ ಸರ್? ಎಸ್ ಸರ್. ನೆಕ್ಸ್ಟ್ ಈಗ ಬಿ ಸ್ಟೇಟ್ಮೆಂಟ್ ಕರೆಕ್ಟ್. ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನು ನಿಷೇಧಿಸಿದನು. ನಿಮ್ಗೂ ಗೊತ್ತು ಸರ್. ನಮ್ಮ ಹೆಮ್ಮೆಯ ರಾಜಾ ರಾಮ್ ಮೋಹನ್ ರಾಯರ ಹೋರಾಟದ ಪ್ರಯತ್ನದ ಫಲವಾಗಿ 1829ರಲ್ಲಿ ವಿಲಿಯಂ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ. ಸತಿ ಪದ್ಧತಿ HYT. ಎಸ್, ವೆರಿ 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 ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಹಾಗಾಗಿ BC ಸರಿ. 4ನೇದು ಮುಸ್ಲಿಂ ಲೀಗ್ ಆಗಸ್ಟ್. ನೋಡಿ ಸರ್, ಇದೊಂದು ಟೆಕ್ನಿಕ್ ರಬ್ ಮಾಡಿ ಸರ್, ಹೇಳ್ತೀನಿ. ಮುಸ್ಲಿಂ ಲೀಗ್ ಆಗಸ್ಟ್ 10, 1946ರಂದು ನೇರ ಆಕ್ರಮಣ ದಿನಾಚರಣೆ ಮಾಡಿತ್ತು. ನಮ್ಮ ಹುಡುಗ 100% ಓದಿರ್ತಾನೆ ಇದನ್ನ. ಡೈರೆಕ್ಟ್ ಆಕ್ಷನ್ ಡೇ. ಯಾಕೆಂದ್ರೆ 1942ನಲ್ಲಿ ಮುಸ್ಲಿಂ ಲೀಗ್ಗೆ ಯಾವುದೇ ಪ್ರತ್ಯೇಕ ದೇಶ ಕೊಡಲ್ಲ, ತಾತ್ಕಾಲಿಕ ಸರ್ಕಾರ, ನಾವು ರಚಿಸುವ ತಾತ್ಕಾಲಿಕ ಸರ್ಕಾರದಲ್ಲಿ ನೀವು ಭಾಗವಹಿಸಬೇಕು ಅಂತ ಕ್ಯಾಬಿನೆಟ್ ಮಿಷನ್ ಹೇಳಿದಾಗ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಹೇಳಿದಾಗ ಈ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ, 1946ರಲ್ಲಿ ಆ ಕ್ಯಾಬಿನೆಟ್ ಮಿಷನ್ ನ ತೀರ್ಮಾನವನ್ನ ವಿರೋಧಿಸಿ ಕಮ್ಯುನಲ್ ಇಶ್ಯೂಸ್ ನ ಪ್ರಾರಂಭ ಮಾಡುತ್ತೆ, ನೇರ ಆಕ್ರಮಣ ದಿನಾಚರಣೆ. ಮತ್ತೆ ಯಾಕೆ ತಪ್ಪು ಸರ್ ಇದು? ನೀವ್ ಹೇಳ್ದಂಗೆ 1946ರಲ್ಲಿ ಆಯ್ತಲ್ಲ ಸರ್ ಇದು ಅಂತ ಕೇಳಿದ್ರೆ ಮಜಾ ಇರೋದಿಲ್ಲ ಸರ್. ಆಗಸ್ಟ್ ತಿಂಗಳಲ್ಲಿ ಆಗಿದ್ದು 10ನೇ ತಾರೀಕಲ್ಲ 16ನೇ ತಾರೀಕು. Therefore D is wrong. ನೋಡಿ ಸರ್, ಎಷ್ಟು ಟೆಕ್ನಿಕಲ್ ಪ್ರಶ್ನೆ ಕೇಳವನೇ ನೋಡಿ ಸರ್. ಮತ್ತೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಕಾಣುತ್ತೆ, ಬಟ್ ಇದೊಂದು ಡೇಟ್ ಗೊತ್ತಿಲ್ಲ ಅಂದ್ರೆ ಡಮಾರ್. ಡೈರೆಕ್ಟ್ ಆಕ್ಷನ್ ಡೇ ಡೇಟ್ ಬರ್ಕಳಿ ಆಗಸ್ಟ್ 16 ಸರ್. ಇದು 2016ರ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ರಶ್ನೆ. ಇದು 2017ರ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ರಶ್ನೆ. ಈ ನಿಟ್ಟಿನಲ್ಲಿ ಇದೇ ತರ ಚಾಪ್ಟರ್ ವೈಸ್ ತರಗತಿಗಳು ಬೇಕು ಅಂತ ಹೇಳಿದ್ರೆ ಟಾರ್ಗೆಟ್ 360 ಅಂತ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರು ಸರ್ರೆ ಕ್ಲಾಸ್ ಕೂಡ ಮಾಡಿ. ಎಸ್ ಸರ್, ಖಂಡಿತವಾಗಿ ಸರ್. ನೆಕ್ಸ್ಟ್
ಸರ್ ಈಗ ಮುಂದಿನ ಕ್ವಶನ್ ಹೋಗೋಣ. ಎಸ್ ಸರ್. ನೋಡಿ ಸರ್, ಇಲ್ಲಿ ಟೆಕ್ನಿಕಲ್ ಹೇಳ್ತಾ ಇದೀವಿ ನಾವು ಇವತ್ತು ಹಿಂಗ್ ಕ್ವಶನ್ ಬರ್ತಾವ ಹಿಂಗ್ ಓದ್ರಿ ಅಂತ ಹೇಳ್ತಾ ಇಲ್ಲ. ಒಂದ್ ಕ್ವಶನ್ ಅಲ್ಲಿ ಏನೆಲ್ಲ ಟೆಕ್ನಿಕ್ ಇರ್ಬೋದು ಅನ್ನೋದನ್ನ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಸರ್, ಇದು ನೋಡಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಏನೆಂದು ಕರೆಯುತ್ತಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ನೋ ಸರ್, ರಾಂಗ್. ಅಲ್ಲ. ಓಕೆ ಎಸ್ ಸರ್, ಕರೆಕ್ಟ್. ಎಸ್ ಸರ್, ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು 100% ಸರ್. ಎಸ್ ಸರ್. ಈ ಸ್ವದೇಶಿ ಮೂವ್ಮೆಂಟ್ ನಿಮಗೆ ಗೊತ್ತಿರಬಹುದು ಸರ್. ಭಾರತದ ಮೊದಲ ರಾಷ್ಟ್ರೀಯ ಚಳವಳಿ 1905. ಹೋಮ್ ರೂಲ್ ಲೀಗ್ ಚಳವಳಿ. ಎಸ್ ಸರ್. ಯಾಕೆಂದ್ರೆ ಇಲ್ಲ, ಇದೇನ್ ಡೇಟ್ ಇಲ್ಲ ಸರ್. 1905 ಅಲ್ಲಿ ಕಂಟಿನ್ಯೂಸ್ ಆಗಿ ನಡೆದು. ಇದು 1916 ಸರ್, ಹೋಮ್ ರೂಲ್ ಲೀಗ್ ಮೂವ್ಮೆಂಟ್. ಬಾಲ್ ಗಂಗಾಧರನಾಥ್ ತಿಲಕ್, ಅನಿ ಬೆಸೆಂಟ್. ಖಿಲಾಫತ್ ಚಳವಳಿ 1919 ಇಂದ 1922. ಯಾವುದು ಖಿಲಾಫತ್ ಮೂವ್ಮೆಂಟ್ ಸರ್. ಆಗಸ್ಟ್ ಕ್ರಾಂತಿ ಬಂದು 1942. ನೋಡಿ ಸರ್, ಕ್ವಿಟ್ ಇಂಡಿಯಾ ಚಳವಳಿ ನಡೆದಿದ್ದು 1942. ಈ ಇಯರ್ ಗೊತ್ತಾದ್ರೂ ನಿಮ್ಗೆ ಉತ್ತರ ಸಿಕ್ಕೋಯ್ತು, ಆಗಸ್ಟ್ ಕ್ರಾಂತಿ ಅಂತ. ಹುಡುಗರಿಗೊಂದು ಹೋಮ್ವರ್ಕ್ ಸರ್. ಸ್ವದೇಶಿ ಮೂವ್ಮೆಂಟ್ ಏನಿದೆಯಲ್ಲ, ಆ ಡೇಟ್ ನ ಮೆನ್ಷನ್ ಮಾಡಿ 2023 UPSC ಕ್ವೆಶ್ಚನ್. ಎಸ್ ಸರ್, ಮೆನ್ಷನ್ ಮಾಡಿ ನಿಮ್ ಡೇಟ್. ಎಸ್ ಸರ್. ಸರ್ ಇಲ್ಲಿ ಒಂದ್ ನಿಮಿಷ, ಇದಕ್ಕೆ ಒಂಚೂರು ಅನಾಲಿಸಿಸ್ ಏನು ಅಂದ್ರೆ, ಈಗ ನಾನು ಡೇಟ್ ಮೇಲೆ ಹೇಳಿದೆ ಹೆಂಗ್ ಕಂಡಿಡಿಯೋದು ಅಂತ. ಇಸ್ವಿ ಗೊತ್ತಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 42. ಈ 42ರಲ್ಲಿ ಬರ್ಲಿಲ್ಲ ಅಂದ್ರೆ ಉಳಿದಿರೋ ಆಗಸ್ಟ್ ಕ್ರಾಂತಿ 42. ಯಾಕೆ ಇದನ್ನ ಆಗಸ್ಟ್ ಕ್ರಾಂತಿ ಅಂತೀವಿ ಅಂದ್ರೆ, ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ ಸರ್, ಇದು UPSC ಎಕ್ಸಾಮ್ ಅಲ್ಲಿ. 1942 ಆಗಸ್ಟ್ 8ನೇ ತಾರೀಕು ಸರ್ ಈ ಚಳುವಳಿ ಪ್ರಾರಂಭ ಆಗಿದ್ದು. ಆಗಸ್ಟ್ ಕ್ರಾಂತಿ. ಹಾಗಾಗಿ ಯಾವ ತಿಂಗಳ ಕ್ರಾಂತಿ? ಆಗಸ್ಟ್ ತಿಂಗಳ ಕ್ರಾಂತಿ. ಯಾವ ಕ್ರಾಂತಿ? ಕ್ವಿಟ್ ಇಂಡಿಯಾ ಕ್ರಾಂತಿ ಸರ್. ಇದಕ್ಕೆ ಕ್ವಿಟ್ ಇಂಡಿಯಾ ಚಳುವಳಿ ಅಂತೀವಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತೀವಿ. ವಾರ್ಧಾ ಪ್ರಪೋಸಲ್ ಅಂತೀವಿ. ಯಾಕಂದ್ರೆ ವಾರ್ಧಾದಲ್ಲಿ ಈ ಪ್ರಪೋಸಲ್ ಇಡೋದು, ಇಂಥ ಚಳುವಳಿ ಮಾಡ್ಬೇಕು ಅಂತ ಹೇಳಿ. ದಟ್ಸ್ ವೈ ವಾರ್ಧಾ ಪ್ರಪೋಸಲ್ ಅಂತೀವಿ. ಇನ್ನೂ ಒಂದು ಮಜಾ ಇದೆ ಸರ್, ಲೀಡರ್ಲೆಸ್ ರೆವೋಲ್ಟ್, ನಾಯಕ ರಹಿತ ಕ್ರಾಂತಿ. ಕ್ವಿಟ್ ಇಂಡಿಯಾ ಯಾಕೆ ಹೇಳಿ ಸರ್? ಅಸಹಕಾರ ಚಳುವಳಿಯ ನಾಯಕ ಮಹಾತ್ಮ ಗಾಂಧೀಜಿ. ನಾನ್ ಕೋಆಪರೇಷನ್ ಮೂವ್ಮೆಂಟ್. ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ನಾಯಕ ಮಹಾತ್ಮ ಗಾಂಧಿ. ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಯ ನಾಯಕ ಆಚಾರ್ಯ ವಿನೋಬಾ ಭಾವೆ. ಈ ಚಳುವಳಿಗೆ ಗಾಂಧೀಜಿ ಯಾರನ್ನು ನಾಯಕರನ್ನಾಗಿ ಸೂಚಿಸಲಿಲ್ಲ, ಸಾಮೂಹಿಕವಾದಂತ ಹೋರಾಟಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ದಟ್ಸ್ ವೈ ಲೀಡರ್ಲೆಸ್ ರೆವೋಲ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ಲೀಡರ್ಲೆಸ್ ರಿವೋಲ್ಟ್? ಕ್ವಿಟ್ ಇಂಡಿಯಾ ಚಳುವಳಿ, ಬ್ರಿಟಿಷರ ಬಿಟ್ಟು ತೊಲಗಿ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ವಾರ್ಧಾ ಪ್ರಪೋಸಲ್, ಲೀಡರ್ಲೆಸ್ ರೆವೋಲ್ಟ್, ಆಗಸ್ಟ್ ಕ್ರಾಂತಿ. ಸರ್ ಈ ತರ ಎಲ್ಲಾ ಪಾಯಿಂಟ್ಸ್ ಗಳು ನನ್ನ ಪುಸ್ತಕದಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಸರ್. ಇದು ಫಸ್ಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹುಡುಗರಿಗೆ ಕಾಣ್ತದಲ್ವಾ ಸರ್ ಇದು? ಫೆಬ್ರವರಿ 1943ರಲ್ಲಿ ಜೈಲಿದ್ದಾಗ ಗಾಂಧೀಜಿ 21 ದಿನ ಉಪವಾಸವನ್ನ ಏಕೆ ಘೋಷಿಸಲಾಯಿತು? ಸರ್ ಈಗ ಆಗ್ಲೇ ಒಂದ್ಸಲಿ ಜೈಲಿಗೆ ಕಳಿಸಿದೀವಿ ಗಾಂಧೀಜಿನ. ಎಷ್ಟರಲ್ಲಿ ಸರ್? 1932 ಕಮ್ಯುನಲ್ ಅವಾರ್ಡ್ ಆದಾಗ ಗಾಂಧೀಜಿ ಅಲ್ಲೂ ಉಪವಾಸ ಮಾಡಿದ್ರು. ಇಲ್ಲಿ ನಾನು ಹೇಳ್ತಾ ಇರೋದು 1943 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಗಾಂಧೀಜಿನ ಒಳಗೆ ಹಾಕ್ದಾಗ ಎಷ್ಟು ದಿವಸ ಉಪವಾಸ ಮಾಡಿರೋ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ ಸರ್. 21 ಗೊತ್ತಿರ್ಬೇಕು ನಿಮ್ಗೆ. ಪ್ರಶ್ನೆಯಲ್ಲಿ ಇರೋದು ಉತ್ತರ ಆಗಿ ಬಂದ್ಬಿಡುತ್ತೆ ಒಂದೊಂದ್ಸಲ. ಅಥವಾ ಇದೇ ತರದ 4 ಪಾಯಿಂಟಿಗೆ 1 ಸರಿ 2 ಸರಿ ಗಾಂಧೀಜಿ 20 ದಿವಸ ಉಪವಾಸ ಮಾಡಿರೋ ಅಂತ ಹೇಳ್ತಾರೆ. ರಾಂಗು. ಯಾಕಂದ್ರೆ 21 ದಿವಸ ಮಾಡಿದ್ದು ಉಪವಾಸವನ್ನ ಏಕ್ ಮಾಡಿದ್ರು ಅಂತ ಕೇಳ್ತಾರೆ ಸರ್. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಜನರ ಹಿಂಸಾಚಾರವನ್ನ ನಿಲ್ಲಿಸಬೇಕು, ಅವರು ಹಿಂದೂ ಮುಸ್ಲಿಂ ಪ್ರತ್ಯೇಕವಾದಿಗಳನ್ನು ವಿಭಜಿಸುವ ರಾಜಕೀಯದಿಂದ ದೂರವಿರಲು ಯುನೈಟೆಡ್ ಇಂಡಿಯಾಕ್ಕಾಗಿ ಶ್ರಮಿಸುವಂತೆ ಒತ್ತಾಯಿಸಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಜನರು ಹಿಂಸಾಚಾರದ ಬಗ್ಗೆ ನಿರಂತರವಾಗಿ ಪ್ರಚೋದಿಸುತ್ತಿದ್ದ ಸರ್ಕಾರಕ್ಕೆ ಇದು ಉತ್ತರವಾಗಿತ್ತು. ಭಾರತ ಸಂಪೂರ್ಣ ಸ್ವತಂತ್ರಕ್ಕಾಗಿ ಮತ್ತು ಕಾಂಗ್ರೆಸ್ ಬೇಡಿಕೆಯನ್ನು ಒಪ್ಪಿಕೊಳ್ಳಲು ಬ್ರಿಟಿಷ್ ಸರ್ಕಾರದ ಮೇಲೆ ಅಹಿಂಸಾತ್ಮಕ ತಂತ್ರದ ಒಂದು ಭಾಗ. ದಿಸ್ ಈಸ್ ಸ್ಟೇಟ್ಮೆಂಟ್ ಕ್ವಶನ್. ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂಪೂರ್ಣ ನಾಲೆಡ್ಜ್ ಇದ್ದವನು ಮಾತ್ರ ಇದಕ್ಕೆ ಉತ್ತರ ಬರೀತಾನೆ. ಕ್ವಿಟ್ ಇಂಡಿಯಾ ಚಳವಳಿ ಯಾರ ನೇತೃತ್ವದಲ್ಲಿ ನಡೀತು? ಡೂ ಆರ್ ಡೈ ಅಂದ್ರು. ಹಳೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ತಿರಲ್ಲ, ಡೂ ಆರ್ ಡೈ ಅಂತ ಎಲ್ಲಂದ್ರು, ಬಾಂಬೆಲ್ ಅಂದ್ರು, ಗಾಂಧೀಜಿ ಹಿಡ್ಕೊಂಡು ಯರವಾಡ ಜೈಲ್ಗೆ ಹಾಕಿದ್ರು. ಇಷ್ಟನ್ನು ಓದ್ಕೊಂಡಿರೋ ನಾ ಪಾಯಿಂಟ್ ಆಗಲ್ಲ. ದಿಸ್ ಇಸ್ ಸ್ಟೇಟ್ಮೆಂಟ್ ಕ್ವಶನ್ ಸರ್. ಈ ತರ ಸ್ಟೇಟ್ಮೆಂಟ್ಗಳು ಗೊತ್ತಿರಬೇಕು. ಇದನ್ನ ಓದಕ್ಕೆ ಹುಡುಗರಿಗೆ ಸುಮಾರು ಟೈಮ್ ಹಿಡಿಯುತ್ತೆ. ಬಟ್ ಏನ್ ನೀವು ಓದಿದ್ರೆ ಕಷ್ಟ ಅಲ್ಲ. ಸೆಕೆಂಡ್ ಸರ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಸರ್. ಇದು ಸರಿಯಾದ ಉತ್ತರ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಜನರ ಹಿಂಸಾಚಾರದ ಬಗ್ಗೆ ನಿರಂತರವಾಗಿ ಪ್ರಚೋದಿಸುತ್ತಿದ್ದ ಸರ್ಕಾರಕ್ಕೆ. ಯಾಕಂದ್ರೆ ಜನರ ಮೇಲೆ ಇವ್ರು ಏನ್ ಮಾಡ್ತಾ ಇದ್ರು, ಆ ಜನ ಏನ್ ಹಿಂಸಾಚಾರದಲ್ಲಿ ತೊಡಗ್ತಾ ಇದ್ರು ಅದಕ್ಕೆ ಅಪ್ರೋಚ್ ಮಾಡ್ತಾ ಇದ್ರು ಯಾರು? ಸರ್ಕಾರದಿಂದ. ಅದಕ್ಕೆ ಉತ್ತರವಾಗಿ ಗಾಂಧೀಜಿ ಉಪವಾಸ ಕೂತಿದ್ರು.
ಅರ್ಥ ಆಯ್ತಲ್ಲ ಸರ್? ಈ ತರ ಸ್ಟೇಟ್ಮೆಂಟ್ ಮೇಲೆ ಕೊಡ್ತಾರೆ ಸರ್. ಇದು UPSC ಇಲ್ಲೇ ಕೇಳದಂತ ಪ್ರಶ್ನೆ ಸರ್. ಓಕೆ ಸರ್ ಇದು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈ ವರ್ಷ PC PSI FD ಸರ್ ಇವತ್ತೊಂದು ಸುದ್ದಿ ಬಂತು ಸರ್ ಇವತ್ತೊಂದು ಸುದ್ದಿ ಬಂತು ಸರ್. ಇನ್ನ 20,000ಕ್ಕೇನೋ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತ. ಟೋಟಲ್ 76,000 ಅಂತ. ಈಗ ನಾನು ನಿಮ್ ಕ್ಲಾಸಿಗೆ ಬರ್ಬೇಕಾದ್ರೆ ಇನ್ನು ನಾನು ಕಣ್ಣಾಗ್ ನೋಡಿಲ್ಲ, ಯಾರ ನಿಮ್ಮಂತ ಸ್ನೇಹಿತರು ಫೋನ್ ಮಾಡಿ ಹೇಳಿರು. ಸೊ ಹಾಗಾಗಿ ನಾಟ್ ಓನ್ಲಿ PC, PSI, FDA, SDA, ಗ್ರೂಪ್ ಸಿ ಟೀಚರ್ಸ್, KS, ಮೊರಾರ್ಜಿ ಹಾಸ್ಟೆಲ್ ವಾರ್ಡನ್ಸ್ ಎಲ್ಲ ಕಾಲ ಆಗುತ್ತೆ. ಎಲ್ಲದಕ್ಕೂ ಇದು ಉತ್ತರ ಆಗಿರ್ಲಿ ಈ ತರ ಎಕ್ಸಾಮ್ಸ್. 76,000 ಪೋಸ್ಟ್ ಅಂದ್ರೆ ಎಸ್ ಸರ್ 3 ಲಕ್ಷ ಅಭ್ಯರ್ಥಿಗಳಿರ್ತಾರೆ. ಎಸ್ ಸರ್ ಅಪ್ರಾಕ್ಸಿಮೇಟ್ಲಿ 35% ಎಸ್ ಸರ್ ಸೆಲೆಕ್ಷನ್ ಮಾಡಬಹುದು ಸರ್. ಹಾಗಾಗಿ ಬೇಸಿಕ್ ಪ್ರಿಪರೇಷನ್ 2026 ಅಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು, ನಿಮ್ಮ ಜೀವನವನ್ನ ಬದಲಿಸುವ ಪ್ರಶ್ನೆಗಳು. ಎಸ್ ಈ ಇಂತ ಅವಕಾಶ ಜೀವನದಲ್ಲಿ ಒಂದೇ ಸತ್ನ ಸರ್. 100% ಸರ್. ಯಾಕಂದ್ರೆ ನಿಮ್ಗೆ ಗೊತ್ತು ಸರ್ ವರ್ಷದಲ್ಲಿ 5 ವರ್ಷ ಆಯ್ತು ಸರಿಯಾಗಿ ನೋಟಿಫಿಕೇಶನ್ಸ್ ಗಳಾಗಿ. ಇಷ್ಟು ವರ್ಷದಲ್ಲಿ ಒಂದು ವರ್ಷಕ್ಕೆ 56,000 ಪೋಸ್ಟ್ ಯಾವ ವರ್ಷ ಸರ್? ನಾನು ಹೇಳೋದು ಸರಿಯಾಗಿ ನೋಟಿಫಿಕೇಶನ್ಸ್ ಆಗಿ 3 ವರ್ಷ ಆಯ್ತು. ಈಗ ಒಂದು ಅವಕಾಶ ಬಂದದೆ. ವ್ಯವಸ್ಥೆನ ದೂರ ತಕ್ಕೋರೋದಲ್ಲ ಸರ್, ವ್ಯವಸ್ಥೆಯಲ್ಲಿ ಎಲ್ಲಾ ತರ ಇರುತ್ತೆ. ಅವಕಾಶ ಬಂದಾಗ ದೂರ ಬದಲು ಈ ಅವಕಾಶದಲ್ಲಿ ನಾನು ಹೆಂಗ್ ಸೆಕ್ಯೂರ್ ಆಗ್ಬೇಕು ಅಂತ ನೋಡ್ಬೇಕು ಸರ್. ಯಾಕಂದ್ರೆ ಲೈಫ್ ವೆರಿ ಶಾರ್ಟ್ ಸರ್. ಆಮೇಲೆ ಈಗಾಗಲೇ ಒಂದು 25-30 ವರ್ಷ ಕಳೆದಿದ್ದೀರಾ. ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಕ್ ಇನ್ನೊಂದು 10 ವರ್ಷ ಕಳಿಬೇಡ್ರಿ. ಈಗ ಅಪಾಯಿಂಟ್ ಆಗ್ರಿ, ಉಳಿದಿರ ಇನ್ನೊಂದು 30 ವರ್ಷ ನೆಮ್ಮದಿಯಾಗಿ ಬದುಕ್ರಿ. ಅದು ಸರ್. ಎಸ್ ಸರ್. ನೆಕ್ಸ್ಟ್ ಕ್ವಶನ್. ಎಸ್ ಸರ್. ಈಗ ಹೊಂದಿಸಿ ಬರೀರಿ ರೂಪದಲ್ಲಿ ಕೇಳಂತ ಪ್ರಶ್ನೆಗಳು. ಇದೊಂದು ಟೈಪ್ ಅಂದ್ರೆ ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ, ರೀಸನ್ ಅಸರ್ಷನ್ ನೋಡಿದ್ವಿ, ಹೌದು, ಹೇಳಿಕೆಗಳ ರೂಪದಲ್ಲಿ ಹೌದು ನೋಡುದು. ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್. ಸರ್ ಇದು ಹೊಂದಿಸಿ ಬರೀರಿ. ಪಟ್ಟಿ 1 ಕೊಟ್ಟಿರ್ತಾರೆ, ಪಟ್ಟಿ 2 ಕೊಟ್ಟಿರ್ತಾರೆ. ಎ ಪಟ್ಟಿ ಒಳಗೆ 4 ಕಂಟೆಂಟ್ ಇರ್ತವೆ ವಿತ್ ಇಸ್ವಿ ಸಮೇತ. ಇಲ್ಲೇನು ರಾಂಗ್ ಇರಲ್ಲ. ನೀವು ಇಲ್ಲೇನು ರಾಂಗ್ ಹುಡುಕ್ಬೇಡ್ರಿ. ತಿರ್ಗಾ ರೈಟ್ ಯಾವ್ದು ರಾಂಗ್ ಯಾವ್ದು ಹುಡುಕ್ಬೇಡ್ರಿ. ಸರಿಯಾದ ಜೋಡಿ ಯಾವ್ದು ಮಾಡ್ರಿ ಅಷ್ಟೇನೆ. ಸರ್ ಇಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929, ಪೂರ್ಣ ಸ್ವರಾಜ್ ಘೋಷಣೆ, ಇದು ಎಲ್ಲರಿಗೂ ಗೊತ್ತಿರ್ತದೆ ಸರ್. ಎಲ್ಲರಿಗೂ ಗೊತ್ತಿರ್ತದೆ ಸರ್. A1 ಇಲ್ಲದ್ ನೋಡಿ ಸರ್, 3ರಲ್ಲಿದೆ. ಬಿ ಆನ್ಸರ್ ಅಲ್ಲ. ಆಯ್ತು. ಕರಾಚಿ 1931 ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲರ ನೇತೃತ್ವದಲ್ಲಾಗಿದ್ದು ಮೂಲಭೂತ ಹಕ್ಕುಗಳ ನಿರ್ಣಯ. ಮೂಲಭೂತ ಒಂಚೂರು ಅವ್ರಿಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ಸರ್. ಒಂಚೂರು ಕ್ವಶನ್ ಓದೋವರೆಗೂ ಅಲ್ಲಿರಿ ಸರ್. ಮೂಲಭೂತ ಹಕ್ಕುಗಳ ನಿರ್ಣಯ ಕರಾಚಿ 1931. ಇದು ಸರಿ ಸರ್. ಬಿ ಆಲ್ಸೋ ಕರೆಕ್ಟ್. ಬಿ ಕರೆಕ್ಟ್ ಇರೋದು ಯಾವ್ದೈತೆ ನೋಡಿ ಸರ್? B2. ಸಿ ತೆಗೆದು ಬಿಡಿ ಸರ್. ಇಲ್ಲಿ B3 ಐತೆ. ಎ ಉತ್ತರ ಇರ್ಬೇಕು, ಇಲ್ಲ ಡಿ ಉತ್ತರ ಇರ್ಬೇಕು. 50-50. ಫೈಜಾಪುರ ಹಳ್ಳಿಯಲ್ಲಿ ನಡೆದಂತ ಮೊದಲ ಅಧಿವೇಶನ ಜವಾಹರ್ಲಾಲ್ ನೆಹರು ರವರ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ. ಹಳ್ಳಿಲಿ ನಡೆದಾಗ ಸಾಮಾನ್ಯವಾಗಿ ಎಂತ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಸರ್ ನೀವು? ಕ್ಲೂ ಕೃಷಿ, ಅಗ್ರಿಕಲ್ಚರ್ ಅಲ್ವಾ ಸರ್? ಏನಲ್ಲಿ ಕಾರ್ಖಾನೆ ಬಗ್ಗೆ ಮಾತಾಡೋಣ ಮತ್ತೆ. ಹಾಗಾಗಿ ಅಮೂಲಾಗ್ರ ಕೃಷಿ ಕಾರ್ಯಕ್ರಮ ಸಿನು ಕರೆಕ್ಟ್. ಹಾಗಾಗಿ C3. ರಾಮ್ಗರ್ ಅಧಿವೇಶನದಲ್ಲಿ ನ್ಯಾಷನಲ್ ಯೂನಿಟಿ ಬಗ್ಗೆ ಮಾತಾಡ್ತಾರೆ 1940. ಹಾಗಾಗಿ ಎ ನೋಡಿ ಸರ್, 4 ಸರಿಯಾಗವೆ. ಸರ್ A1 ಪೂರ್ಣ ಸ್ವರಾಜ್ಯ, B2 ಮೂಲಭೂತ ಹಕ್ಕುಗಳು, ಫೈಜಾಪುರ ಕೃಷಿ, ರಾಮ್ಗರ್ ನ್ಯಾಷನಲ್ ಯೂನಿಟಿ. ಸರ್ ಇಲ್ಲೊಂದು ಟೆಕ್ನಿಕ್. ಈ ತರ PC ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ. PSI ಮೇಲ್ಪಟ್ಟು ಡಿಗ್ರಿ ಮೇಲ್ಪಟ್ಟು ಎಕ್ಸಾಮ್ ಕೇಳೋದಾದ್ರೆ ಈ 2 ಈಸಿ ಇರೋನ 1-2 ಕರೆಕ್ಟ್ ಇಟ್ಟಿರ್ತಾರೆ. ಬಹುತೇಕ ಹುಡುಗರಿಗೆ ಇವೆರಡು ಗೊತ್ತಿರುತ್ತೆ. ಇವೆರಡು ಕಾಂಪಿಟೇಟಿವ್. ಇದು 90% ನಮ್ ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರಿಗೆ ಬೇಸಿಕ್ ನಾಲೆಡ್ಜ್ ಅಂತ ಭಾವಿಸ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಓದೋ ಹುಡುಗರಿಗೆ ಗೊತ್ತಾಗುತ್ತೆ ಸರ್. ಇದನ್ನ ಏನ್ ಮಾಡಿರ್ತಾನೆ, ಅಮೂಲಾಗ್ರ ಖುಷಿನ 4ನೇ ಪಾಯಿಂಟ್ ಇಟ್ಟಿರ್ತಾನೆ, ನ್ಯಾಷನಲ್ ಯೂನಿಟ್ 3ನೇ ಪಾಯಿಂಟ್ ಇಟ್ಟಿರ್ತಾನೆ. A1 B2 C4 D3 ಅಂತ ಇಟ್ಟಿರ್ತಾನೆ. ಅಥವಾ C3 D4 ಅಂತ ಒಂದು ಇರುತ್ತೆ ಆಪ್ಷನ್. ಇಲ್ಲಿ ಸರಿಯಾಗಿ ಓದಿಲ್ದೇ ಇರೋ ಹುಡುಗರಿಗೆ ತಲೆ ತಿರುಗ್ ಬಂದು ತಪ್ಪಾಕುವ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ಹೈಯರ್ ಎಕ್ಸಾಮ್ಗೆ ಇದನ್ನ ಈ ತರ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇದು ಫ್ಯಾಕ್ಟ್ ನ ನೀವು ಕರೆಕ್ಟ್ ಆಗಿ ನೋಟ್ ಮಾಡಿ. ಎಸ್ ಸರ್. ಆಯ್ತಾ ಸರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ನಮ್ಮ ಹುಡುಗರಿಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ನಮ್ಮ ಕಾರ್ಯವನ್ನ ನಿಜವಾಗ್ಲೂ ಅವ್ರು ಮೆಚ್ಚಿ ಇನ್ನೂ ವಿಡಿಯೋಗಳು ಬೇಕು ಅಂತ ಕೇಳ್ತಾರೆ ಸರ್. ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ನಮ್ಗೆ ಒಂದ್ ಸ್ವಲ್ಪ ಹೌದು ಕೆಟ್ಟದ್ದು ಒಳ್ಳೇದು. ಹೌದು, ಇಷ್ಟ ಆದ್ರೆ ಕೆಟ್ಟದ್ ಮಾಡ್ಬೇಡ್ರಪ್ಪ. ನಾವು ಕಷ್ಟಪಟ್ಟು ಉಚಿತವಾಗಿ ಮಾಡ್ತಾ ಇದೀವಿ. ಮತ್ ನಮಗೆ ಗೊತ್ತಿರೋ ನಾಲೆಡ್ಜ್, ನಾ ಫಸ್ಟ್ ಹೇಳಿದೀನಿ, ನನ್ ಮೇಧಾವಿ ಅಲ್ಲ, ಗೊತ್ತಿರೋ ನಾಲೆಡ್ಜ್ ಅನ್ನ ಶೇರ್ ಮಾಡ್ತಾ ಇದೀವಿ. ನಮ್ಗಿಂತ ಹೆಚ್ಚು ಜ್ಞಾನಿಗಳು ನೀವಾಗಿದ್ರೆ ದಯಮಾಡಿ ಸುದರ್ಶನ್ ಸರ್ ಹೇಳ್ತೀನಿ, ಅವ್ರಿಗೆ ಅವಕಾಶ ಕೊಡಿ, ಅವ್ರು ಬಂದು ಪಾಠ ಮಾಡಿ. ಏನ್ ಸರ್? ಆಯ್ತು. ಕೆಟ್ಟದಂತೂ ಯಾಕಂದ್ರೆ ನಾವ್ ಯಾರಿಗೆ ಕೆಟ್ಟದ್ ಮಾಡಿದ್ವಿ, ನಮಗೆ ಅವ್ರು ಕೆಟ್ಟ ಕಮೆಂಟ್ ಮಾಡಕ್ಕೆ. ನೆಕ್ಸ್ಟ್, ಸ್ವರಾಜ್ ಪಾರ್ಟಿಯ ಗುರಿ ಇದಾಗಿತ್ತು. ಸರಿ, ಈ ತರ ಏನ್ ಮಾಡ್ತಾರೆ ಈಗ ನಾವು ಸ್ವರಾಜ್ ಪಾರ್ಟಿ ಸ್ಥಾಪಕ ಯಾರು, ಮೊದಲ ಹೆಸರೇನು, ಎಷ್ಟರ ಸ್ಥಾಪನೆ ಆಯ್ತು, ಈ ತರ ಕಾಮನ್ ಬೇಸಿಕ್ ಪಾಯಿಂಟ್ಸ್. ಈಗ ನಾವು ಬಹುತೇಕ ಏನ್ ಹೇಳ್ತೀವಿ, ಸ್ಕೂಲ್ ಟೆಕ್ಸ್ಟ್ ಬುಕ್ ಹೋದ್ರಿ, NCERT ಟೆಕ್ಸ್ಟ್ ಬುಕ್ ಹೋದ್ರಿ, ಇದನ್ನ ಹೇಳ್ತೀವಲ್ವಾ ಸರ್? NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈಗ ಸರ್ ಮೊನ್ನೆ ನಾನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪಾಠ ಮಾಡ್ತಾ ಇದ್ದೆ ಸರ್. ದೋಂಡಿಯವಾಗ
ಪವಾರ್ ಸಂತತಿಗೆ ಸೇರಿದವನು ಅಂತ ಒಂದು ಹೇಳ್ದೆ ನಾನು. ಕೆಳಗಡೆ ಒಂದ್ 2-3 ಹುಡುಗರು ಕಮೆಂಟ್, ಮತ್ತೀಗ ರಾಜ್ಯದಾಗೆ ಬಹಳಷ್ಟು ಹುಡುಗರು ನನಗೆ ಫೋನು, ಸರ್ NCERT ಬುಕ್ ಅಲ್ಲಿ ಮರಾಠರು ಅಂತ ಐತೆ, ನೀವು ಪವಾರ್ ಅಂತ ಹೇಳಿರಲ್ಲ, ರಾಂಗ್ ಅಲ್ವಾ ಅಂತ. ನಾನು ಅದನ್ನ ಹೇಳಿದ್ದು, ಬೇಸಿಕ್ ನಾಲೆಡ್ಜ್ ಇಸ್ ಬೇಸಿಕ್ ನಾಲೆಡ್ಜ್. ರೆಫರೆನ್ಸ್ ಬುಕ್ ಅಂತ ಏನಕ್ಕೆ ಸರ್ ಇರೋದು? ಎಲ್ಲ ನಾವು ಬೇಸಿಕ್ ನಾಲೆಡ್ಜ್ ಅಲ್ಲೇ ಅಪಾಯಿಂಟ್ ತಾಂತೀವಿ ಏನಾದ್ರೆ ರೆಫರೆನ್ಸ್ ಬುಕ್ ಯಾಕೆ ಬೇಕು? ನಾನ್ ಯಾಕೆ ಬುಕ್ ಬರಿಬೇಕು? ಸದಾಶಿವ ಸರ್ ಯಾಕೆ ಬರಿಬೇಕು? ಅಶ್ವಥಪ್ಪ ಸರ್ ಯಾಕೆ ಬರಿಬೇಕು? ಅಥವಾ ಬಿಪಿನ್ ಚಂದ್ರ ಅವ್ರು ಯಾಕೆ ಬರಿಬೇಕು? ರೈಟ್ ಅಲ್ವಾ ಸರ್? ಎಲ್ಲ ಬೇಸಿಕ್ ಬುಕ್ ಅಲ್ಲೇ ನೀವು ಅಪಾಯಿಂಟ್ ಆಗದ್ರೆ, ಬೇಸಿಕ್ ಬುಕ್ ABCD ಇದ್ದಂಗೆ ಓದ್ರಿ, ಒಂದಿಷ್ಟು ನಾಲೆಡ್ಜ್ ಬರುತ್ತೆ. ಅದರ ನಾಲೆಡ್ಜ್ ಮೇಲೆ ನೀವು ಸೌದಗಳನ್ನ ಕಟ್ರಿ. ಅದಕ್ಕೆ ಈಗ ನಾನು ಹೇಳ್ತೀನಿ ಸರ್, ನನಗೆ ಬಹಳ ಜನ ಫೋನ್ ಮಾಡ್ತಾರೆ, ಸರ್ ನಿಮ್ ಬುಕ್ ಸಾಕಾ ಅಂತಾರೆ. ಇಲ್ಲ ಅಂತೀನಿ. ನನ್ ಮೇಧಾವಿ ತರ ನನ್ ಬುಕ್ ಓದಿದ್ರೆ ನೀನು IAS ಸಾಕಿ ಅಂತ ಹೇಳಲ್ಲ ಸರ್. ಎತ್ತವರ್ಗೆ ಎಗಣ ಮುದ್ದು, ನನ್ ಬುಕ್ ನಾನು ಚೆನ್ನಾಗೇ ಬರ್ದಿದ್ದೀನಿ, ಆದ್ರೆ ಹೇಳ್ತೀನಿ ಮತ್ತೆ ಇನ್ನೂ ಏನ್ ಓದ್ಬೇಕು ಸರ್, ಫಸ್ಟ್ ನನ್ ಬುಕ್ ಕಂಪ್ಲೀಟ್ ಮಾಡು. ಕಂಪ್ಲೀಟ್ ಮಾಡಿದ್ದೀನಿ ಸರ್ ಅಂತ ಕಾನ್ಫಿಡೆನ್ಸ್ ಫೋನ್ ಮಾಡು. ಬೇರೆ ಯಾವ ಬುಕ್ ಓದ್ಬೇಕು ಅಂತ ಹೇಳ್ತೀನಿ, ನನಗಿಂತ ಮಹತ್ತರವಾದಂತ ಪುಸ್ತಕಗಳು ಸಾಕಷ್ಟಿವೆ ಅಂತ ಹೇಳ್ತೀನಿ. ರೈಟ್ ಅಲ್ವಾ ಸರ್? ಯಾಕೆಂದ್ರೆ ನೋಡಿ ಸರ್, ದೋಂಡಿಯವಾಗ ಮರಾಠರ ಒಂದು ಸಂತತಿ ಪವಾರ್ ಸಂತತಿಗೆ ಸೇರಿದವನು, ಮರಾಠರಲ್ಲಿ ಬರ್ತಕ್ಕಂಥ ಒಂದು ಸಂತತಿ ಇದು. ಅರ್ಥ ಆಯ್ತದ? ಇಲ್ಲಿ ಸಿಂಧ್ಯಾ ಬರುತ್ತೆ, ಹೋಳ್ಕರ್ ಬರುತ್ತೆ, ಗಾಯಕ್ವಾಡ್ ಬರುತ್ತೆ, ಈ ತರ ವೆರೈಟಿ ಸಂತತಿಗಳಿವೆ ಮರಾಠರಲ್ಲಿ. ಅದ್ರಲ್ಲಿ ಪವಾರ್ ಅನ್ನೋದು ಒಂದ್ ಸಂತತಿ. NCERT ಬುಕ್ ಅಲ್ಲಿ ಏನಿದೆ? ಮರಾಠರು ಅಂತಿದೆ. ಕರೆಕ್ಟ್, ಅದನ್ನ ರಾಂಗ್ ಅಂತ ಹೇಳಿಲ್ಲ ನಾನು. ರೆಫರೆನ್ಸ್ ಬುಕ್ ಹೋದಾಗ ಏನಾಗುತ್ತೆ, ಇನ್ನ ಡೆಪ್ತ್ ಇರುತ್ತೆ. ಮರಾಠರ ಪವಾರ್ ಸಂತತಿಗೆ ಸೇರಿದವನು, ದಿಸ್ ಇಸ್ ದ ಕ್ಲಾರಿಫಿಕೇಶನ್. ಬೇಸಿಕ್ ಬುಕ್ ಜೊತೆಗೆ ರೆಫರೆನ್ಸ್ ಬುಕ್ ಓದಿ. ನನ್ ಬುಕ್ ಓದ್ತಾ ಇದ್ರೆ ನೀವು ಇದನ್ನು ಅರ್ಥ ಕುಡ್ದಿದ್ರೆ ಇನ್ನೂ ಚೆನ್ನಾಗಿರೋ ಪುಸ್ತಕ ನಾನು ಹೇಳ್ತೀನಿ ಮಾಡ್ರಿ. ಈ ಸರಿ ಇದು ಕೂತ್ರ ಈ ತರ ಈ ರೆಫರೆನ್ಸ್ ಬುಕ್ಗಳಲ್ಲಿ ಕಾರಣಗಳನ್ನ ಕೊಟ್ಟಿರ್ತಾನೆ ಸರ್. ಒಂದು ಹುಟ್ಟಿಗೆ ಕಾರಣಗಳಿರ್ತವೆ ಸರ್. ಇದರ ಹುಟ್ಟಿಗೆ ಕಾರಣ ಏನು? 1922ರಲ್ಲಿ ಫೆಬ್ರವರಿ 5ನೇ ತಾರೀಕು ಚೌರಿ ಚೌರಾದಲ್ಲಿ, ಎಲ್ಲಿ ಸರ್? ಚೌರಿ ಚೌರ. ಒಂದು ಪೊಲೀಸ್ನವ್ರನ್ನೆಲ್ಲ ಹಿಡಿದು ಸ್ಟೇಷನ್ಗೆ ಹಾಕಿ ಸುಟ್ಟಾಕ್ಬಿಡ್ತಾರೆ ನಮ್ಮವರು. ಗಾಂಧೀಜಿಯವರು ಆ ಟೈಮಲ್ಲಿ ಗಾಂಧೀಜಿ ಎಲ್ಲಿರ್ತಾನೆ ಅಂತ ಕೇಳಿದ್ದಾರೆ. ಅಸಹಕಾರ ಚಳುವಳಿ ನಿಲುಗಡೆ ಆಗ್ಬೇಕಾದ್ರೆ ಗಾಂಧೀಜಿಯವರು ಎಲ್ಲ ಚೌರಿ ಚೌರ ಬರ್ದಿಕ್ಕವ್ರು ಎಕ್ಸಾಮ್ ಅಲ್ಲಿ, ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ. ಸರ್ ಅಲ್ಲಿ ಬೆಂಕಿ ಹಾಕಿ ಸುಟ್ರು. ಗಾಂಧೀಜಿ ಆಗ ಬಾರ್ಡೋಲಿ ಒಳಗಡೆ ಕಾರ್ಯಕಾರಿ ಕಮಿಟಿ ಮೀಟಿಂಗ್ ಕರೆದಿದ್ರು, ಮುಂದಿನ ಚಳುವಳಿ ಹೇಗಿರ್ಬೇಕು ಅಂತ. ಅಲ್ಲಿ ಗಾಂಧೀಜಿಗೆ ವಿಚಾರ ಗೊತ್ತಾಗಿದ್ದು. ಸೊ ದಟ್ಸ್ ವೈ ಅಸಹಕಾರ ಚಳುವಳಿ ಚೌರಿ ಚೌರಿ ದುರಂತ ನಡಿಬೇಕಾದ್ರೆ ಅದು ಸ್ಟಾಪ್ ಮಾಡ್ಬೇಕಾದ್ರೆ ಬಾರ್ಡೋಲಿ ಇದ್ರು ಗಾಂಧೀಜಿ, ನಾಟ್ ಚೌರಿ ಚೌರ. ಕನ್ಫ್ಯೂಸ್ ಮಾಡ್ಕೊತಾರೆ, ಡೆಪ್ತ್ ಆಗೋದಲ್ಲ ಸರ್. ಇದಕ್ಕೂ ಏನ್ ಸರ್ ಸಂಬಂಧ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ ಏನ್ ಸಂಬಂಧ ಅಂದ್ರೆ 1922 ಡಿಸೆಂಬರ್ 31ನೇ ತಾರೀಕು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಸರ್. ದೇಶ ಬಂದು ಚಿತ್ತರಂಜನ ದಾಸರು ಅಧ್ಯಕ್ಷ ಆಗ್ತಾರೆ. ಅವರೊಂದು ಹೊಸ ಆಲೋಚನೆ ಬಿಡ್ತಾರೆ ಸರ್. ಏನಂದ್ರೆ ಒಂದು ಬದಲಾವಣೆಯ ಪರ, ಪ್ರೋ ಚೇಂಜರ್ಸ್, ನೋ ಚೇಂಜರ್ಸ್, ಬದಲಾವಣೆಯ ಪರ, ನೋ ಚೇಂಜರ್ಸ್, ಬದಲಾವಣೆಯ ವಿರೋಧ, ಪ್ರೋ ಚೇಂಜರ್ಸ್. ಬದಲಾವಣೆ ಬೇಕು, ಬದಲಾವಣೆ ಬೇಡ. ಏಂತ್ರಲ್ಲಿ? ಕಾಂಗ್ರೆಸ್ನ ಹೋರಾಟದ ನಿಲುವುಗಳಲ್ಲಿ. ಏನು ಸರ್ ಬದಲಾವಣೆ ಪರ ಅಂದ್ರೆ ಏನು, ಬದಲಾವಣೆ ವಿರೋಧ ಅಂದ್ರೆ ಏನು? ಅಂದ್ರೆ ಈಗ ನಮ್ ಕಾಂಗ್ರೆಸ್ ಹೋರಾಟ ಹೆಂಗಿತ್ತು ಅಂದ್ರೆ 1922 ವರ್ಗು ನೀವು ಸಂಸತ್ತಲ್ಲಿ ಕೂತ್ಕೊಂಡು, ನೀವು ದಟ್ ಮೀನ್ಸ್ ಬ್ರಿಟಿಷರು, ತಿರ್ಗಿ ನೀವು ಬೇಜಾರು ಮಾಡ್ಕೊಬೇಡಿ ಸರ್, ನಾನು ಬ್ರಿಟಿಷರು ಅಂದ್ರು ಅಂತ ಒಂದು ರೆಫರೆನ್ಸ್ ಕೇಳ್ತಾ ಇದ್ದೀನಿ. ಬ್ರಿಟಿಷರು ಕಾನೂನು ಮಾಡ್ತಾ ಇದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಮ್ಗೆ ಅದಾಗ್ಲಿಲ್ಲ ಅಂದ್ರೆ ನಾವು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದು. ಇದು ಸರ್ ಹೋರಾಟ 1922 ವರ್ಗು. ಚಿತ್ತರಂಜನ್ ದಾಸ್ರು ಏನ್ ಹೇಳ್ತಾರೆ, ಈ ತರ ಬೇಡ, ನಾವು ಎಲೆಕ್ಷನ್ ನಿಲ್ಲನ, ನಾವು ಸಂಸತ್ಗೆ ಹೋಗೋಣ, ಆ ಕಾನೂನು ಭಾರತದ ವಿರೋಧಿ ಅಂತ ಗೊತ್ತಾದ್ರೆ ಅಲ್ಲೇ ಅಪೋಸ್ ಮಾಡೋಣ, ಬೀದಿಗೆ ಹೋರಾಡೋದ್ ಬೇಡ, ಸಂಸತ್ತಾಗ ಹೋರಾಡೋಣ. ಇದು ಹೊಸ ಒಂದು ಒಪಿನಿಯನ್ ಮುಂದಿಡ್ತಾರೆ. ಆಗ ಕಾಂಗ್ರೆಸ್ ಏನ್ ಮಾಡುತ್ತೆ, ಕಾಂಗ್ರೆಸ್ ವೋಟಿಂಗ್ ಮಾಡುತ್ತೆ. ಇವರೇ ಅಧ್ಯಕ್ಷರು ಚಿತ್ತರಂಜನ್ ದಾಸ್. ಗಯಾದಲ್ಲಿ ನಡೆದಿದ್ದು ಅಧಿವೇಶನ 1922 ಡಿಸೆಂಬರ್ 31. ಗಾಂಧೀಜಿನ ಅರೆಸ್ಟ್ ಮಾಡಿದ್ದಾರೆ. ಅಸಹಕಾರ ಚಳವಳಿ ಗಾಂಧೀಜಿ ಇಲ್ಲ. ಸರ್ ಇದು ವೋಟಿಂಗ್ ಮಾಡಿದಾಗ ಬಹುತೇಕ ಬದಲಾವಣೆಯ ವಿರೋಧಿ ಗುಂಪಿಗೆ ಜಯ ಆಗತ್ತೆ. ಚೇಂಜಸ್ ಬೇಡ, ನಾವೇನಿದೀವೋ ಅದೇ ಹೋರಾಟ ಮಾಡೋಣ. ಬಹುತೇಕ ಗಾಂಧೀಜಿ ಫಾಲೋಯರ್ಸ್ ಅದೇ ಹೋರಾಟ ಮಾಡ್ತಾ. ಚಿತ್ತರಂಜನ್ ದಾಸ್ ಪರ್ಸನಲ್ ಹರ್ಟ್ ಆಗುತ್ತೆ. ಏನ್ರಿ ಒಂದು ಹೊಸ ಆಲೋಚನೆ ಮಾಡಿದ್ರೆ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತೇಳಿ ಇಮ್ಮಿಡಿಯೇಟ್ ಕಾಂಗ್ರೆಸ್ನೊಳಗಡೆ ಏನ್ ಮಾಡ್ತಾರೆ, ಸ್ವರಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ನೆಹರು ಮತ್ತೆ ಚಿತ್ತರಂಜನ್ ದಾಸ್ ಸ್ವರಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಸರ್ ಇಲ್ಲೊಂದು ಪಾಯಿಂಟ್ ನೀವು ಗಮನಿಸಬೇಕು. ದಿಸ್ ಇಸ್ ಸೂಕ್ಷ್ಮತೆ. ಏನು ಅಂದ್ರೆ ಇದು ಕಾಂಗ್ರೆಸ್ನಿಂದ ಪ್ರತ್ಯೇಕವಾದ ಪಾರ್ಟಿ ಅಲ್ಲ, ಕಾಂಗ್ರೆಸ್ನ ಒಳಗೆ ಇದ್ದ ಒಂದು ಗುಂಪು.
ಈ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ ಸರ್, NET ಎಕ್ಸಾಮ್ ಅಲ್ಲಿ. ಈಗ ನಾವೇನ್ ಅನ್ಬಿಡ್ತೀವಿ, ಚಿತ್ತರಂಜನ ದಾಸರು. ಪ್ರಶ್ನೆ ಹೆಂಗ್ ಬಂದಿದೆ ಸರ್, ಈಗ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಚಿತ್ತರಂಜನ ದಾಸರು ತಮ್ಮ ವಿರೋಧಿ ನಿಲುವು ಬಂದಾಗ ಕಾಂಗ್ರೆಸ್ ನಿಂದ ಹೊರ ಬಂದು ಹೊಸ ಪಾರ್ಟಿಯನ್ನು ಕಟ್ಟಿದರೆ ಹಿಂಗ್ ತಿಳ್ಕೊಬಿಡ್ತಾರೆ. ಕಾಂಗ್ರೆಸ್ ನಿಂದ ಆಚೆ ಬರ್ಲಿಲ್ಲ, ಕಾಂಗ್ರೆಸ್ ಒಳಗೆ ಇದ್ದ ಒಂದು ಗುಂಪು ಸ್ವರಾಜ್ ಪಾರ್ಟಿ. ಸರ್, ನಿಮ್ಗೆ ಇದು ಅರ್ಥ ಆಗ್ಬೇಕು ಅಂದ್ರೆ, ಕಾಂಗ್ರೆಸ್ ನಮ್ಮ ಹೆಮ್ಮೆಯ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ್ರಲ್ವಾ ಸರ್? ಎಲೆಕ್ಷನ್ ಆಯ್ತು, ಇನಾಮಿನಸ್ ಅಲ್ಲ, ಎಲೆಕ್ಷನ್. ಆಪೋಸಿಟ್ ಯಾರು ನಿಂತಿದ್ರು? ಶಶಿ ತರೂರ್. ಅವ್ರದ್ದು G20 ಗ್ರೂಪ್ ಅಂತ ಮಾಡ್ಕೊಂಡಿದ್ರು. ಅಂದ್ರೆ ಕಾಂಗ್ರೆಸ್ ನಲ್ಲಿ ಬದಲಾವಣೆಯನ್ನ ಬಯಸಿದ ಗುಂಪು ಶಶಿ ತರೂರ್ದು. ಸಾಂಪ್ರದಾಯಿಕ ಗುಂಪು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂದ್ರೆ ಹಾಗಾದ್ರೆ ಶಶಿ ತರೂರ್ ಕಾಂಗ್ರೆಸ್ ಬಿಟ್ಟು ಹೋಗಿದ್ರು ಅಂತಾರ? ಕಾಂಗ್ರೆಸ್ ಒಳಗಡೆ ಇದ್ದು ಸುಧಾರಣೆ ತತ್ತೀವಿ ಅಂತ. ಆ ತರ ಇದು ಕಾಂಗ್ರೆಸ್ ಒಳಗೆ ಇದ್ದ ಗುಂಪು ಸ್ವರಾಜ್ ಪಾರ್ಟಿ ಆಚೆ ಬಂದಿದ್ದಲ್ಲ. ಇದಕ್ಕೆ ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಕ್ಷ ಅಂತ ಮೊದಲಿನ ಹೆಸರು. ಸ್ಥಾಪಕರು ಅಧ್ಯಕ್ಷರು ಚಿತ್ತರಂಜನ್ ದಾಸ್, ಕಾರ್ಯದರ್ಶಿ ಮೋತಿಲಾಲ್ ನೆಹರು. ಇವರು ಸಂಸತ್ಗೆ ಎಲೆಕ್ಷನ್ ನಿಲ್ಬೇಕು ಅಂತ. ಸಂಸತ್ತಿಗೆ ಎಲೆಕ್ಷನ್ ನಿಂತರು, ಗೆದ್ರು. ಚಿತ್ತರಂಜನ ದಾಸ್ ಕಲ್ಕತ್ತಾದ ಮೇಯರ್ ಆದ್ರು. ಭಾರತದ ಇತಿಹಾಸದಲ್ಲಿ ಭಾರತದ ಪ್ರಾಂತ್ಯವೊಂದರ ಮೊದಲ ಭಾರತೀಯ ಮೇಯರ್ ಚಿತ್ತರಂಜನ್ ದಾಸ್. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲಿ. ಭಾರತದ ಇತಿಹಾಸದಲ್ಲಿ ಭಾರತದ ಪ್ರಾಂತ್ಯವೊಂದರ ಮೊದಲ ಭಾರತೀಯ ಮೇಯರ್ ಚಿತ್ತರಂಜನ್ ದಾಸ್, ಕಲ್ಕತ್ತಾದಲ್ಲಿ. ಯಾಕೆ ಅಂತ ಕೇಳಿ, ಬ್ರಿಟಿಷ್ನವರು ಬರೋದಕ್ಕಿಂತ ಮುಂಚೆ ರಾಜರ ಆಡಳಿತ, ಬ್ರಿಟಿಷ್ನವ್ರು ಬಂದಾದ್ಮೇಲೆ ಇವ್ರ ಆಡಳಿತ. ನಮ್ಗೆಲ್ಲೂ ಅವಕಾಶನೇ ಇರ್ಲಿಲ್ಲ ಮೇಯರ್ ಆಗಕ್ಕೆ. ಫಾರ್ ದ ಫಸ್ಟ್ ಟೈಮ್ ಎದೆಗಾರಿಕೆಯಿಂದ ನಿಂತು ಎಲೆಕ್ಷನ್ ನಿಂತು ಇವರು ಮೇಯರ್ ಆದ್ರು. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಇವ್ರ ಹೆಸರು ಉಳಿತು. ಸರ್, ಈಗ ಬರ್ರಿ, ಇನ್ನೂ ಡೀಟೇಲ್ ಆಗಿ ಹೇಳ್ಬೋದು ಇದ್ರ ಬಗ್ಗೆ. ಸುಮ್ನೆ ನಮ್ಮ ಹುಡುಗರಿಗೆ ಒಂದ್ ಕಾನ್ಸೆಪ್ಟ್ ನೇ ಹೆಂಗ್ ಓದ್ಬೇಕು. ಈಗ ಬಹಳ ಜನ ಅಂದ್ಕೊಂಡಿರೋದು, ಸರ್ ಓದಿರೋರಿಗೆ ಗೊತ್ತು, ನಾನು ಓದಿರೋರಿಗೆ ಗೈಡ್ ಮಾಡ್ತಾ ಇಲ್ಲ. ಪಾಠದ ಅವಶ್ಯಕತೆ ಅಲ್ಲ, ನಾವ್ ಯಾರ್ಗೆ ಹೇಳ್ತಾ ಇರೋದು, ಪಾಪ ನಮ್ PC ಹುಡುಗ ಮಿನಿಮಮ್ ನಾಲೆಡ್ಜ್ ಅಲ್ಲಿ ಓದಿರ್ತಾನೆ. ಅವನೇನ್ ಅನ್ಕೋತಾರೆ, ಇದು ಪ್ರತ್ಯೇಕ ಪಾರ್ಟಿನ ಅಂತ ಕೇಳಿದ್ರೆ ಹೌದು ಅಂತಾನೆ. ಚಿತ್ತರಂಜನ್ ದಾಸ್ ಅಲ್ಲಿಂದ ಬಂದು 1923 ಜನವರಿ 1ನೇ ತಾರೀಕು ಡೇಟ್ ಕೇಳಿದ್ದಾನೆ. ಜನವರಿ 1ನೇ ತಾರೀಕು ಸ್ವರಾಜ್ ಪಟ್ಟಿ ಮಾಡ್ಕೊಂಡ್ರು ಪ್ರತ್ಯೇಕ ಅಂತಾನೆ. ಕಾಂಗ್ರೆಸ್ ಒಳಗೆ ಇದ್ದ ಗುಂಪು ಈ ಸೂಕ್ಷ್ಮತೆ ಇರ್ಬೇಕು ಓದ ಹುಡುಗನಿಗೆ. ಈಗ ಈ ಪ್ರಶ್ನೆಗೆ ಉತ್ತರಕ್ಕೆ ಬರೋಣ. ಸ್ವರಾಜ್ ಪಾರ್ಟಿಯ ಗುರಿ ಇದಾಗಿತ್ತು, ಸ್ವದೇಶಿ ವಸ್ತುಗಳ ಸ್ವೀಕಾರ. ಈಗ ನಾನು ಹೇಳಿದೆ, ಈಗ ಅನಾಲಿಸಿಸ್ ಮಾಡಿದ್ರೆ ಏನಾರ ಐತಾ ಅದು? ಇಲ್ಲ. ವಿದೇಶಿ ವಸ್ತುಗಳ ಬಹಿಷ್ಕಾರ ಇಲ್ಲ. ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿ ಇಲ್ಲ, ಮಾಡಿ ಫೇಲ್ಯೂರ್ ಆಗಿ ಗಾಂಧಿ ತಾತನ ಒಳಗಡೆ ಹಾಕ್ಸಿದೀವಿ. ಮತ್ತೇನು, ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕಾಂಗ ಪ್ರವೇಶಿಸಿ ಒಳಗಿನಿಂದ ವಿರೋಧಿಸುವುದು. ನಾನು ಪ್ರೋ ಚೇಂಜರ್ಸ್ ನೋ ಚೇಂಜರ್ಸ್ ಅದನ್ನೇ ತಾನೇ ಎಕ್ಸ್ಪ್ಲೈನ್ ಮಾಡಿದ್ದು. ಮೂಲದಿಂದ ಓದ್ಬೇಕು, ರೆಫರೆನ್ಸ್ ಬುಕ್ ಓದಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಬೇಸಿಕ್ ಬುಕ್ಗಳ ಜೊತೆಗೆ ರೆಫರೆನ್ಸ್ ಬುಕ್ಗಳನ್ನ ಓದಿ. ಮತ್ತೆ ಸುದರ್ಶನ್ ಸರ್ ಅಂತ ಚಾನೆಲ್ ನ ಫಾಲೋ ಮಾಡಿ. ದಯಮಾಡಿ ಯಾರ್ಯಾರು ಈ ಚಾನೆಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸುದರ್ಶನ್ ಸರ್ ಎಫರ್ಟ್ ಅನ್ನ ಗುರುತಿಸಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಇದು ಉಚಿತವಾಗಿ ಕೊಡ್ತಾ ಇರೋದು, ಯೂಟ್ಯೂಬ್ಗೆ ಏನ್ ಮನಿ ಇರಲ್ಲ. ಯಾಕಂದ್ರೆ ಪಾಪ ಅವರು, ನೀವು ನಂಬ್ತಿರೋ ಬಿಡ್ತಿರೋ, ಲಿಟ್ರಲಿ ನನ್ನ ಮೇಲೆ ಬೇಜಾರಾಗಿದ್ದಾರೆ. ಇವತ್ತು ಕೂಡ ನನಗೆ ಅದೇನೋ ಸುದರ್ಶನ್ ಸರ್ ಯಾವತ್ತು ಟೈಮ್ ಕೊಡ್ತೀನಿ ಅವತ್ತೇ ಇದಿರಲ್ಲ, ಮಳೆ ಬರುತ್ತೆ, ಇನ್ನೇನೋ ಒಂದಾಗುತ್ತೆ. ಸರ್ ಮನ್ನಂತೂ ಬೇಜಾರ್ ಮಾಡ್ಕೊಂಡೆ ಫೋನ್ ಮಾಡ್ಬಿಟ್ರು, ಸರ್ ನಿನ್ನ ಕರೆಯಲ್ಲ ಬಿಡಿ ಸರ್, ನಮ್ಮಂತವ್ರಿಗೆಲ್ಲ ನೀವು ಬರಲ್ಲ ಅಂದ್ಬಿಟ್ರು. ಇವತ್ತು ಕ್ಲಾಸ್ ಹಾಕೊಂಡಿದ್ದೀನಿ, ಇವತ್ತೇನೋ ಒಂದು ಬೇರೆ ಕೆಲಸ ನಿಮ್ಗೆ ಹೇಳಲಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ನಿಮ್ ಫೋನ್ ಹೊತ್ಕೊಂಡು ಓದ್ತಾನೆ ಇದ್ದೆ ಆಚೆಗೆ ನಾನು. ಬಟ್ ಇವತ್ತು ನಾನು ಬರ್ಲಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಹರ್ಟ್ ಆಗ್ಬಿಡ್ತದೆ ಅಂತ ಹೇಳಿ ಬಂದೆ. ಸೊ ಹಾಗಾಗಿ ಅವ್ರ ಎಫರ್ಟ್ ಅನ್ನ, ನಮ್ಮಂತವ್ರನ್ನ ಕರೆದು, ನಾವೇನೋ ದೊಡ್ಡ ಮೇಧಾವಿಗಳು ಪಂಡಿತರು ಅಂತಲ್ಲ, ನಮ್ದೇನೋ ಒಂದು ಟೈಮ್ ಇರುತ್ತೆ, ಬಿಸಿ ಇರುತ್ತೆ, ಮ್ಯಾಚ್ ಆಗಲ್ಲ, ನಮ್ಮನ್ನ ಫಾಲೋ ಮಾಡ್ತಿರಲ್ಲ ನೀವು, ಕರೆಸ್ಲೇಬೇಕು, ಮಾಡಿಸ್ಲೇಬೇಕು. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ನನ್ನ ಚಾನಲ್ ಮುಖಾಂತರ ಏನಾರ ಕೊಡಬೇಕು ಅಂತ. ಸೊ ಅದಕ್ಕೆ ಆ ಎಫರ್ಟ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಗುರುತಿಸಿ ನಿಮ್ಮ ಚಾನಲ್ ಅನ್ನ ಬೆಳೆಸ್ಲಿ ಅಂತ ನನ್ನ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್. ನೆಕ್ಸ್ಟ್ ಕೆಳಗಿನ ಘಟನೆಗಳ ಕಾಲಾನುಕ್ರಮ. ಈ ತರದ್ದು ಇದೇನು ಹೊಸ ಪ್ಯಾಟರ್ನ್ ಏನಲ್ಲ, ಬಟ್ ಏನ್ ಹೇಳ್ತಾರೆ ಸರ್, ಎವರ್ ಗ್ರೀನ್ ಪ್ಯಾಟರ್ನ್. ರಮೇಶ್ ಅರವಿಂದ್ ತರ ಯಾವಾಗ್ಲೂ ಹೀರೋ. 60 ವರ್ಷ ಆದ್ರೂ ರಮೇಶ್ ಅರವಿಂದ್ ಕೈಲಿ ಇವತ್ತು ಒಂದು ಹೊಸ ಪಿಕ್ಚರ್ ಮಾಡಿಸಬಹುದು. ಹಂಗೆ ಯಾವಾಗ್ಲೂ ಹೀರೋ. ಈ ತರದ ಪ್ರಶ್ನೆ ಬರ್ತವೆ. ಇದಕ್ಕೆ ಇಸ್ವಿಗಳು ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಕ್ರಮಬದ್ಧವಾಗಿ ಓದಿರ್ಬೇಕು. ಇದಾದ್ಮೇಲೆ ಅಂತ. ಈಗ ನನ್ಗೆ ಇಸ್ವಿ ಗೊತ್ತು, ಹೇಳ್ಬಿಡ್ತೀನಿ. ಚೌರಿ ಚೌರ ಆಕ್ರೋಶ 1922, ಮಿಂಟೋ ಮಾರ್ಲೆ 1909, ದಂಡಿ ಯಾತ್ರೆ 1930, ಮಾಂಟೆಗೋ ಚಂಸ್ಪಟ್ ಸುಧಾರಣೆ 1919. ಈ ತರ ಇಸ್ವಿ ಗೊತ್ತಿದ್ರೆ ಒಂದ್ ಸೆಕೆಂಡ್ ಕೆಲಸ. ಗೊತ್ತಿಲ್ಲ ಅಂದ್ರೆ ನಾನು ಏನಾದ್ಮೇಲೆ ಏನ್ ಓದಿದ್ದೆ ಅಂತ ಜ್ಞಾಪಿಸ್ಕೊಂಡು ಎರಡು ಟೆಕ್ನಿಕ್ ನ ಬಳಸಬಹುದು. ಈಗ ಫಸ್ಟ್ ಯಾವ್ದು ಬರುತ್ತೆ ಸರ್? 1902 ಎಸ್ ಸರ್. ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ಮಾಂಟೆಗೋ ಚಂಸ್ಪರ್ಡ್ 4. ನೆಕ್ಸ್ಟ್ ಸರ್, ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? 1922 1. ನೆಕ್ಸ್ಟ್ ಯಾವ್ದು ಸರ್? ದಂಡಿ ಯಾತ್ರೆ 2, 4, 1, 3 ಇದೆಯಾ ಸರ್ ಆಪ್ಷನ್ ಅಲ್ಲಿ?
ಏನು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಟೈಪಿಂಗ್ ಮಿಸ್ಟೇಕ್ ಆಗಿದೆ. 2 4 1 3. ಸರ್ ಇದನ್ನ ಈ ತರ ಹೇಳ್ಬಿಡೋಣ. ಎಸ್ ಸರ್. ನಮ್ಮ ಹುಡುಗ ಈ ತರ ಉತ್ತರ ಹುಡುಕ್ತಾನೆ, ಹಾ. ಆಪ್ಷನ್ ಟೈಪಿಂಗ್ ಮಿಸ್ಟೇಕ್ ಆಗಿಲ್ಲ ಸರ್, ನಾನು ಮಾಡಿಸಿದೀನಿ. ಹಾ ಸರ್. ಈ ತರದ್ದು ಒಂದೊಂದು ಕ್ವಶನ್ ಬರುತ್ತೆ. ಹಾ ಸರ್. ಏನ್ ಗೊತ್ತಾ, ಹಾ. ಈ ತರ 4 ಆಪ್ಷನ್ ಇರುತ್ತೆ. ಹಾ. ಟೈಪಿಂಗ್ ಮಿಸ್ಟೇಕ್ ಆಗಿಲ್ಲ, ನಾನೇ ಮಾಡಿಸಿದೀನಿ. ಹಾ ಸರ್. ಯಾಕಂದ್ರೆ ಯಾರನ್ನ ಹುಡುಗಂಗೆ ಹೇಳ್ಕೊಡೋಣ ಅಂತ. ಹಾ ಸರ್. ಹಾ ಸರ್. ಈ ತರ ಸರ್ ಇದು ಗೊತ್ತಿರೋರಿಗೆ ಗೊತ್ತು ಸರ್, ನಾನು ಪದೇ ಪದೇ ಅದೇ ಹೇಳ್ತೀನಿ. ಗೊತ್ತಿರೋ ತಿರ್ಗಾ ಇದೆಲ್ಲ ನಮ್ಗೆ ಗೊತ್ತು ಅಂತ ಕಮೆಂಟ್ ಮಾಡ್ಬೇಡ್ರಿ. ಎಸ್ ಸರ್. ಯಾರಿಗೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಪಾಪ ಕನ್ಫ್ಯೂಸ್ ಆಗ ನಾನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ. ಎಸ್ ಸರ್. ಗೊತ್ತಿರೋರು ಯಾಕಪ್ಪ ಇದನ್ನ ನೋಡ್ಲೇಬೇಡ್ರಿ. ನೋಡ್ಲೇಬೇಡಿ. ಹೌದು ಸರ್. ಹಾ, ಇಲ್ಲಿ ನೋಡಿಲಿ, ಇದನ್ನ ನಾನೇ ಟೈಪ್ ಮಾಡಿಸಿದ್ದು, ಮಿಸ್ ಮಾಡ್ಲಿಲ್ಲ. ಎಸ್ ಸರ್. ಯಾಕೆ ಅಂತ ಕೇಳಿ, ಈ ತರ ಉತ್ತರ ಹುಡುಕಿ ಅಂತ ಕಷ್ಟಪಟ್ಟು ಹಾ. ಪಾಪ ಆಪ್ಷನ್ ನೋಡ್ತಾನೆ ಇರಲ್ಲ, ಹಾ ಸರ್. ಟೆನ್ಷನ್ ಆಗಿ 5 ನಿಮಿಷ ವೇಸ್ಟ್ ಮಾಡ್ತಾನೆ. ಹಾ ಸರ್. ಆಪ್ಷನ್ ಇಲ್ಲ, ಇದನ್ನ ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ಹಾ. ಅಥವಾ ಹಾಕಿರಿ ಯಾವ್ದಕ್ ಹಾಕ್ಲಿ, ಹ್ಮ್. ನಿಯರೆಸ್ಟ್ ಯಾವ್ದೈತೆ, ಹ್ಮ್. ಥಿಂಕ್ ಮಾಡ್ಬೇಡ್ರು ಅಣ್ಣ. ನಿನ್ಗ 100% ನನಗೆ ಕಾನ್ಫಿಡೆನ್ಸ್ ಅದೇ. ಹ್ಮ್. 2 4 1 3 ಉತ್ತರ. ಹ್ಮ್. ಇನ್ನೂ ಒಂದ್ಸಲ ನೋಡಿ ಸರ್, ಏನನ್ನ ನಾವು ತಪ್ಪು ಮಾಡಿದ್ವು, ಮಿಂಟೋ ಮಾಡ್ಲ 2, ಸರಿ ಇದೆ, ಸರಿ ಇದೆ. ಮಂಟಗ ಚನ್ಸ್ಪರ್ಡ್ 1904, ಎಸ್ ಸರ್. ಚೌರಿ ಚೌರ 21 3 ಸರಿ ಇದೆ ಸರಿ. ಅಲ್ವಾ ಸರ್? ಹಾ ಸರ್. ಇದು ನನಗೆ ಕಾನ್ಫಿಡೆನ್ಸ್ ಇದೆ ಸರಿ ಐತೆ ಅಂತ. ಹಾ ಸರ್. ಬಟ್ ಆಪ್ಷನ್ ರಾಂಗ್ ಇದೆ. ಹಾ ಸರ್. ಸರ್ ಇವಾಗ ಅಟೆಂಡ್ ಮಾಡಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ? ಅದನ್ನ ಹೇಳಕ್ಕೆ ಬಂದೆ ನಮ್ಮ ಹುಡುಗರಿಗೆ. Yes, sir. ಎಕ್ಸಾಮ್ ಆದ್ಮೇಲೆ ಬಂದು ಕೇಳ್ಬಾರ್ದಲ್ಲ, ಈಗ ನೀವು ಕೇಳ್ದಂಗೆ. ಹೌದು ಹೌದು ಸರ್. ಎಕ್ಸಾಮ್ ಒಳಗಡೆ ಬರಬೇಕಲ್ಲ, ಅದಕ್ಕೆ ಈ ಪ್ರಶ್ನೆ ನಾನೇ ಫ್ರೇಮ್ ಮಾಡಿಸಿದ್ದು. Yes, sir. ಈ ತರದ್ದು ಒಂದು ಮಾಡೆಲ್ ಹುಡುಗರ್ಗೆ ಹೇಳೋಣ ಅಂತ. ಎಸ್ ಸರ್. ಏನ್ ಗೊತ್ತಾ ಸರ್, ಈ ತರ ಇಲ್ದಾಗ ಹುಡುಗ ಟೆನ್ಷನ್, ನಾನೇನ್ ಹೇಳಕೊಟ್ಟಿದೀನಿ, ಟೆನ್ಷನ್ ಆಗಿ ಟೈಮ್ ಕಿಲ್ ಮಾಡ್ತಾನೆ. ಎಸ್ ಸರ್. ನಾನ್ ಅನ್ಕೊಂಡಿರೋ ಉತ್ತರ ಇದ್ರಾಗ ಇಲ್ಲ, 100% ಇವ್ ಯಾವ ಉತ್ತರ ಅಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿನಗಿತ್ತ. ಹ್ಮ್. ಹ್ಮ್. ತಿರ್ಗಾ ನೀನ್ ಅನ್ಕೊಂಡಿರೋದು ಗೊಂದಲ ಇದ್ಬಿಟ್ಟು ಇಲ್ಲ ಅನ್ಕೊಂಡು ಯಾವ್ದು ಹಾಕ್ಬಿಟ್ಟು ಗ್ರೇಸ್ ಬರ್ತದೆ ನಿರೀಕ್ಷೆ ಮಾಡಬೇಡ. ಹಾ ಸರ್. ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಎದೆ ತಟ್ಕೊಂಡು ಹೇಳ್ತೀನಿ, ಇವ್ 4 ಉತ್ತರ ಅಲ್ಲ, ಯಾಕಂದ್ರೆ ಇದ್ ಕರೆಕ್ಟ್ ಉತ್ತರ ಸರ್ ನಾನು ಓದಿನಿ ಅಂದಾಗ ನೀನೇನ್ ಮಾಡ್ಬೇಕು ಅಂದ್ರೆ ಕಿಂಚಿತ್ತು ಯೋಚನೆ ಮಾಡ್ಬೇಡ. ಹ್ಮ್. 1 ಸೆಕೆಂಡ್ ಇದಕ್ಕೋಸ್ಕರ ಅಳಬೇಡ, ಟೈಮ್ ವೇಸ್ಟ್ ಮಾಡ್ಬೇಡ, ಯಾವ್ದಕ್ಕೋ ಒಂದಕ್ಕೆ ಸುತ್ತು ಬಿಡು. ನಿನ್ 4ಕ್ಕೂ ಸುತ್ಬಿಟ್ಟು ಆಮೇಲೆ ನಾನು ಸುತ್ತಾ ಇದ್ದೀನಿ ಅಂತ ಒಂದು ಅಟೆಂಡ್ ಮಾಡಿಲ್ಲ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಎಸ್ ಸರ್. ನೀವ್ ಇಲ್ಲಿ ಇದು ಉತ್ತರನೇ ತಪ್ಪು ಕೊಟ್ಟವನೇ, ಇದನ್ನ ನಾನು ಬರೆಯಲ್ಲ, ಹೆಂಗೂ ಗ್ರೇಸ್ ಬರ್ತದೆ ಅಂತ ನೀವು ಬಿಟ್ಟು ಬಂದ್ರಿ, ಗ್ರೇಸ್ ಸಿಗಲ್ಲ. ಅಟೆಂಡ್ ಮಾಡ್ಬೇಕು. ಅಟೆಂಡ್ ಮಾಡ್ಬೇಕು. ಎಸ್ ಸರ್. ಹೆಂಗ್ ಮಾಡ್ಬೇಕು, ಯಾವ್ದ್ ಕಾರ ಮಾಡು, ಒಂದು ಏನೋ ಬಿನೋ ಸಿನೋ ಡಿನೋ, ನಿನಗ್ ತುಂಬಾ ಇಷ್ಟವಾದ ಇನ್ಶಿಲ್ ಯಾವ್ದು ನೋಡು, ಅದಕ್ಕೆ ಹಾಕಿಬಿಡು, ಅಷ್ಟೇ 1 ಮಾರ್ಕ್ ಸಿಗುತ್ತೆ. ಅಟೆಂಡ್ ಮಾಡಿದ್ರೆ ಸಿಕ್ಕಲ್ಲ. ಇದನ್ನ ನಾನೇ ಫಾರ್ಮ್ ಮಾಡಿಸಿದ್ದು ಸರ್, ಹುಡುಗರಿಗೆ ಗೊತ್ತಾಗ್ಲಿ ಅಂತ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತಿಭಟನೆಯನ್ನು ಯಾರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ರಾಜೀನಾಮೆ ನೀಡಿದನು? ಸರ್ ಈ ತರ ಸಿಂಗಲ್ ವರ್ಡ್ ಮೇಲೆ ಕೇಳೋದಾದ್ರೆ ಅಪ್ರೂಪದ ಪದ ಕೇಳ್ತಾನೆ ಸರ್. ಇದನ್ನ ಹುಡುಗರು ಜಾಸ್ತಿ ಗಮನಿಸಿ ಓದಿರಲ್ಲ. ಇದು ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ಜಲಿಯನ್ ವಾಲಾಬಾಗ್ ದುರಂತವನ್ನ ಓದಬೇಕಾದ್ರೆ ಗಾಂಧೀಜಿಯವ್ರು ಇರ್ಬೋದು, ರವೀಂದ್ರನಾಥ್ ಟ್ಯಾಗೂರ್ ಇರ್ಬೋದು, ಪ್ರಶಸ್ತಿನ ಎಫೆಕ್ಟ್ ಪ್ರಶಸ್ತಿನ ವಾಪಸ್ ಕೊಡ್ತಾರೆ. ಆ ಟೈಮಲ್ಲೇ ವೈಸ್ರಾಯ್ ಕಾರ್ಯಕಾರಿ ಸಮಿತಿಯಲ್ಲಿ, ಭಾರತದ ವೈಸ್ರಾಯ್ ಕಾರ್ಯಕಾರಿ ಏಕೈಕ ಭಾರತೀಯ ಇರ್ತಾನೆ. ಯಾರದು ಅಂದ್ರೆ ಸರ್ ಸಿ ಶಂಕರ್ ನಾಯರ್. ಯಾರು ಹೇಳಿ ಸರ್? ಸರ್ ಸಿ ಶಂಕರ್ ನಾಯರ್. ಸರ್ ಈ ಅಪ್ಪ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೆಸೆಟ್, ನೆಟ್, IAS ಎಲ್ಲಾ ಕಡೆ ಬಂದಿದ್ದಾನೆ. ಕರ್ನಾಟಕದ ಬಹುತೇಕ ವಿದ್ಯಾರ್ಥಿಗಳಿಗೆ ಈ ಅಪ್ಪನ ಬಗ್ಗೆ ಗೊತ್ತಿಲ್ಲ ಸರ್. ಇವೆಲ್ಲ ನಾನು ಬುಕ್ ಅಲ್ಲಿ ಬರ್ದಿದ್ದೀನಿ. ಸರ್ ಎಲ್ಲ ಎಕ್ಸಾಮ್ ಅಲ್ಲಿ 8 ಫೇವರೇಟ್ ಕ್ವಶನ್ ಸರ್. ಯಾಕಂದ್ರೆ ವೈಸ್ರಾಯ್ ಕಾರ್ಯಕಾರಿ ಸಮಿತಿಯಲ್ಲಿ ಏಕೈಕ ಭಾರತೀಯ, ಅದೊಂದೇ ಕಾರಣಕ್ಕಲ್ಲ ಸರ್, ಅದೊಂದೇ ಕಾರಣಕ್ಕಲ್ಲ ಸರ್, ವೆರಿ ಪಾಪ್ಯುಲರ್ ಬುಕ್ ಬರ್ದಿದ್ದಾನೆ ಈತ. ಯಾವುದು ಸರ್? ಗಾಂಧಿ ಅಂಡ್ ಅನಾರ್ಕಿ ಅಂತ ಕೇಳಿರ್ತೀರ ನೀವು. ಗಾಂಧಿ, ನೋಡಿ ಇಲ್ಲೇ ನಿಮ್ ಲೈಬ್ರರಿ ಇಲ್ಲೇ ಐತೆ, ಗಾಂಧಿ ಅಂಡ್ ಅನಾರ್ಕಿ. ಅಂದ್ರೆ ಇದನ್ನ ಕನ್ನಡಗೂ ಕೇಳ್ಬೋದು ಸರ್, ಗಾಂಧಿ ಮತ್ತು ಅರಾಜಕತೆ. ಈ ಪುಸ್ತಕ ಬರ್ದಿದ್ದಾನೆ, ವೆರಿ ಪಾಪ್ಯುಲರ್ ವ್ಯಕ್ತಿ. ಈಗ ಗೊತ್ತಾಯ್ತು ಸರ್, ವೈಸ್ರಾಯ್ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಂತ ಏಕೈಕ ಭಾರತೀಯ ಶಂಕರನ್. ಹಂಗಾರೆ ಯಾರು ರಾಜೀನಾಮೆ ಕೊಡ್ಬೇಕು? ಶಂಕರನ್ ನಾಯರ್. ಪುಸ್ತಕ ಬರೆದಿರೋದು ಗಾಂಧಿ ಅಂಡ್ ಅನಾರ್ಕಿ. ಈ ಪುಸ್ತಕ ವೆರಿ ಇಂಪಾರ್ಟೆಂಟ್ ಬುಕ್. ಈ ಪುಸ್ತಕದಿಂದನೇ ಈ ಅಪ್ಪ ವೆರಿ ಪಾಪ್ಯುಲರ್. PC ಇಲ್ಲೂ ಕೇಳಿದಾನೆ, UPSC ಕೇಳಿದಾನೆ, ನೆಟ್ ಅಲ್ಲೂ ಕೇಳಿದಾನೆ. ಈ ತರ ಪಾಪ್ಯುಲರ್ ಇರ್ತಕ್ಕಂತ ವ್ಯಕ್ತಿಗಳನ್ನ ಈ ರೀತಿಯಾಗಿ ಏನೋ ಒಂದು ಟೆಕ್ನಿಕಲ್ಲಿ ಪ್ರಶ್ನೆ ಕೇಳ್ತಾರೆ ಸರ್. ಇದು 2026 ಟ್ರೆಂಡ್ ಅಲ್ಲಿ ಬರೋ ಪ್ರಶ್ನೆ ಅಂತ ನನಗನ್ಸಿದೆ ಸರ್. ನಾವ್ ಈಗ್ಲೂ ಹೇಳ್ತಾ ಇದೀವಿ, ನಮ್ಗೆ 10 ಪ್ರಶ್ನೆಗಳಾದೋ. ಸ್ನೇಹಿತರೆ, ಸಾಕಷ್ಟು ನಮಗ್ ಗೊತ್ತಿರ್ತಕ್ಕಂಥ ನಾಲೆಡ್ಜ್ ಅನ್ನ ಶಕ್ತಿ ಮೀರಿ ಅನಾಲಿಸಿಸ್ ಮಾಡಕ್ಕೆ ಟ್ರೈ ಮಾಡಿದೀವಿ. ನಮ್ಮಿಂದ ಏನಾರ, ವೈಯಕ್ತಿಕವಾಗಿ ನನ್ನಿಂದ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಅಥವಾ ನಾವೇನಾರ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಿಮಗೆ ಫೀಲ್ ಆದ್ರೆ ದಯಮಾಡಿ ನಿಮ್ಮ ಒಳ್ಳೆ ಕಮೆಂಟ್ಗಳ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಸುದರ್ಶನ್ ಸರ್ ಜೊತೆ ಕ್ಲಾಸ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಈ ಒಂದು ಚಾನೆಲ್ ಮುಖಾಂತರ ನನಗೆ ಕರೆದು ಅವಕಾಶ ನೀಡಿದಂತ ಸುದರ್ಶನ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಆದಷ್ಟು ಬೇಗ ನೀವೆಲ್ಲ ಸರ್ಕಾರಿ ಕೆಲಸ ತಗೊಂಡು, ನಂದೊಂದು ರಿಕ್ವೆಸ್ಟ್ ಅದೇ ಸರ್, ಒಂದ್ಸಲ ನಮ್ಮನ್ನ ಮಾತಾಡಿಸಿ.
ಖುಷಿ ಆಗುತ್ತೆ, ಭಾರಿ ಖುಷಿ ಆಗುತ್ತೆ. ಭಾರಿ ಖುಷಿ ಆಗುತ್ತೆ. ಮೊನ್ನೆ ಒಬ್ರು ವಿದ್ಯಾರ್ಥಿ ಬಂದ್ರು ಹಾ, ಕಾನ್ಸ್ಟೇಬಲ್, ಹಾ, ಸರ್. ನನಗೆ ಕಾಲ್ ಮಾಡಿದ್ ನಮ್ಮ ದ್ರೋಣಾಚಾರ್ಯ ವಿದ್ಯಾರ್ಥಿ, ನೀವು ಮಾಡಿದ್ರ ಸರ್, ಪಾಠ ಮಾಡಿ ಸರ್, ಭಾರಿ ಖುಷಿ ಆಯ್ತು ಸರ್. ಆ ಹುಡುಗ ಅವರ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರೆ, ಅವ್ರ ತಂದೆ ಬೇರೆ ಮದುವೆ ಆಗ್ತಾರೆ, ಊಟನೂ ಕೊಡ್ತಿರಲ್ಲ ಸರ್. ಕಾಲೇಜ್ ಫೀಸ್ ಕಟ್ಕೊಂಡು, ಡಿಗ್ರಿ ಫೀಸ್ ಕಟ್ಕೊಂಡು ಬಂದು ನಾನು ಕೋಚಿಂಗ್ ಅಲ್ಲಿ ಹೇಳಿದ್ರು ಸರ್. ಹೌದು, ಪೊಲೀಸ್ ಕಾನ್ಸ್ಟೇಬಲ್ ಹೆಮ್ಮೆ ಇತ್ತು ಸರ್. ತಿಂಗಳ ಇವಾಗ 60,000. ಇಲ್ಲ ಸರ್, ನಾನು 60,000 ಅಂತ ಹೇಳಲ್ಲ. ನೀವ್ ಯಾಕೆ ಸರ್, ನನ್ನ ಆಫ್ಲೈನ್ ಹುಡುಗರಿಗೆ ಚೆನ್ನಾಗಿ ಗೊತ್ತಿರ್ತದೆ ಎಷ್ಟ ಸಂಬಳ ಅಂದ್ರೆ 1,00,000 ಅನ್ಬೇಕು. ಏನ್ ಸರ್, ನಾವು ಬರೀ 1,000ದಾಗೆ ಬದುಕದ, ನಾವ್ ಯಾವಾಗ ಲಕ್ಷಾಧೀಶ್ವರರಾಗೋದು? ನಮ್ಮ ಆತ್ಮನ್ ನಾವು ಖುಷಿ ಪಡಿಸ್ಬೇಕು. ಎಷ್ಟ್ ಸಂಬಳ? 1,00,000. ನಾವು ಲಕ್ಷಾಧೀಶ್ವರು ಸರ್, ತಿಂಗಳು ಬರ್ತಾರೆ, ನಾವು ಲಕ್ಷಾಧೀಶ್ವರರು ಸರ್. ಅದು ಆ ಖುಷಿನ ನಾವು ವ್ಯಕ್ತಪಡಿಸೋಣ. ನಾವ್ಯಾಕೆ ನಮ್ಮನ್ನ ನಾವು ಅಲ್ಪ ತೃಪ್ತರು ಮಾಡ್ಕೋಬೇಕು, ಆತ್ಮತೃಪ್ತರು ಮಾಡ್ಕೋಬೇಕು, ಅಲ್ಪ ತೃಪ್ತರು ಮಾಡ್ಕೋಬಾರ್ದು. ಸೊ ಹಾಗಾಗಿ ಸುದರ್ಶನ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಿಮ್ಮ ಸಲಹೆ ಸಹಕಾರಕ್ಕಾಗಿ ನಾವು ವೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಥ್ಯಾಂಕ್ಸ್ ಟು ಮಂಜುನಾಥ್ ಸರ್, ಕರೆದ ತಕ್ಷಣ ಬಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಸೊ ಮುಂದಿನ ದಿನಮಾನಗಳಲ್ಲಿ ವಿ ವಿಲ್ ಟ್ರೈ ಟು ಡೂ ಎವ್ರಿ ಡೇ ಕ್ಲಾಸಸ್ ಸರ್. ಸಾಕಷ್ಟು ಇಂಗ್ಲಿಷ್ ಕ್ಲಾಸಸ್ ಇರಲಿ, ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸು, ಕರೆಂಟ್ ಅಫೇರ್ಸ್. ನಿಮ್ಗೆ ಹೇಳಿದ್ನಲ್ಲ ಸರ್, ಜಾನ್ವರಿಯಿಂದ ಜೂನ್ ವರೆಗೂ ನಾನು ಹೇಳ್ಬಿಡ್ತೀನಿ. ನಿಮ್ಗಿಂತ ನಾನು ಹೇಳಿದ್ರೆ ಚಂದ ಅನ್ಸುತ್ತೆ. ನಾನು ಸುದರ್ಶನ್ ಸರ್ ರೂಮ್ಗೆ, ಸ್ಟುಡಿಯೋಗೆ ಈಗ ಬಂದು ನೋಡಿದೆ, ಏನ್ ಇಡೀ ರೂಮ್ ತುಂಬಾ ಕರೆಂಟ್ ಅಫೇರ್ಸ್ ನ ಬುಕ್ಗಳನ್ನ, ಪೇಪರ್ಗಳನ್ನ ಎಲ್ಲ ಹಾಕೊಂಡು ಹುಡುಕಿ ಬರೀತಾರೆ. ಯಾಕೆ ಸರ್ ಈ ಪ್ರಯತ್ನ ಅಂತ ಕೇಳಿದ್ರೆ, ನಾನು ಈ ಎಕ್ಸಾಮ್ ಬರ್ತಕ್ಕಂಥ ಸರ್, ಯಾಕಂದ್ರೆ ಸರ್ 3-4 ಸರಿ UPSC ಎಕ್ಸಾಮ್ ಬರ್ದಿರ್ತಕ್ಕಂಥವ್ರು, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಮೇನ್ಸ್ ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಅಲ್ಲಿ ಏನೋ ಸ್ವಲ್ಪ ತೊಂದರೆಯಿಂದಾಗಿ ಮಿಸ್ ಆಗಿ ಫ್ಯೂಚರಲ್ಲಿ ಆಗ್ತಾರೆ ಅಂತ ನಾ ಭಾವಿಸ್ತಾ, ಆ ನಾಲೆಡ್ಜ್ ಇರ್ತಕ್ಕಂಥವ್ರು ಕರೆಂಟ್ ಅಫೇರ್ಸ್ ನ ಕಲೆಕ್ಟ್ ಮಾಡ್ತಿದ್ದಾರೆ ಮತ್ತೆ ರೆಡಿ ಮಾಡ್ತಿದ್ದಾರೆ. ಅವ್ರು ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ನಿಮ್ಮ ಹೆಚ್ಚಿನ ಬೆಂಬಲ ಇದ್ರೆ ಇನ್ನೂ ಕೂಡ ಅವರು, ಯಾಕಂದ್ರೆ ಈಗ ನಾವು ಒಂದು ವಿಡಿಯೋ ಮಾಡಿದಾಗ ಒಂದಿಷ್ಟು ಓಡಿದಾಗ ಏನ್ ಅನ್ಸುತ್ತೆ, ಇನ್ಸ್ಪಿರೇಷನ್ ಅನ್ಸುತ್ತೆ. ಹೌದು, ಆ ಓಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಇನ್ನೊಬ್ರಿಗೆ ಹೇಳ್ಬೇಕು, ಮತ್ತೆ ವಿಡಿಯೋನ ಶೇರ್ ಮಾಡ್ಬೇಕು. ಅವಾಗ ಮತ್ತಷ್ಟು ಕೆಲಸ ಮಾಡಕ್ಕೆ ನಿಮ್ಗೆ ಎಂತೆಂಥವ್ರ ವಿಡಿಯೋಗಳನ್ನ ನೋಡ್ತೀರಾ, ಶೇರ್ ಮಾಡ್ತೀರಾ. ಸುದರ್ಶನ್ ಸರ್ ಎಫರ್ಟ್ಗೆ ಬೆಲೆ ಕೊಡಿ ಅಂತ ಹೇಳ್ತಾ, ಆ ಕರೆಂಟ್ ಅಫೈರ್ ಒಳ್ಳೆ ವಿಡಿಯೋಗಳು ಬರ್ತವೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಥ್ಯಾಂಕ್ಸ್ ಟು ಮಂಜುನಾಥ್ ಸರ್. ಮುಂದಿನ ದಿನಮಾನಗಳಲ್ಲಿ ವಿ ಶಾಲ್ ಮೀಟ್. ಥ್ಯಾಂಕ್ ಯು.